ಪ್ರಪಂಚ ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಳಕು, ಪಂಚ ಮಹಾಭೂತಗಳು ಅಂತ ನಾವೇನು ಕರಿತೀವಿ. ಮಣ್ಣು, ನೀರ, ಗಾಳಿ, ಬೆಳಕ, ಬೈಲ ಇದೇನಿದೆ ಇದು ಜಡ ಪ್ರಪಂಚ. ಇದು ಜೀವ ಪ್ರಪಂಚ ಅಂದ್ರೆ ಮನುಷ್ಯನಾದಿಯಾಗಿ ಸಕಲ ಪಶು ಪಕ್ಷಿ ಪ್ರಾಣಿಗಳದಾವಲ್ಲ, ಇದು ಜೀವ ಪ್ರಪಂಚ. ಒಂದು ಜಡ ಪ್ರಪಂಚ ಇದೆ, ಇನ್ನೊಂದು ಜೀವ ಪ್ರಪಂಚ ಇದೆ. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡರನ್ನು ಕೂಡಿಸಿದಾತ ದೇವರು. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡನ್ನು ಕೂಡಿಸಿದಾತ ದೇವರು. ದೇವನ ಇಚ್ಛೆ ಏನು ಅಂದ್ರೆ, ಜೀವ ಪ್ರಪಂಚ ಏನಿದೆ, ಸಾಕದು ರೀಸೌಂಡ್ ಆಗ್ತಾಯಿತ್ತು, ಎಕೋ ಮಾಡಬೇಡ ಸಾಕು. ಜೀವ ಪ್ರಪಂಚ ದೇವನ ಇಚ್ಛೆ ಏನು ಅಂದ್ರೆ, ಈ ಮಣ್ಣ, ನೀರ, ಗಾಳಿ, ಬೆಳಕ, ಬೈಲ ಇದೇನು ಜಡ ಪ್ರಪಂಚ ಇದೆಯಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಈ ಜಗತ್ತಿನಲ್ಲಿವೆಯಲ್ಲ, ಇವೆಲ್ಲವುಗಳನ್ನು ಅನುಭವಿಸುವ ಈ ಜೀವ ಈ ಜಗತ್ತನ್ನು ಅನುಭವಿಸಿ ಸಂತೋಷವಾಗಿರಬೇಕನ್ನೋದು ದೇವನ ಇಚ್ಛೆ. ದೇವನ ಇಚ್ಛೆ ಏನು ಅಂದ್ರೆ, ಜಗತ್ತ ಕೆಟ್ಟಿರಬಾರದು, ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು. ಇದು ದೇವನ ಇಚ್ಛೆ. ಇದು ನಾವು ಈ ಜಗತ್ತನ್ನು ಹೆಂಗೆ ಅನುಭವಿಸ್ಬೇಕು ಅಂದ್ರೆ, ನಾವು ಈ ಜಗತ್ತನ್ನು ಅನುಭವಿಸಿದರೆ ಈ ಜಗತ್ತು ಕೆಟ್ಟಿರಬಾರದು, ಹಂಗೆ ಈ ಜಗತ್ತನ್ನು ಅನುಭವಿಸಬೇಕು. ನಮ್ಮ ಅನುಭವ ಹೆಂಗಿರಬೇಕು ಅಂದ್ರೆ, ನಮ್ಮ ಅನುಭವದಿಂದ ಈ ಜಗತ್ತು ಕೆಟ್ಟಿರಬಾರದು, ಹಂಗೆ ಈ ಜಗತ್ತನ್ನು ಅನುಭವಿಸಿ ನಾವು ಸಂತೋಷವಾಗಿರಬೇಕು. ನಮ್ಮ ಸಂತೋಷಕ್ಕಾಗಿ ಜಗತ್ತನ್ನು ಕೆಡಿಸಬಾರದು ಮನುಷ್ಯ. ನಾವೂ ಸಂತೋಷವಾಗಿರಬೇಕು, ಜಗತ್ತು ಕೆಟ್ಟಿರಬಾರದು, ಹಂಗೆ ಇಲ್ಲಿ ಬದುಕಬೇಕು. ಇದು ದೇವನ ಇಚ್ಛೆ. ಇದು ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು. ಜಗತ್ತು ಕೆಡಬಾರದು, ಜೀವಿಗಳು ಸಂತೋಷವಾಗಿರಬೇಕನ್ನುವುದು ದೇವನ ಇಚ್ಛೆ. ಇದು ನೀವು ನಿಸರ್ಗವನ್ನು ಒಂದು ಕ್ಷಣ ಹಿಂಗೆ ನೋಡ್ರಿ. ನಿಸರ್ಗ ಹೆಂಗೆ ಬದುಕ್ತೈತಿ, ಮನುಷ್ಯ ಹೆಂಗೆ ಬದುಕ್ತಾನೆ. ಮನುಷ್ಯ ಏನ ಮಾಡಲಿ, ಈ ಜಗತ್ತನ್ನು ತಾನು ಅನುಭವಿಸುವಾಗ ಮನುಷ್ಯ ಈ ಜಗತ್ತನ್ನು ಕೆಡಿಸಿ ಬದುಕ್ತಾನಾತ. ಆದರೆ ನಿಸರ್ಗ ಹಂಗೆ ಬದುಕೋದಿಲ್ಲ, ಅದು ಕೆಟ್ಟದ್ದನ್ನು ಸರಿ ಮಾಡ್ತೈತಿ. ಈಗ ನೀವು ಮನ್ಯಾಗ ಆಕಳ ಸಾಕಿರಿ, ನೀವು ಮನೆಯಲ್ಲಿ ಸಾಕಿದ ಆಕಳಿಗೆ ನೀವೇನು ಅಮೃತ ಹಾಕಿರೇನು, ಅದಕ್ಕೇನು ಹಾಕಿರಿ ನೀವು? ಬೆಳಿಗ್ಗೆ ಎದ್ದು ಕೂಡಲೇ ನೀವು ಉಂಡು ಮುಸುರಿ ನೀರು ಹಾಕಿರಿಲ್ಲ ಅದಕ್ಕೆ. ನೀವು ತೊಳ್ಕೊಂಡು ಎಂಜಲು ನೀರು, ಮುಸುರಿ ನೀರು ನಿಮ್ಮ ಮನೆಯೊಳಗೆ ಸಾಕಿದ ಆಕಳಿಗೆ ನೀವು ಹಾಕಿರಿ. ಆಕಳು ಏನಂತೈತಿ ಅಂದರೆ, ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ನೀನುಂಡು ಮುಸುರಿ ನೀರು ಹಾಕಿರ್ಬೋದು, ಆದರೆ ನಾನು ನಿನಗೇನು ಕೊಡ್ತೀನಿ ಅಂದರೆ, ನೀನು ಪೂಜಿಸುವ ದೇವರಿಗೆ ಅಭಿಷೇಕ ಮಾಡಬೇಕಂತ ಹಾಲು ಕೊಡ್ತೀನಿ ಅಂತೈತ. ಮತ್ತು ಅಕಸ್ಮಾತ್ ತಾನು ಚಲೋ ಹಾಲು ಕುಡ್ದು ಅದು ಮುಸುರಿ ನೀರು ನಮಗೆ ಕೊಟ್ಟಿದ್ರೆ ನಾವೇನಾರ ಆಕಳ ಕಟ್ತಿದ್ವೇನು? ಆಕಳಿಗೆ ಏನಾರ ದೇವ್ರಂತ ಪೂಜೆ ಮಾಡ್ತಿದ್ವೇನು? ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕೈತಲ್ಲ. ಕೆಟ್ಟದ್ದು ತಗೊಂಡೈತಿ, ಮುಸುರಿ ನೀರು ಕುಡ್ದೈತಿ, ಹಾಲು ಕೊಟ್ಟೈತಿ. ವಾಟ್ ಎ ಬ್ಯೂಟಿಫುಲ್ ಮೆಕ್ಯಾನಿಸಮ್. ಏನು ದೇವ್ರು ಅದರೊಳಗೆ ಎಂಥ ಟೆಕ್ನಾಲಜಿ ಇಟ್ಟಿರಬೇಡ. ಪ್ರಾಣಿ ಆಕಳೊಳಗೆ ಎಂಥ ಟೆಕ್ನಾಲಜಿ ಇಟ್ಟಾನ, ಹುಲ್ಲು ತಿಂದು ಹಾಲು ಮಾಡುವಂಥ ಟೆಕ್ನಾಲಜಿ ಇಟ್ಟಾನ. ಇವ ಹಾಲು ಕುಡ್ದವ ಏನು ಕೊಟ್ಟಾನ, ಜಗತ್ತಿಗೆ ವಿಷ ಕೊಟ್ಟಾನ. ಇವ ಟೆಕ್ನಾಲಜಿ ಕೆಡಿಸ್ಕೊಂಡನ ಅಷ್ಟೇ. ಇದು ಹುಲ್ಲು ತಿಂದ ಆಕಳ ಹಾಲು ಕೊಡ್ತೈತಿ, ಹಾಲು ಕುಡ್ದ ಮನುಷ್ಯ ಬರೇ ವಿಷ ಹಂಚಾನ ಜಗತ್ತಿಗೆ. ನಿಸರ್ಗ ಹೆಂಗೆ ಬದುಕ್ತೈತಿ. ಈಗೊಂದು ತೆಂಗಿನ ಗಿಡ ಐತಿ, ಸುಮ್ಮನೆ ನೀವು ಸ್ನಾನ ಮಾಡೋ ನೀರು ಅದ್ರಾಗ ಬಚ್ಚಲ್ದಾಗ ಹಚ್ಚಿದ್ದದು ನೀರು, ನೀವೇನು ಒಯ್ದು ಹಾಕಿಲ್ಲ ದಿವಸ. ನಾವು ಸ್ನಾನ ಮಾಡುವ ನೀರಿನೊಳಗೆ ಬೆಳೆದ ತೆಂಗಿನ ಗಿಡ ಅದು. ತೆಂಗಿನ ಗಿಡಕ್ಕೆ ನಾವೇನು ಕೊಟ್ಟಿವಿ? ರಾಡಿ ನೀರು. ಅದಕ್ಕೆ
ರಾಡಿ ನೀರು ನಾವು ಕೊಟ್ಟಿವಿ, ತೆಂಗಿನ ಗಿಡ ನಮಗೆ ಕೊಟ್ಟಿದ್ದು ಎಳಿನೀರ ತಿಳಿ ನೀರ. ಇದು ನಿಸರ್ಗದ ಧರ್ಮ ಎಷ್ಟು ಅದ್ಭುತ ಐತೆಲ್ಲ ಇದು ಹೇಳಿ. ಅಂದ್ರೆ ನಿಸರ್ಗದೊಳಗೆ ಏನೈತಿ ಅಂದ್ರೆ ಅದು ಕೆಟ್ಟದ್ದು ತಗೊಂಡು ಚಲೋದು ಕೊಡ್ತೈತಿ. ಆದ್ರೆ ಭೂಮಿ ಮೇಲೆ ಚಲೋದು ತಗೊಂಡು ಕೆಟ್ಟದ್ದು ಕೊಟ್ಟವಂದ್ರೆ ಮನುಷ್ಯ ಒಬ್ಬನು. ನಿಸರ್ಗವನ್ನು ನೋಡಿ ಕಲಿಬೇಕಲ್ಲ, ನಿಸರ್ಗದ ಧರ್ಮ ಎಷ್ಟು ಅದ್ಭುತ. ಅದಕ್ಕೆ ನಿಸರ್ಗವನ್ನು ನೋಡಿ ಬದುಕಬೇಕು ಮನುಷ್ಯ. ಏನು ಬದುಕುವುದು ಅಂದ್ರೆ ಈ ಜಗತ್ತಿನಲ್ಲಿ ಯಾವುದನ್ನು ಕೆಡಿಸಿ ಬದುಕಬಾರದು. ದೇವರು ಏನು ಮಣ್ಣು ಕೊಟ್ಟಾನ, ಮಣ್ಣು ಕೆಡಿಸಬಾರದು. ನೀರು ಕೊಟ್ಟಾನ, ನೀರು ಕೆಡಿಸಬಾರದು. ಗಾಳಿ ಕೊಟ್ಟಾನ, ಗಾಳಿ ಕೆಡಿಸಬಾರದು. ಬೆಳಕ, ಈ ಬೈಲ, ಈ ಜಗತ್ತನ್ನು ಕೆಡಿಸಲಾರ್ದಂಗೆ ಬದುಕಬೇಕು. ಭಾಳ ಮಂದಿ ಕೇಳುವುದಿಲ್ಲ, ಭಾಳ ಮಂದಿ ಕೇಳ್ತಿರ್ತಾರೆ. ಏನಂತಿರ್ತಾರೆ ಅಂದ್ರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಹೇಳ್ರಿ ಸ್ವಲ್ಪ ಅಂತ ಇರ್ತಾರೆ. ಜೀವನದ ಉದ್ದೇಶ ಏನು ಹೇಳ್ರಿ. ಜೀವನದ ಉದ್ದೇಶ ಏನು? ಬಹಳ ಶಾಸ್ತ್ರ, ಪುರಾಣ, ವೇದ, ಆಗಮ, ವಚನ ನೀವೇನ ಓದ್ರಿ, ಭಾಳ ಸರಳವಾಗಿ ಇಡೀ ಮನುಷ್ಯನ ಜೀವನದ ಉದ್ದೇಶ ಒಂದೇ ಒಂದು ಲೈನ್ನೊಳಗೆ ನೀವು ಅದನ್ನು ಸಮರೈಸ್ ಮಾಡಬೇಕಂದ್ರೆ, ಅದನ್ನು ಒಂದೇ ಸಾಲಿನಲ್ಲಿ ಹೇಳ್ರಿ. ಜೀವನದ ಉದ್ದೇಶ ಏನು ಅಂದ್ರೆ, ಜೀವನದ ಉದ್ದೇಶ ಏನೂ ಅಲ್ಲ. ದೇವ್ರು ಏನು ಈ ಜಗತ್ತು ಕೊಟ್ಟಾನಲ್ಲ, ಅವ ಎಲ್ಲ ಚಲೋದ ಇಟ್ಟಾನಿಲ್ಲಿ. ನೀರು ಚಲೋ ಐತಿ, ಗಾಳಿ ಕೆಟ್ಟಿಲ್ಲ, ನೀರು ಕೆಟ್ಟಿಲ್ಲ, ಬೆಳಕು ಕೆಟ್ಟಿಲ್ಲ, ಬಯಲು ಕೆಟ್ಟಿಲ್ಲ, ಭೂಮಿ ಕೆಟ್ಟಿಲ್ಲ, ಏನೂ ಕೆಟ್ಟಿಲ್ಲ ಈ ಜಗತ್ತಿನೊಳಗೆ. ಜೀವನದ ನಿಜವಾದ ಉದ್ದೇಶ ಏನು ಅಂದ್ರೆ, ದೇವ್ರೇನು ಈ ಸುಂದರವಾದ ಜಗತ್ತನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ನೀ ಬದುಕಿದೆ ಅಂದ್ರೆ ಅದೇ ನಿಜವಾದ ಜೀವನದ ಉದ್ದೇಶ. ಇದಕ್ಕಿಂತ ದೊಡ್ಡ ಉದ್ದೇಶ ಏನೂ ಇಲ್ಲ ಜಗತ್ತಿನಲ್ಲಿ. ದೇವ್ರು ಏನು ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸದಂಗೆ ಮನುಷ್ಯ ಬದುಕಬೇಕಷ್ಟೆ. ಸುಂದರವಾದ ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸಬೇಡ ಮನುಷ್ಯನೇ. ಎಷ್ಟು ಅದ್ಭುತ ಜಗತ್ತಿದೆಯಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ಜೀವನವನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ದೇಹ ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಒಳ್ಳೆಯ ಮನಸ್ಸು ಕೊಟ್ಟಾನ, ಒಳ್ಳೆಯ ಬುದ್ಧಿ ಕೊಟ್ಟಾನ, ಇದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ. ಏನು ಚಲೋ ಕೈ ಅದಾವಂತ ತಿಳ್ಕೊಂಡು ಊರಾಗ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ. ನಾ ಭಾಳ ಶಕ್ತಿವಂತದೀನಿ, ಪೈಲ್ವಾನ್ ಅದೀನಿ, ನಾವು 8 ಮಂದಿ ಅಣ್ಣತಮ್ಮಗಳು ಕೂಡಿದ ಮನೆ, ನಮಗ್ಯಾರು ಈ ಊರಾಗ ಸಮ ಅಂತ ಊರನ್ನ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ ಅಂತ. ದೇವ್ರೇನು 2 ಕೈ ಕೊಟ್ಟಾನಲ್ಲ, ನೀವು ನೋಡಿ ಭಾಳ ಶಕ್ತಿವಂತದಾನಂದ್ರೆ 8 ಮಂದಿಗೆ ಹೊಡಿಬೋದು ನೀನಷ್ಟು. ಭಾಳ ದೇವ್ರು ನಿನ್ನ ರಟ್ಟಿಯೊಳಗೆ ಶಕ್ತಿ ಕೊಟ್ಟಾನ ಅಂದ್ರೆ 8 ಮಂದಿಗೆ ಹೊಡೆದು ಮುಟ್ಟಬಹುದು. ಆದರೆ ಈ ತೋಳುಗಳ ಸಾಮರ್ಥ್ಯ ಇಷ್ಟೇ ಅಲ್ಲ. ನೀನು ಭಾಳ ಶಕ್ತಿವಂತದಿ ಅಂತ ತಿಳ್ಕೊಂಡು ಹೊಡೆದ್ರೆ 8 ಮಂದಿಗೆ ಮುಟ್ಕೊಂತಿ, ವೇದಿಕೆ ಮೇಲೆ ಬಂದು ಸುಮ್ಮನೆ ಕೈ ಮುಗಿದ್ರೆ 8,000 ಮಂದಿಗೆ ಮುಟ್ತೀಯಲ್ಲ. ಸಾಮರ್ಥ್ಯ ಎಷ್ಟು ದೊಡ್ಡದೈತೆ. ದೇವರ ಕೈ ಕೊಟ್ಟಾನಲ್ಲ, ಇದನ್ನು ಬಳಸಬೇಕಲ್ಲ ಮನುಷ್ಯ. ಏನು ಬುದ್ಧಿ ಕೊಟ್ಟಾನ, ಇದನ್ನು ಕೆಟ್ಟದಕ್ಕೆ ಬಳಸಬಾರದು. ಸುಮ್ಮನೆ ಕೈಗಳನ್ನು ಬಳಸಿ ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಲಿಲ್ಲೇನು? ಒಬ್ಬ ಕಲ್ಲು ಕೆತ್ತವ ಹಂಪಿ ನಿರ್ಮಾಣ ಮಾಡಿದ. ಏನು ಅವನಿಗೇನು ಬೇರೆ ಕೈ ಕೊಟ್ಟಿದ್ದು ನನ್ನ ದೇವರು? ಕೈ ಕೊಟ್ಟಾನಷ್ಟೆ. ಒಬ್ಬ ರೈತ ಸುಮ್ಮನೆ ಕೈ ಒಬ್ಬ ಅನ್ನ ಕಸ್ಕೊಂಡಾನ, ಇನ್ನೊಬ್ಬರ ತಾಟಿನೊಳಗೆ ಹಾಕಿದ ಅನ್ನ ಕಸ್ಕೊಳ್ಳೋಕ್ಕೂ ಕೈ ಬಳಸ್ಯಾನ. ಒಬ್ಬ ರೈತ ಅನ್ನ ಇಲ್ಲದ ತಟ್ಟೆಗಳಲ್ಲಿ ತಾನು ಬಿಸಿಲೊಳಗೆ ನಿಂತು ಅನ್ನವಿಲ್ಲದ ತಟ್ಟೆಗಳನ್ನು ತುಂಬ್ಯಾನ. ಅವನು ಧರ್ಮ ಅಲ್ಲೇನದು? ಬಳಸುವ ರೀತಿ ಅಷ್ಟೇ ಇದು. ಇದೇ ಬುದ್ಧಿಯನ್ನು ಬಳಸಿ ಒಬ್ಬ ಕಾಳಿದಾಸ ನಿರ್ಮಾಣ ಆದ, ಒಬ್ಬ ಐನ್ಸ್ಟೀನ್ ನಿರ್ಮಾಣ ಆದ, ಒಬ್ಬ ವಿಶ್ವೇಶ್ವರಯ್ಯ ನಿರ್ಮಾಣ ಆದ. ಇದೇ ಬುದ್ಧಿ ಬಳಸಲಿಲ್ಲೇನವರು? ಇವತ್ತು ನೀವು ಮಂಡ್ಯ, ಮೈಸೂರು ಕಡೆ ಹೋದ್ರೆ ಅಲ್ಲಿ ಹಸ್ರ, ಅಲ್ಲಿ ತೆಂಗ, ಅಲ್ಲಿ ಗದ್ದಿ, ಅಲ್ಲಿ ಕಬ್ಬ, ಅಡಿಕೆ ತೋಟ ನೋಡಿದ ಜನ ಏನು ಟ್ರೈನು ಬಸ್ನೊಳಗೆ ಹೋಗ್ತಿರ್ತಾರಲ್ಲ, ಅವರು ಇದು ತೆಂಗ, ಇದು ಕಬ್ಬ, ಇದು ಗದ್ದಿ ಅಂತ ಅನ್ನೋದಿಲ್ಲಂತ. ಆ ಹಸಿರು ನೋಡಿ ಕಾಣುವ ಹಸಿರೆಲ್ಲ ತೋರಿಸಿ ಜನರಿಗೆ ಹೇಳ್ತಿರ್ತಾರಂತ, ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ ಅಂದ್ರೆ. ಹಸಿರು ಕನ್ನಂಬಾಡಿ KRS ಅಕಸ್ಮಾತ್ ವಿಶ್ವೇಶ್ವರಯ್ಯ ಕಟ್ಟದಿದ್ರೆ ಅದ್ರ ಹಸಿರು ಆಗ್ತಿತ್ತೇನು? ಹಸಿರ ಒಣಗುತ್ತಿತ್ತು, ಹಸಿರಿಗೆ ಉಸಿರಾಗಿ ನಿಂತಿದ್ದ ವಿಶ್ವೇಶ್ವರಯ್ಯ.
ಏನು ಬುದ್ಧಿ ಬಳಸಿದ್ರು ಅವರೆಲ್ಲ. ನಮ್ಮ ಬುದ್ಧಿ ಚಲೋದಕ್ಕೆ ಬೆಳೆಸಿಲ್ಲ. ಯಾರ ಮನೆಗೆ ಹೋಗಿ ಬೆಂಕಿ ಹಚ್ಚಬೇಕು, ಯಾವ ಊರಾಗ ಹೆಂಗೆ ಜಗಳ ಹಚ್ಚಬೇಕು, ಏನು ಬುದ್ಧಿ ಬಳಸಿವಿ ನಾವು? ಮನುಷ್ಯನ ಬುದ್ಧಿ ಕೆಟ್ಟೈತಷ್ಟೆ. ದೇವರು ಕೊಟ್ಟ ಬುದ್ಧಿ ನಾವು ಕೆಡಿಸ್ಕೊಂಡಿವಿ. ಈಗ ನೋಡಿ, ಅಷ್ಟು ಚಲೋ ಮಾತು ಕೇಳಕ್ಕೆ ಇಷ್ಟು 4 ಮಂದಿ ಕುಂತೀರಿ. ಏನು ಒಳ್ಳೆಯ ಮನಸ್ಸುಗಳು. ಏನು ನಾಟಕ ನೋಡಕ್ಕೆ ಹೋಗ್ಯಾನ, ನಾಟಕ ನೋಡಕ್ಕೆ ಇಷ್ಟು ಮೈ ಮರ್ತಾನಲ್ಲ, ಬುದ್ಧಿ ಭ್ರಮಣೆ ಆಗೈತವ. ನಾಟಕ ನೋಡಿ ಮನೆಗೆ ಹೋಗಲಿಲ್ಲ, ಹಂಗೆ ಊರು ಓಣಿ ಹಿಡಿದು ಮುಂದಿನ ಮನೆಗೆ ಹೋದವ. ಏನು ನಾಟಕದವ್ರು ನೋಡಿ, ಬಣ್ಣ ಹಚ್ಕೊಂಡವ್ರು ನೋಡಿ ಅಂದ, ನಮ್ಮ ಮನೆಯವ್ರು ಇಷ್ಟು ಚಂದಿಲ್ಲ. ಬಣ್ಣ ಹಚ್ಕೊಂಡವ್ರು ನೋಡಿ ನಮ್ಮ ಮನೆಯವ್ರು ಇಷ್ಟು ಚಂದಿಲ್ಲ ಅಂದ. ಸ್ವಲ್ಪ ಮನುಷ್ಯ ವಿಚಾರ ಮಾಡಬೇಕಲ್ಲ. ಬಣ್ಣ ಹಚ್ಕೊಂಡವ್ರು ಅದಾರ, ನಿನ್ನ ಬದುಕಿಗೊಬ್ಬರು ಬಣ್ಣ ಕೊಟ್ಟವ್ರು ಅದಾರ. ಹಚ್ಕೊಂಡು ಬಣ್ಣ ಹೋಗ್ತೈತೆ ಹೊರತು ಬಣ್ಣ ಕೊಟ್ಟವ್ರು ಬದುಕ ಕೊಟ್ಟಿರ್ತಾರೆ ನಿನಗಲ್ಲ. ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತಲ್ಲ. ಹೋಗುವ ಬಣ್ಣ ಯಾವುದು, ಇರುವ ಬಣ್ಣ ಯಾವುದು ಅನ್ನೋದು ಬುದ್ಧಿಯಿಂದ ಸ್ವಲ್ಪ ವಿಚಾರ ಮಾಡಬೇಕಲ್ಲ. ಮನುಷ್ಯನಿಗೆ ದೇವರು ಬುದ್ಧಿ ಕೊಟ್ಟಾಗ ಈ ಬುದ್ಧಿ ಕೆಡಿಸ್ಕೊಂಡು ಬದುಕಬಾರ್ದು ಮನುಷ್ಯ. ಏನು ಮನಸ್ಸು ಕೊಟ್ಟಾನ, ಈ ಮನಸ್ಸನ್ನು ಕೆಡಿಸಬಾರ್ದು. ಎಷ್ಟು ಸುಂದರವಾದ ಮನಸ್ಸು, ಈ ಮನಸ್ಸಿನೊಳಗೆ ದ್ವೇಷ ತುಂಬಿದ್ರೆ ಎದಕ್ಕೆ ಬಂತ ಹೇಳಿ? ಒಂದಿಷ್ಟು ಪ್ರೇಮದ ಮಾತುಗಳನ್ನು ಆಡಿದ್ರೆ ಊರ ಅಷ್ಟು ಚಂದ ಆಗ್ತಿರ್ತದೆ. ಮನಸ್ಸು ಕೆಡಿಸಬೇಡ ಮನುಷ್ಯನೇ, ಬುದ್ಧಿ ಕೆಡಿಸಬೇಡ, ಇಂದ್ರಿಯಗಳನ್ನು ಕೆಡಿಸಬೇಡ, ಮನಸ್ಸು ಕೆಡಿಸಬೇಡ, ದೇವರು ಕೊಟ್ಟ ಈ ದೇಹವನ್ನು ಕೆಡಿಸಬೇಡ. ಇದರೊಳಗೆ ಏನು ತುಂಬಬೇಕು ಅದನ್ನು ತುಂಬಬೇಕಷ್ಟೆ. ತುಂಬಲಾರ್ದು ತುಂಬದಿ ಅಂದ್ರೆ ದೇಹ ಕೆಟ್ಟು ಹೋಗ್ತೈತೆ ಅಷ್ಟೆ. ಏನು ಕುಡಿಬೇಕು ಅದನ್ನು ಕುಡಿಬೇಕು. ಹಾಲ ಕುಡಿಬೇಕು ಅಂದ್ರೆ ಶಕ್ತಿ ಬರ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಹೆಂಗೆ ಬರ್ತೈತಿ ಹೇಳಿದ್ರು. ಏನು ತುಂಬಬೇಕು ಅದ ತುಂಬಬೇಕಂದ್ರೆ ಈ ದೇಹಕ್ಕೆ ಶಕ್ತಿ ಬರ್ತೈತಿ ಮನುಷ್ಯನೇ. ಏನು ಕುಡ್ಯಾಕೆ ನಿಂತಾನ, ಇಡೀ ತುಂಬುದು ಗೊತ್ತಿಲ್ಲ ಅಷ್ಟ, ಏನು ಕುಡಿಬೇಕಂತ ಗೊತ್ತಿಲ್ಲ ಆತಗಷ್ಟು. ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ಗೊತ್ತಿಲ್ಲ. ಸಣ್ಣ ಮಕ್ಕಳಿಗೆ ಗೊತ್ತಾಗ್ತೈತಿ, ದೊಡ್ಡವ್ರಿಗೆ ಗೊತ್ತಾಗೋದು. ಈಗ ನೀವು ಒಂದು ಟೇಬಲ್ ಇಡ್ರಿ, ಟೇಬಲ್ ಇಟ್ಟು ಟೇಬಲ್ ಮೇಲೆ ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ಅಲ್ಕೋ ಹಾಲು ಅಂದ್ರೆ ಗೊತ್ತಾಕೈತಿಲ್ಲ, ಭಾಳ ಸಂಭಾವಿತರಿ ನೀವು, ಅಷ್ಟು ಗೊತ್ತಾಗೋದಿಲ್ಲ ಪಾಪ. ಅಲ್ಕೋ ಹಾಲು ಅಂದ್ರೆ ಇದೇನು ಸರಾಯಿ ಅಂತೀರಿ, ಸಿಂಧಿ ಅಂತೀರಿ ನೀವು, ಅದು ಬ್ರ್ಯಾಂಡಿ ಏನೇನೋ ಅನ್ರಿ ಅದಕ್ಕೆ. ದೇರ್ ಆರ್ ಮೆನಿ ನೇಮ್ಸ್. ನೀವು ಒಂದು ಟೇಬಲ್ ಹಾಕಿ ಒಂದು ಕುರ್ಚಿ ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ಹುಡುಗನ ಕೂಡಿಸ್ರಿ. ಹುಡುಗ ಏನು ಮುಟ್ಟತೈತಿ? ಮಗ ಎದಕ್ಕೆ ಕೈ ಹಾಕ್ತಾನೆ? ಹಾಲಿಗೆ ಕೈ ಹಾಕ್ತಾನೆ, ಹುಡುಗರು ಹೇಳ್ತಾವ. ಮತ್ತು ಹುಡುಗನ ಎಬ್ಬಿಸಿ ಮತ್ತು ಒಂದು ಲೋಟದಾಗ ಹಾಲಿಟ್ಟು ಒಂದು ಲೋಟದಾಗ ಅಲ್ಕೋ ಹಾಲಿಟ್ಟು ಅದಾಗ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಿಸ್ರಿ ನೀವು. ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹೋದ್ರೆ ಅವ್ರ ಮನೆ ದೇವರಾಣ. ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹೋಗೋದಿಲ್ಲ, ಅಲ್ಕೋ ಹಾಲಿಗೆ ಹೋಗ್ತೈತೆ ಅವನು. ಅದಕ್ಕೆ ಅವು ಹುಡುಗರ ಅಪ್ಪಗೆ ಅಂತಿರ್ತಾವೆ, ಯಪ್ಪ ನಿನಗೆ ಹಾಲು ಯಾವುದು ಅಲ್ಕೋ ಹಾಲು ಯಾವುದು ಗೊತ್ತಿಲ್ಲ, ಏನು ಕುಡಿದ್ರೆ ಶಕ್ತಿ ಬರ್ತೈತೆ ಅಂತ ಗೊತ್ತಿಲ್ಲ ನಿನಗೆ. ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊತೀವಿ. ನೀ ಅಲ್ಕೋ ಹಾಲು ಕುಡ್ದಿದ್ದಕ್ಕೆ ದಿವಸ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಬರ್ತೀನಿ ನಾನು. ಸುಮ್ಮನೆ ಮನುಷ್ಯಾಗ ಒಂದಿಷ್ಟು ಬುದ್ಧಿ ಗೊತ್ತಿರಬೇಕಲ್ಲ. ಏನು ಒಳಗೆ ಹಾಕಬೇಕು, ಏನು ಹಾಕಬಾರ್ದು, ಏನು ಕುಡಿಬೇಕು, ಏನು ಕುಡಿಬಾರ್ದು ಅನ್ನುವ ಬುದ್ಧಿ ಇಲ್ಲ ಮನುಷ್ಯಾಗ. ಎಷ್ಟು ಮನೆಗಳು ಕೆಟ್ಟಾವ ಹೇಳಿ, ಎಷ್ಟು ಜೀವನಗಳು ಕೆಟ್ಟಾವ ಹೇಳಿ, ಎಷ್ಟು ಯುವಕರ ಬದುಕ ಕೆಟ್ಟೈತಿ ಹೇಳಿ. ಎಷ್ಟು ತಾಯಂದಿರು ಈ ಮಗನ್ನ ಹೊರಬೇಕಾದ್ರೆ, ಮಗನ ಹಡಿಬೇಕಾದ್ರೆ 1000 ದೇವರಿಗೆ ಹರಕೆ ಹೊತ್ತು ಹೆತ್ತ ತಾಯಿಯ ಕರಳ ಚುರ್ರ ಅಂತಂದ್ರೆ ನಾನು ಮಗನಾಗಿ ಹುಟ್ಟಿದ್ದಕ್ಕರ ಏನು ಸಾರ್ಥಕ ಐತಿ ಹೇಳಿ. 100 ದೇವರಿಗೆ ಬೇಡಿ ಹಡದ ತಾಯಿ ಮಗ ಕುಡಿದು ಊರಾಗ ಅಡ್ಡಾಡಕತ್ತ ಅಂದ್ರೆ ಮನೆ ಹಾಳು ಮಾಡಿದ್ರೆ ತಾಯಿಯ ಬದುಕು ಹೆಂಗಾಗಿರಬಾರ್ದು ಹೇಳಿ. ಒಬ್ಬ ಯಾರೋ ಭಯಂಕರ ಕುಡಿತಿದ್ನಂತ, ಭಾಳ ಕುಡಿತಿದ್ದ. ಕುಡಿದು ಎಲ್ಲ ಹೋಗಿತ್ತು, ಮನೆ ಮಠ ಎಲ್ಲ ಕರ್ಕೊಂಡಿದ್ದಾವ. ಮುಗಿದಿಂದ ಒಂದು ದಿವಸ ಅವು ಮನ್ಯಾಗ ಹೆಣ್ಮಕ್ಳಿಗೆ ಬೇಸರಾಗಿ ಹೋಗಿತ್ತಿದ್ರು ಕೂಡ.
ಒಂದು ದಿವಸ ಬಡ ಬಡ ಬಂದವನ ರಬ್ಬಗೆ ಭಸ್ಮ ಹಚ್ಕೊಂಡು ಮನ್ಯಾಗ ಬಂದು ಹೆಣ್ಮಕ್ಳಿಗೆ ಗಪ್ಪನ ಕಾಲು ಹಿಡ್ದು, ಇವತ್ತಿನಿಂದ ನಾನು ಕುಡಿಯೋದು ಬಿಡುತ್ತೆ. ಆಕಿ ಹೆಣ್ಮಗಳಿಗೆ ಖುಷಿ ಆಯ್ತು. ಹೋಗಿ ಒಂದು ಅರ್ಧ ತಾಸು ಆಯ್ತು. ಅರ್ಧ ತಾಸು ಆದಮೇಲೆ ಆ ಹೆಣ್ಮಗಳು ಹಾಡಾಡ್ಕೊಂಡು ಅಳಕತ್ಲಕ್ಕಿ, ಜೋರು ಅಳಕತ್ಲು. ಅದು ಮಗ್ಗಲ ಮನೆ ಮುದುಕಿ ಬಂತು, ಯಾಕೆ ಅಳಕತ್ತಿ? ಇಲ್ಲ, ನಮ್ಮ ಯಜಮಾನ್ ಕುಡಿಯೋದು ಬಿಡ್ತೀನಿ ಅಂದ. ಅಳದು ಅಲ್ಲ, ಕುಡಿಯೋದು ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲಿ, ಏನು ತಪ್ಪಾಗೈತಿ? ಅಲ್ಲ, ಕುಡಿಯೋದು ಬಿಡ್ತೀನಿ ಅಂದ ನನ್ನ ಗಂಡ. ಅಲ್ಲ, ಕುಡಿಯೋದು ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲ, ಅಳತೆ ಯಾಕೆ? ಇಲ್ಲ, ಕುಡಿಯೋದು ಬಿಡ್ತೀನಿ ಅಂತ ನಂದು ಗಪ್ಪನೆ ಕಾಲು ಹಿಡ್ಕೊಂಡು 10 ನಿಮಿಷ ಹಿಡ್ಕೊಂಡ. ಅಲ್ಲ, ಅಕ್ಕಿ ಅಂದ್ಲು, ಮತ್ತು ಕುಡಿಯೋದು ಬಿಡ್ತೀನಿ ಅಂತ 10 ನಿಮಿಷ ಕಾಲು ಹಿಡ್ಕೊಂಡ್ರೆ ಚಲೋ ಆತಲ್ಲ, ಅಳತೆ ಯಾಕೆ ನೀನು? ಅವಾಗ ಅಕ್ಕಿ ಹೇಳಿದ್ಲಂತ, ಇವಾಗ ಕುಡಿಯೋದು ಬಿಡ್ತೀನಂತ ಕಾಲು ಹಿಡ್ಕೊಂಡು ಕಾಲಾಗೇನು ಬೆಳ್ಳಿ ಚೈನ ತೊಗೊಂಡು ಹೋಗೈತದು. ಕೋಡಿ ಬೆಳ್ಳಿ ಚೈನನ ತೊಗೊಂಡು ಹೋಗೈತದು. ಮತ್ತು ಹಿಂಗಾದ್ರೆ ಬದುಕು ಕಟ್ಟಾವ ಯಾವಾಗ? ನೀನು ಹೇಳಿ. ದೇವರು ಏನು ದೇಹ ಕೊಟ್ಟಾನಲ್ಲ, ಇದು ಕೆಡಿಸಬಾರ್ದಷ್ಟೆ. ಏನು ಇದರಾಗ ಹಾಕ್ತೀವಿ ಅನ್ನೋದು ಬಹಳ ಮುಖ್ಯ. ಮಗ ಎಷ್ಟು ಸುಂದರವಾದ ಕಥೆ ನೋಡಿ, ಸುಮ್ಮನೆ ಕೇಳಿ. ಇವೆಲ್ಲ ನಮ್ಮ ಮನಸ್ಸಿಗೆ ಮುಟ್ಟಬೇಕಷ್ಟ. ಇದನ್ನೇನು ಭಾಳ ಮಂದಿ ಯಾರೋ ಹೇಳ್ತಿದ್ರು ಮೊನ್ನೆ ನನಗೆ, ಎಲ್ಲೋ ಒಂದು ಪ್ರವಚನ ಹೇಳಿದಾಗ, ಇವರಿಗೆ ಕುಡಿಯೋದು ಬಿಡಿಸ್ಬೇಕು, ಇಸ್ಪಟ್ಟಾಡೋದು ಬಿಡಿಸ್ಬೇಕು, ಓಸಿ ಬಿಡಿಸ್ಬೇಕು, ಸ್ವಾಮಿಗಳು ಬಿಡಿಸ್ಬೇಕು, ಇನ್ನೊಬ್ಬರು ಬಿಡಿಸ್ಬೇಕು, ಅವರು ಬಿಡಿಸ್ಬೇಕು. ಅಲ್ಲ, ಕುಡಿಯೋನಿಗೆ ಬಿಡೋದು ಬರ್ಬೇಕು ಮನಸ್ಸಿನಾಗ, ಹೌದಲ್ಲ? ತನಗೆ ಬಿಡಬೇಕಂತ ಮನಸ್ಸಿನಾಗ ಅವನಿಗೆ ಬರ್ಬೇಕಷ್ಟೆ. ನಾನು ಕೆಟ್ಟದ್ದು ಮಾಡ್ತೀನಲ್ಲಪ್ಪ, ನಾ ಬಿಡಬೇಕು ಅನ್ನೋದು ಅವನಿಗೆ ಮನಸ್ಸಿನಾಗ ಬರ್ಬೇಕಷ್ಟೆ. ಏಸು ಮಂದಿ ಗುರುಗಳ ಹತ್ರ ಅವ ಒಟ್ಟ 30 ವರ್ಷದಿಂದ ಕುಡಿತಿರ್ತಾನೆ. ಯಾವುದಾದ್ರು ಒಂದು ಆಶ್ರಮಕ್ಕೆ ಹೋಗ್ಯಪ್ಪ, ಇವ ಕುಡಿತಾನೆ ನೋಡಿ, ಇವ 30 ವರ್ಷದಿಂದ ಕುಡಿತಾನೆ, ಇವತ್ತು ಬಿಡಿಸ್ಬೇಕು ನೀ ಅಂದ್ರೆ 30 ವರ್ಷದಿಂದ ಅವ ಕುಡಿತಿರ್ತಾನೆ. ಒಂದು ದಿವಸದಾಗ ಅವ ಬಿಡ್ತಾನೆ, ಅವರಿಗೆ ಕುಡಿಸೋಕ್ಕಾನ ಅಷ್ಟ. ಹ್ಯಾಂಗೆ ಬಿಡಿಸೋದು? ನನ್ನ ಆತ್ಮಕ್ಕೆ ತಿಳಿಬೇಕಲ್ಲ, ನಾ ಕೆಟ್ಟದ್ದು ಮಾಡಾಕತ್ತೇನೆ. ಎಷ್ಟು ಸುಂದರವಾದ ಕಥೆ ಕೇಳಿ. ಯುವಕರು ಕೇಳಬೇಕು, ಹಿರಿಯರು ಕೇಳಬೇಕು. ಇದು ಪರಿವರ್ತನೆಯ ಕ್ಷಣ, ಇದು ಅಷ್ಟೆ. ಏನು ಪರಿವರ್ತನೆ ಅಂದ್ರೆ ಎಲ್ಲೋ ಹೋಗಿ ಹಿಮಾಲಯದೊಳಗೆ ಸಾಕ್ಷಾತ್ಕಾರ ಆಗೋದಲ್ಲ. ಈ ಕ್ಷಣ ನನ್ನ ಮನುಷ್ಯನೊಳಗೆ, ಮನುಷ್ಯ ಕೆಟ್ಟವಾಗ್ಲಿಕ್ಕೆ ನಿನಗೆ 30 ವರ್ಷ ಹಿಡಿಬೋದು. ಒಳ್ಳೆಯವನಾಗಲಿಕ್ಕೆ ನಾನು ಈ ಕ್ಷಣ ನನ್ನ ದುಶ್ಚಟಗಳನ್ನು ಬಿಡ್ತೀನಪ್ಪ, ನಾ ಒಳ್ಳೆಯವನಾಗ್ತೀನಿ ಅನ್ನುವ ಸಂಕಲ್ಪ ಈ ಕ್ಷಣ ಬಂದರೆ, ಈ ಕ್ಷಣಕ್ಕೆ ನೀನು ಸಂತ ಅಷ್ಟೆ, ಒಳ್ಳೆಯ ವ್ಯಕ್ತಿ ಅಷ್ಟೆ. ಕೆಟ್ಟವಾಗಲಿಕ್ಕೆ 30 ವರ್ಷ ಹಿಡಿಬೋದು, ಒಳ್ಳೆಯವನಾಗಲಿಕ್ಕೆ 3 ನಿಮಿಷ ಸಾಕಷ್ಟೇ. ಭಾವ ಶುದ್ಧ ಆದರೆ ಮನುಷ್ಯ ಒಳ್ಳೆಯವನಾಗ್ತಾನೆ ಅಷ್ಟೆ. ಏನು ಒಂದು ಹುಡುಗ ಸಣ್ಣ ಹುಡುಗ, ಒಂದು 5-6ನೇ ಕ್ಲಾಸ್ ಓದ್ತಿತ್ತಂತ. 5-6ನೇ ಕ್ಲಾಸ್ ಓದುವ ಹುಡುಗ ತಂದೆ ತೀರ್ಕೊಂಡಿದ್ದಂತ. ಅದು ಒಂದು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇರ್ತಾವಲ್ಲ, ಅಲ್ಲಿ ಕೆಲಸ ಮಾಡ್ತಿತ್ತಂತ. ಸಣ್ಣ ಮಗ 5ನೇ ಕ್ಲಾಸ್, ಅಪ್ಪ ತೀರ್ಕೊಂಡಾನ. ಸಣ್ಣ ಮಗು ಬಾರಿನೊಳಗೆ ಅದೇನು ಸಪ್ಲೈ ಮಾಡೋದಂತಾರಲ್ಲ, ಅಲ್ಲಿ ಕೆಲಸ ಮಾಡ್ತಿತ್ತು. ಅವ್ವ ಜಡ್ಡಿಗೆ ಬಿದ್ದು ಹಾಸಿಗೆ ಹಿಡ್ದಾಳು. ಇದು ಸಾಯಂಕಾಲ ಕೆಲಸ ಮಾಡ್ತಿತ್ತಂತ. ಒಬ್ಬ ವ್ಯಕ್ತಿ ಆ ಬಾರಿಗೆ ಹೋಗಿ ಆ ಮಗುವಿಗೆ ಹೇಳಿದ್ನಂತ, ನಿಮ್ಮಂಥ ಸಣ್ಣ ಹುಡುಗರು ಇಲ್ಲಿ ಬರಬಾರ್ದಪ್ಪ ನೀವು. ಅಲ್ಲೇನು ರೆಸ್ಟೋರೆಂಟಿಗೆ ಹೋದೊಬ್ಬ ಯಜಮಾನ ಹೇಳಿದ್ನಂತ, ನಿಮ್ಮಂಥ ಸಣ್ಣ ಮಕ್ಕಳು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಕೆಲಸಕ್ಕೆ ಬರಬಾರ್ದಪ್ಪ ನೀವು. ಆವಾಗ ಸಣ್ಣ ಮಗು ಹೇಳಿದ್ನಂತ, ನಿಮ್ಮಂಥ ತಂದೆ ಈ ಬಾರಿಗೆ ಬರದ ಇದ್ದಿದ್ರೆ ನಮ್ಮಂಥ ಮಕ್ಕಳು ಬರುವ ಅವಶ್ಯಕತೆನೇ ಬರ್ತಿರಲಿಲ್ಲ ಇಲ್ಲಿ. ನಿಮ್ಮಂಥ ತಂದೆ ಇಲ್ಲಿಗೆ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಯಾಕೆ ಇಲ್ಲಿ ಬರ್ತಿದ್ರು ಹೇಳಿ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ದೇವರು ಕೊಟ್ಟ ಈ ದೇಹದೊಳಗೆ ಏನು ತುಂಬಬೇಕು, ಏನು ತುಂಬಬಾರದು ಅನ್ನೋದು ಗೊತ್ತಿರಬೇಕಷ್ಟೆ. ಏನು ತುಂಬಿದ್ರೆ ಈ ದೇಹ ಕೆಡ್ತೈತಿ, ಏನು ತುಂಬಿದ್ರೆ ಈ ಮನಸ್ಸು ಕೆಡ್ತೈತಿ, ಏನು ತುಂಬಿದ್ರೆ ನಮ್ಮ ಬುದ್ಧಿ ಭಾವಗಳು ಕೆಡ್ತಾವ ಅನ್ನೋದು ನಮಗೆ ಗೊತ್ತಿರಬೇಕಷ್ಟೆ. ಅದಕ್ಕೆ ದೇವರು ಕೊಟ್ಟ ಈ ದೇಹ ಕೆಡಿಸಬಾರ್ದು, ಮನಸ್ಸು ಕೆಡಿಸಬಾರ್ದು, ಬುದ್ಧಿ ಕೆಡಿಸಬಾರ್ದು, ಭಾವನೆಗಳು ಕೆಡಿಸಬಾರ್ದು, ಇಂದ್ರಿಯಗಳು ಕೆಡಿಸಲಾರ್ದಂಗೆ ಬದುಕುವುದೇ ನಿಜವಾದ ಧರ್ಮ ಅಷ್ಟೇ. ಅದೇ ಶ್ರೇಷ್ಠ ಧರ್ಮ. ಯಾಕಂದ್ರೆ ಈ ಮನುಷ್ಯನ ಬದುಕಿಗೆ ಬೆಲೆ ಯಾವುದರಿಂದ ಬರ್ತೈತಿ ಅಂದ್ರೆ,
ನೀವು ಈ ಮನಸ್ಸು, ಈ ಬುದ್ಧಿ, ಭಾವನೆಗಳೇನು ಕೊಟ್ಟಾನಲ್ಲ ಒಳಗೆ, ಇದರೊಳಗೆ ಏನು ತುಂಬುತ್ತೀರಿ ಅಂದರೂ ಅದರ ಮೇಲೆ ಈ ಜೀವನಕ್ಕೆ ಬೆಲೆ ಬರ್ತೈತಿ, ಈ ದೇಹಕ್ಕೆ ಬೆಲೆ ಬರ್ತೈತಿ. ದೇಹ, ಬಾಡಿ ಇನ್ ಇಟ್ ಸೆಲ್ಫ್, ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ದೇಹ ತನ್ನಷ್ಟಕ್ಕೆ ತಾನ ಅದಕ್ಕೇನು ಬೆಲೆ ಇಲ್ಲ. ಈ ದೇಹದೊಳಗೆ, ಮನಸ್ಸಿನೊಳಗೆ ನೀವು ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ ಈ ಜೀವನಕ್ಕೆ ಬೆಲೆ ಬರ್ತೈತಿ. ಈಗ ನೀವು ನೋಡ್ರಿ, ಒಂದು ಬಾಟ್ಲಿ ಐತಿ, ಪ್ಲಾಸ್ಟಿಕ್ ಬಾಟ್ಲಿ ಇರ್ತೈತಿ. ಈ ಪ್ಲಾಸ್ಟಿಕ್ ಬಾಟ್ಲಿ ನೀವು ಎಲ್ಲರ ನೋಡ್ರಿ, ನೀರು ಕುಡ್ದು ಒಗೆದಿರ್ತಾರಲ್ಲ, ಅದನ್ನು ಈ ಸಣ್ಣ ಸಣ್ಣ ಮಕ್ಕಳು ಮೋಡ್ಕಕ್ಕೆ ಹಾಕೋರೆಲ್ಲ ಬಾಟ್ಲಿ ತೊಗೊಂಡು ಹೋಗ್ತಿರ್ತಾರೆ. ಪ್ಲಾಸ್ಟಿಕ್ ಚೀಲದಾಗ ತುಂಬಿಕೊಂಡು ಮೋಡ್ಕಕ್ಕೆ ಒಯ್ದು ಹಾಕ್ತಿರ್ತಾರೆ ಅವ್ರು. ನೀವು ಅವು ಬಾಟ್ಲಿ ತುಂಬೋರಿಗೆ ಕೇಳ್ರಿ, ಅದ್ರಾಗ ಏನೂ ಕಿಮ್ಮತ್ತಿಲ್ಲ, ಸುಮ್ಮನೆ ಚೀಲದಾಗ ತುಂಬ್ಕೊತಿರ್ತಾರೆ, ಒಯ್ದು ಒಗಿತಿರ್ತಾರೆ ಅವನ್ನಷ್ಟು. ಈಗ ಅದ ಖಾಲಿ ಬಾಟ್ಲಿ ಐತಲ್ಲ, ಖಾಲಿ ಬಾಟ್ಲಿಗೆ ಏನೂ ಕಿಮ್ಮತ್ತಿಲ್ಲ, ಯಾರ ಮೋಡ್ಕಾದವ್ರು ತುಂಬ್ಕೊಂಡು ಹೋಗ್ತಾರೆ. ನೀವು ಬಾಟ್ಲಿ ಒಳಗೆ, ಅದೇ ಖಾಲಿ ಬಾಟ್ಲಿ ಒಳಗೆ ಒಂದಿಷ್ಟು ನೀರು, ಚಲೋ ಬಿಸ್ಲೇರಿ ಅಂತ ಇರಲ್ಲ, ಅದನ್ನು ನೀರು ತುಂಬ್ರಿ. ಅದು ಖಾಲಿ ಬಾಟ್ಲಿ ಒಳಗೆ ಬಿಸಿಲೇರಿ ನೀರು ತುಂಬಿದ್ರೆ ಅದು 40 ರೂಪಾಯೋ 30 ರೂಪಾಯಿಗೋ ಬೆಲೆ ಬಾಳ್ತೈತಿ. ಖಾಲಿ ಇದ್ದಾಗ ಕಿಮ್ಮತ್ತಿಲ್ಲ, ಮೋಡ್ಕಾದವ್ರು ತೊಗೊಂಡು ಹೋಗ್ತಿದ್ರು. ಆದ್ರೆ ಅದ್ರಾಗ ಚಲೋ ತಾಜಾ ಪ್ಯೂರ್ ನೀರು ತುಂಬಿದ್ರಿ ಅಂದ್ರೆ ಅದು 30 ರೂಪಾಯಿಗೆ ಬೆಲೆ ಬಾಳ್ತೈತಿ. ಮತ್ತು ಬಾಟ್ಲಿ ಒಳಗೆ ನೀವು ಚಲೋ ಜವಾರಿ ಆಕಳ ಹಾಲು ತುಂಬಿ ಬಾಟ್ಲಿ ಕೊಡ್ರಿ, ಅದು ಎಷ್ಟಕ್ಕೆ ಹೋಗ್ತೈತಿ? ಅವಾಗ ಅದು 80 ರೂಪಾಯಿ 100 ರೂಪಾಯಿಗೆ ತೊಗೊತಾರೆ. ಮತ್ತು ಅದೇ ಬಾಟ್ಲಿ ಒಳಗೆ ನೀವು ಚಲೋ ಆಕಳು ತುಪ್ಪ ತುಂಬಿ ಕೊಡ್ರಿ, ಅದೇ 1 ಲೀಟ್ರ್, ಅವಾಗ ಅದು 500 ರೂಪಾಯಿ 1000 ರೂಪಾಯಿಗೆ ಮಾರ್ತೈತಿ. ಅಂದ್ರೆ ಇರುವ ಖಾಲಿ ಬಾಟ್ಲಿಗೆ ಕಿಮ್ಮತ್ತಿಲ್ಲ, ಮೋಡ್ಕಕ್ಕೆ ಒಯ್ತಿದ್ರು, ಅದ್ರಾಗ ಚಲೋ ನೀರು ತುಂಬಿದ್ರೆ 30 ರೂಪಾಯಿ ಬೆಲೆ ಬಂತು. ಚಲೋ ಆಕಳ ಹಾಲು ತುಂಬಿದ್ರೆ 80 ರೂಪಾಯಿಗೆ ಬೆಲೆ ಬಂತು. ಅದ್ರೊಳಗೆ ಚಲೋ ಆಕಳು ತುಪ್ಪ ತುಂಬಿದ್ರೆ 500 ರೂಪಾಯಿ 1000 ರೂಪಾಯಿ ಬೆಲೆಗೆ ಬಂತು. ಅಂದ್ರೆ ಖಾಲಿ ಬಾಟ್ಲಿಗೇನು ಕಿಮ್ಮತ್ತಿಲ್ಲ, ಖಾಲಿ ಬಾಟ್ಲಿಯೊಳಗೆ ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ ಆ ಬಾಟ್ಲಿಗೆ ಕಿಮ್ಮತ್ತೈತಿ. ಹಂಗೆ ಮನುಷ್ಯನ ದೇಹಕ್ಕೆ ಕಿಮ್ಮತ್ತಿಲ್ಲ, ಈ ದೇಹದೊಳಗೆ ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ, ಈ ದೇಹಕ್ಕೆ ಏನು ತುಂಬುತ್ತೀವಿ ಅನ್ನೋದ್ರ ಮೇಲೆ ಈ ದೇಹಕ್ಕೆ ಕಿಮ್ಮತ್ತಿದೆಯೇ ಹೊರತು, ಇದು ಚಲೋದು ತುಂಬಿದ್ವಿ ಕಿಮ್ಮತ್ತು ಬರ್ತೈತಿ, ಮತ್ತು ಏನೂ ತುಂಬಲಿಲ್ಲ ಅಂದ್ರೆ ಒಂದು ದಿವಸ ಮೋಡ್ಕಕ್ಕೆ ಒಗಿತಾರೆ, ಇದಕ್ಕೆ ಒಯ್ದು ಅಷ್ಟೇ ಮೋಡ್ಕಕ್ಕೆ ಹೋಗ್ತೈತಿ. ಇದು ಒಂದು ದಿವಸ ಏನು ತುಂಬುತ್ತಿ, ಈ ದೇಹಕ್ಕೆ ರೀಸೌಂಡ್ ಆಗ್ತೈತೆ. ಈ ದೇಹದ ಮೇಲೆ ಸಾಕ್ಬಿಡ್ರಿ. ಈ ದೇಹದೊಳಗೆ ನಾವು ಏನು ತುಂಬುತ್ತೀವಿ ಅನ್ನೋದರ ಮೇಲೆ ಈ ದೇಹದ ಬೆಲೆ ನಿಂತಿರ್ತೈತೆ ಅಷ್ಟೆ. ಅದಕ್ಕೆ ದೇವರು ಕೊಟ್ಟಂಥ ಈ ಬದುಕೈತೆಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕಬೇಕು ಮನುಷ್ಯ. ಇದನ್ನು ಚಲೋದಕ್ಕೆ ಬಳಸಬೇಕಷ್ಟೆ. ಇದಕ್ಕೆ ಚಲೋದಕ್ಕೆ ಬಳಸಿದ್ರೆ ದೇವರು ಏನು ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಮನಸ್ಸು ಕೊಟ್ಟಾನ, ಬುದ್ಧಿ ಭಾವನೆಗಳನ್ನು ಕೊಟ್ಟಾನಲ್ಲ, ಇದನ್ನು ಚಲೋದಕ್ಕೆ ಬಳಸಿದೀವಿ ಅಂದ್ರೆ, ಲೋಕ ಕಲ್ಯಾಣದ ಕೆಲಸಕ್ಕೆ ಬಳಸಿದ್ರೆ ಇದಕ್ಕೆ ಯಜ್ಞ ಅಂತ ಕರೆದ್ರು. ಭಾಳ ಸುಂದರ ಶಬ್ದ ಬಳಸಿದ್ರು, ಯಜ್ಞ ಅಂತ ಕರೆದ್ರು ಇದಕ್ಕೆ. ಯುಜ್ಜ ಧಾತು, ಯುಜ್ಜ ಅಂದರೆ ಸದ್ಬಳಕೆ ಮಾಡಿಕೊಳ್ಳೋದು, ಒಳ್ಳೆಯದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಕ್ಕೆ ಯಜ್ಞ ಅಂತ ಕರೀತಾರೆ. ಈಗ ನೀವು ಮನೆಯೊಳಗೆ ಭಾಳ ಕಾಡ್ತಿತ್ತು ಅಂದ್ರೆ ಹೋಮ ಮಾಡಿಸೋದಿಲ್ಲ, ಏನಂತೀರಿ ನೀವು ಅದಕ್ಕೆ? ಹೋಮ ಹವನ ಮಾಡ್ಬೇಕಂತೀರಲ್ಲ, ಯಜ್ಞ ಮಾಡಿಸೋದು ಅಂತೀರಿ ನೀವು ಅದಕ್ಕೆ. ಎಷ್ಟು ಗೀತೆ ದಾರ್ಶನಿಕರು ಎಷ್ಟು ಚಂದ ಹೇಳಿದ್ರು ಅಂದ್ರೆ, ನೋಡಪ್ಪ ನಿಜವಾದ ಯಜ್ಞ ಯಾವುದು? ಯಜ್ಞ ಅಂದ್ರೆ ಬರೇ ಬೆಂಕಿಯೊಳಗೆ, ಬೆಂಕಿ ಒಂದು ಸಣ್ಣ ಕುಂಡ್ಲಿ, ಏನು ಯಜ್ಞ ಕುಂಡ ಇರ್ತೈತಿ, ಅದರೊಳಗೆ ನೀ ತುಪ್ಪ ಶ್ರೀಗಂಧದ ಕಟ್ಟಿಗೆ ಹಾಕಿ ಮಾಡುವುದಷ್ಟೇ ನಿಜವಾದ ಯಜ್ಞ ಅಲ್ಲ. ಬಸವಣ್ಣವ್ರು ಎಷ್ಟೊಂದು ಒಳ್ಳೆ ಚಿಂತನೆ ಮಾಡಿದ್ರು ಅಂದ್ರೆ, ಅಕಸ್ಮಾತ್ ಅದೇ ನಿಜವಾದ ಯಜ್ಞ ಆಗಿತ್ತು ಅಂದ್ರೆ, ನೀನೇನು ಅದರೊಳಗೆ ತುಪ್ಪ ಹಾಕ್ತೀಯಲ್ಲಪ್ಪ, ಶ್ರೀಗಂಧದ ಕಟ್ಟಿಗೆ ಹಾಕ್ತೀಯಲ್ಲ, ಚಲೋ ಚಲೋ ಬಟ್ಟೆ ಹಾಕ್ತೀಯಲ್ಲ, ಇದ ನಿಜವಾದ ಯಜ್ಞ ಆಗಿದ್ರೆ, ಇದ ನಿಜವಾದ ದೇವರಾಗಿದ್ರೆ, ಅವರ ಚಿಂತನೆ ಎಷ್ಟು ಚಂದ ಐತಿ ಅಂದ್ರೆ, ಕಿಚ್ಚು ದೈವವೆಂದು ಪೂಜಿಸಿ ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರ ಹೊಯ್ದು ಬೀದಿಯ ಧೂಳ ಹಾಕಿ ಆರಿಸುವವರು, ಬೊಬ್ಬಿಟ್ಟು ಕರೆವರೆಲ್ಲ
ಎಷ್ಟು ಚಂದ ಅಂತಾರಂದ್ರೆ ನಿಜವಾದ ಯಜ್ಞ ಯಾವುದಪ್ಪ, ಎಷ್ಟು ಶರಣರ ಚಿಂತನೆ ಎಷ್ಟು ಚಂದ ಐತಿ. ನೀ ಏನು ಒಂದು ಸಣ್ಣ ಯಜ್ಞ ಕುಂಡ ಮಾಡಿ ಅದರೊಳಗೆ ತುಪ್ಪ ಹಾಕಕತ್ತಿ, ಅದರೊಳಗೆ ಶ್ರೀಗಂಧದ ಕಟ್ಟಿಗೆಯನ್ನು ಹಾಕಿ ಅದರೊಳಗೆ ರೇಷ್ಮೆ ಬಟ್ಟೆಗಳನ್ನು ಹಾಕಿ ಯಜ್ಞ ಮಾಡಕತ್ತೀಯಲ್ಲ, ಇದು ದೇವರಂತ ನೀ ಪೂಜೆ ಮಾಡಕತ್ತೀಯಲ್ಲಪ್ಪ. ಅಕಸ್ಮಾತ್ ಇದರೊಳಗಿಂದ ಒಂದು ಕಿಡಿ ಹಾರಿ ಮನಿಗೆ ಹತ್ತಪ್ಪ ಬೆಂಕಿ, ಮತ್ತು ಮನಿಗೆ ಬೆಂಕಿ ಹತ್ತಂದ್ರೆ ಆರ್ಸಕ್ಕೆ ಹೋಗ್ತಿರಿಲ್ಲ, ಬಚ್ಚಲು ನೀರು ಒಯ್ದು ತುಪ್ಪ ಹಾಕೋರು ಬಡ ಬಡ ಬಚ್ಚಲು ನೀರು ಹಾಕ್ತೀರಿ, ಬೀದಿ ಧೂಳು ಹಾಕ್ತೀರಿ. ಅದಕ್ಕೆ ಯಾಕೆ ಒಯ್ದು ಆರ್ಸಕ್ಕೆ ಶುರು ಮಾಡಿದ್ರಪ್ಪ, ಕೈ ಮುಗಿಬೇಕಿದು ಸಣ್ಣ ದೇವರು ಅದು ದೊಡ್ಡ ದೇವ್ರು ಅಂತ ಕೈ ಮುಗಿಬೇಕು, ಆರ್ಸಕ್ಕೆ ಯಾಕೆ ಹೋಗ್ತೀನಿ ನೀನು. ಅದಕ್ಕೆ ಬಸವಣ್ಣನ ಚಿಂತನೆ ಎಷ್ಟು ಸುಂದರ ಅಂದ್ರೆ, ನೋಡೋ ಮನುಷ್ಯನೇ, ಯಜ್ಞ ಅಂದ್ರೆ ಸುಮ್ಮನೆ ಹಿಂಗೊಂದಿಷ್ಟು ತುಪ್ಪ ಹಾಕಿ ಏನು ಪೂಜೆ ಮಾಡಕತ್ತೀಯಲ್ಲ, ಅದು ನಿಜವಾದ ಯಜ್ಞ ಅಲ್ಲ. ಯಜ್ಞ ಕುಂಡಕ್ಕೆ ತುಪ್ಪ ಹಾಕುವುದು ನಿಜವಾದ ಯಜ್ಞ ಅಲ್ಲ. ಹಸಿದ ಮಕ್ಕಳಿಗೊಂದು ತುತ್ತು ಉಣಿಸಿದೆ ಅಂದರೆ ಅದು ದೇವನಿಗೆ ಮುಟ್ಟುವ ಮಹಾಯಜ್ಞ ಅಂತ. ಇದು ನಿಜವಾದ ಯಜ್ಞ. ಅದು ಅಲ್ಲಂತಲ್ಲ, ಅದಕ್ಕಿಂತ ಶ್ರೇಷ್ಠ ಯಜ್ಞ ಇದು. ನೀನು ನಿನ್ನನ್ನು ಒಳ್ಳೆಯ ಕಾರ್ಯಗಳಿಗೆ ನೀ ತೊಡಗಿಸ್ಕೊಂಡಿ ಅಂದರೆ ಅದು ಯಜ್ಞ ಅಂತ ಕರೆದ್ರೆ ಶರಣರು. ಎಷ್ಟು ಸುಂದರ ಚಿಂತನೆ ಅದು. ಈಗೊಬ್ಬ ಮನುಷ್ಯ ದಾರಿ ಮೇಲೆ ಹೋಗ್ತಿರ್ತಾನೆ. ದಾರಿಯಲ್ಲಿ ನೀವು ಗಾಡಿ ತೊಗೊಂಡು ಹೋಗುವಾಗ ಬಿಸಿಲಾಗ ಹೋಗ್ತಿರ್ತೀರಿ. ಬಿಸಿಲಾಗ ನಡೆದು ಹೋಗುವಾಗ ನಿಮ್ಮ ಕಾಲಿನ ಉಂಗುಟ ಹರಿತೈತಿ. ಉಂಗುಟ ಹರಿದಾಗ ಅಲ್ಲೊಬ್ಬ ಚಪ್ಪಲಿ ಹೊಲಿಯುವಂಥ ಒಬ್ಬ ವ್ಯಕ್ತಿ ತಾನು ಬಿಸಿಲಾಗ ಕುಂತಾನೆ. ತನ್ನಗ ಮ್ಯಾಲೆ ತಲೆ ಮೇಲೆ ಬಿಸಿಲು ಸುಡ್ತಿರ್ತೈತಿ. ನಿನ್ನ ಉಂಗುಟ ಹರಿದು ಕಾಲು ಸುಟ್ಕೊಂಡು ನೀನು ಅಡ್ಡಾಡುವಾಗ ನಿನ್ನ ಕಾಲಿನ ಪಾದರಕ್ಷೆ ತಗೊಂಡು ಉಂಗುಟ ಹೊಲಿದು ನಿನ್ನ ಕಾಲಿಗಿಟ್ಟು ಆರಾಮ್ ಹೋಗಪ್ಪ ಅಂತ ನಿನಗೆ ಹರಿಸಿ ಕಳಿಸ್ತಾನಲ್ಲ, ಅವ ಮಾಡುವ ಕೆಲಸ ಯಜ್ಞ ಅಲ್ಲೇನದು, ನಿಜವಾದ ಯಜ್ಞ ಅಲ್ಲೇನದು. ನೀನು ಹೋಗುವಾಗ ಯಾವುದೋ ಒಂದು ಗಾಡಿ ಪಂಚರ್ ಆಗ್ತೈತಿ. ಗಾಡಿ ಪಂಚರ್ ಆದಾಗ ನಿನ್ನ ಗಾಡಿಗೆ ಹವಾ ತುಂಬಿ ನಿನ್ನ ಪ್ರಯಾಣ ಸುಖಕರವಾಗಲಿ ಅಂತ ಹರಿಸಿ ಕಳಿಸ್ತಾನಲ್ಲ, ಅದು ಯಜ್ಞ ಅಲ್ಲೇನು. ಇವತ್ತು ನಾವು ಚಲೋ ಚಲೋ ಬಿಳೆ ಬಟ್ಟೆ ಹಾಕ್ಕೊಂಡಿವಿ, ಟಾರ್ಚ್ ಹಾಕಿ ಬಿಳೆ ಬಟ್ಟೆ ಹಾಕ್ಕೊಂಡಿವಲ್ಲ, ನಾವಿಷ್ಟು ಚಲೋ ಬಿಳೆ ಬಟ್ಟೆ ಹಾಕೋಬೇಕಾದ್ರೆ ಇದು ಬಂದಿದ್ದೆಲ್ಲಿಂದ ಹೇಳಿ? ಏನು ಅಂತರ್ಲೆ ಬಂದೈತೇನು? ನಾವಿಷ್ಟು ಚಲೋ ಬಿಳೆ ಬಟ್ಟೆ ಹಾಕೋಬೇಕಾದ್ರೆ ಯಾವನೋ ಒಬ್ಬ ರೈತ ಹೊಲದಲ್ಲಿ ತನ್ನ ಮುಖ ಬೆನ್ನು ಕರ್ರಗೆ ಮಾಡಿಕೊಂಡು ನಮಗೆ ಬಿಳೆ ಬಟ್ಟೆ ಅವ ಹತ್ತಿ ಹೊಲದಾಗ ತನ್ನ ಮುಖ ಬೆನ್ನು ಕರ್ರಗೆ ಮಾಡಿಕೊಳ್ಳಾರ್ದ ಹತ್ತಿ ಯಜ್ಞ ಅಲ್ಲೇನು? ಹಾಗಾದ್ರೆ ಯಜ್ಞ ಅಂತಂದ್ರೆ ದೇವರು ಕೊಟ್ಟ ಈ ಜೀವನವನ್ನು ಮನುಷ್ಯ ಒಳ್ಳೆಯದಕ್ಕೆ ತೊಡಗಿಸಿಕೊಳ್ಳಬೇಕು, ಅದು ನಿಜವಾದ ಯಜ್ಞ, ಅದು ಅಷ್ಟೆ. ಗೀತೆಯಲ್ಲಿ 5 ಯಜ್ಞಗಳನ್ನು ಹೇಳ್ತಾರೆ. ಯಜ್ಞ ಅಂದರೆ ಸ್ಮರಣೆ ಮಾಡೋದು. ದೇವರೇನಿ ಬದುಕು ಕೊಟ್ಟಾನಲ್ಲಪ್ಪ, ದೇವರಿಗೊಂದು ಸ್ಮರಣೆ ಮಾಡು. ಭಗವಂತನೇ, ಇಂಥದ್ದೊಂದು ಸುಂದರ ಜೀವನ ನನಗೆ ಕೊಟ್ಟಿಯಲ್ಲಪ್ಪ, ಕಣ್ಣು ಕೊಟ್ಟು, ಕೈ ಕೊಟ್ಟು, ಕಾಲು ಕೊಟ್ಟು 100 ವರ್ಷಗಳ ಸುಂದರವಾದ ಜೀವನ ಕೊಟ್ಟಿಯಲ್ಲ. ಈ ಜೀವನವನ್ನು ದೇವರೇ, ನಾ ಈ ಭೂಮಿ ಮೇಲೆ ಹೆಂಗೆ ಬದುಕ್ತೀನಿ ಅಂದ್ರೆ ಬರೇ ನನ್ನ ಮನ್ಯಾನ ಮಂದಿಗಲ್ಲ, ನನ್ನ ಊರನ ಮಂದಿಗಲ್ಲ, ನೀ ಕೊಟ್ಟ ಬದುಕು ದೇವರೇ ನಿನಗೆ ಸಂತೋಷವಾಗುವಂಗೆ ಬದುಕ್ತೀನಿ ಅಂತ ಬದುಕು ದೇವರ ಋಣ ಮುಟ್ಟತೈತೆ ಅಷ್ಟೆ, ದೇವನ ಋಣ ಮುಟ್ಟತೈತೆ. ನಮ್ಮ ಬದುಕು ದೇವರಿಗೆ ಸಂತೋಷ ಆಗಬೇಕು. ಮತ್ತಿಷ್ಟೆಲ್ಲ ನಿಸರ್ಗ, ಮಣ್ಣು, ನೀರು, ಗಾಳಿ, ಬೆಳಕು ನಮಗಿಷ್ಟೆಲ್ಲ ಕೊಟ್ಟೈತೆ ಇಲ್ಲ? ನೀರಿರದೇ ಇದ್ದರೆ ನಾವು ಬದುಕ್ತಿದ್ವೇನು ಹೇಳಿ? ನಿಸರ್ಗಕ್ಕಾಗಿ ಒಂದಿಷ್ಟು ಮನುಷ್ಯ ಕೊಟ್ಟು ನಿಸರ್ಗದ ಋಣ ತೀರಿಸ್ಬೇಕಲ್ಲ ಮನುಷ್ಯ. ಈಗ ನೀವು ಖಾನಾವಳಿಗೆ ಊಟ ಮಾಡ್ತೀರಿ, ಖಾನಾವಳಿಯೊಳಗೆ ಊಟ ಮಾಡಿದ್ರೆ ನಿಮಗೆ ಒಂದು 100 ರೂಪಾಯಿ ಖಾನಾವಳಿಯವರು ಒಂದು ತಟ್ಟೆ ಊಟಕ್ಕೆ ತೊಗೊತಾರೆ. ದೇವರಿಷ್ಟೆಲ್ಲ ಅನ್ನ ನೀರು ಎಲ್ಲ ಪುಕ್ಕಟೆಯಾಗಿ ಕೊಟ್ಟಾನಿಲ್ಲ. ಒಂದು ಬಾಟ್ಲಿ ನೀರು 50 ರೂಪಾಯಿ ತೊಗೊತಾರೆ. ನೀವು ಒಂದು ಲೈಟ್ ಹಚ್ಚಿರಿ, ನಿಮಗೇನು KPTCLನವ್ರು ಬಂದು ತಿಂಗಳ ಕರೆಂಟ್ ಬಿಲ್ ಕೇಳ್ತಾರೆ. ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಬಿಟ್ಟಾನಲ್ಲ, ಎಂದರೆ ಬಿಲ್ ಕೊಡು ಅಂತ ಕೇಳ್ಯಾನೇನು ದೇವರು? ಮತ್ತು ನಿಸರ್ಗಕ್ಕೆ ಏನು ಕೊಟ್ಟಿವಿ ಹೇಳಿ? ಮತ್ತು ನಿಮ್ಮದೊಂದು ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಅದಕ್ಕೆ ಹವಾ ತುಂಬಕ್ಕೆ 10 ರೂಪಾಯಿ ಕೊಡ್ತೀರ ಇಲ್ಲ ನೀವು? ಒಂದು ಸುಮ್ಮನೆ ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ತುಂಬಕ್ಕೆ ಹವಾ ತುಂಬಕ್ಕೆ 10 ರೂಪಾಯಿ ಕೊಡ್ತೀರಿ. ಇಂಥ ಸುಂದರವಾದ ದೇಹ ಕೊಟ್ಟು ಇದಕ್ಕೆ 9 ರಂಧ್ರಗಳದಾವ ದೇಹಕ್ಕೆ. 9 ರಂಧ್ರಗಳೊಳಗೆ ಈ ದೇಹದೊಳಗೆ ಹವಾ ತುಂಬಿ 9 ರಂಧ್ರ ಇದ್ದರೂ ಸಹಿತ ಇದನ್ನು ಪಂಚರ್ ಆಗಲಾರ್ದಂಗೆ ನೋಡ್ಕೊಂಡಲ್ಲ ದೇವರು. ಅವನಿಗೇನು ಕೊಟ್ಟಿವಿ ಹೇಳಿ ನಾವೆಲ್ಲ? ಅದಕ್ಕೆ ಮನುಷ್ಯ ನಿಸರ್ಗಕ್ಕೆ ಏನಾದರೂ ಕೊಟ್ಟು ಬದುಕುವುದು.
ಅನ್ನ ಕೊಟ್ಟ ದೇವನಿಗೆ, ನೀರು ಕೊಟ್ಟ ದೇವನಿಗೆ, ಗಾಳಿ ಕೊಟ್ಟ ದೇವನಿಗೆ, ಬೆಳಕು ಕೊಟ್ಟ ದೇವನಿಗೆ. ನೋಡಿ, ಇಲ್ಲೆಲ್ಲ ಹುಡುಗರು ಯುವಕರು ಸೇರಿಕೊಂಡು ಇಲ್ಲೊಂದು ಕೆರೆ ನಿರ್ಮಾಣ ಮಾಡ್ಯಾರ. ಎಷ್ಟು ಸಂತೋಷದ ಕೆಲಸ. ಅವಾಗೆಲ್ಲ ನೀರು ಎಲ್ಲಿ ಬೇಕು ಅಲ್ಲಿ ಸಿಗ್ತಿತ್ತು. ನೀರಿಗೆ ಈ 21ನೇ ಶತಮಾನದ ಒಂದು ದೊಡ್ಡ ಸಮಸ್ಯೆ ಏನಾದರೂ ಇದ್ದರೆ ನೀರಿನ ಸಮಸ್ಯೆ ಅಂತ. ಮನುಷ್ಯಾಗ ನೀರು ಎಷ್ಟು, ಅದರ ಶಬ್ದನೇ ಎಷ್ಟು ಚಂದ ಐತಿ, ನೀರು. ಇದರ ಅರ್ಥ ತಿಳ್ಕೊಡ್ರಿ ನೀವು. ನೀರು, ನೀ ಇರ್ಬೇಕಾದ್ರೆ ನೀರು ಬೇಕು, ಇರದೇ ಇದ್ರೆ ನೀ ಬದುಕೋದಿಲ್ಲ. ಅದಕ್ಕೆ ನೀರು ಅಂತ ಕರೆದ್ರೆ ಅದಕ್ಕೆ ಅವ್ರು. ನೀ ಇರ್ಬೇಕಾದ್ರೆ ನೀರು ಬೇಕು. ನೀರಿಲ್ಲದೆ ಬದುಕಕ್ಕೆ ಆಗ್ತೈತೆ ಏನು ಮನುಷ್ಯ? ನೀ ಎಷ್ಟ ಶ್ರೀಮಂತಿರುವಪ್ಪ, ನೀ ಹೋಗಾಗ ಏನು ಗಳಿಸಿದ 1 kg ಬಂಗಾರ ಇಟ್ಟಿರ್ಬೋದು ಮನ್ಯಾಗ. ಏನಪ್ಪ 1 kg ಬಂಗಾರ ಇಟ್ಟಾನ, 1 ತೊಲಿ ಬಾಯಾಗಿಡ್ರಿ ಅಂತಾರನು ಹೋಗಾಕ? ಇದ್ದೊಂದು ಗುಂಡುಗಡಿಗೆ ಕಸ್ಕೊಂತಾರೆ, ಹೌದಲ್ಲ? ಏನು ಅನ್ನೋದಿಲ್ಲ. ನೀವು ಹೋಗಾಗ 1 ತೊಲಿ ಬಂಗಾರ ಇಡ್ರಿ ಅನ್ನೋದಿಲ್ಲ ಬಾಯಾಗ. ಏನು ಇಡ್ರಿ ಅಂತಾರೆ? 1 ಗುಟಕ್ಕೆ ನೀರು ಕೊಡ್ರಿ ಅಂತಾರೆ. ನಾವು ಹೋಗುವಾಗ ನೀರು ಬಿತ್ತೆ ಹೊರತು ಬಂಗಾರ ಬೀಳಲಿಲ್ಲ ನನ್ನ ಬಾಯಾಗ. ನೀರು ಬೇಕು ಮನುಷ್ಯಾಗ. ಅಂಥ ಒಂದು ನೀರಿನ ರಕ್ಷಣೆಯ ಸಲುವಾಗಿ ಇಲ್ಲೊಂದು ಕೆರೆ ಕಟ್ಟುವ ಕೆಲಸ ಇಲ್ಲೆಲ್ಲ ಯುವಕರು ಮಾಡಿದ್ದಾರೆ. ಹಿರಿಯರದಕ್ಕೆಲ್ಲ ಎಷ್ಟು ಸ್ಫೂರ್ತಿ ಕೊಟ್ಟಿದ್ದಾರೆ. ಹೀಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕಾದ ಜಾತ್ರೆ ಅಷ್ಟೆ. ಜೀವನ ಅನ್ನೋದು ಒಂದು ಜಾತ್ರೆ ಮಾಡ್ಕೊಂಡು ಹೋಗಿಬಿಡ್ಬೇಕಷ್ಟೆ. ಇರೋದು ಎಷ್ಟು ದಿವಸ ಇರ್ತೀವಿ ನಾವು? ಒಂದು 100 ವರ್ಷದ ಬದುಕ ಇರುವಷ್ಟು ದಿವಸ ಚಂದ ಬದುಕಿ ಹೋಗ್ಬೇಕಷ್ಟೆ. ನಾವು ಯಾತ್ರಿಕರು, ನಾವು ದಿವ್ಯ ಕ್ಷೇತ್ರವೇ ಲೋಕ. ಇದು ಜಗತ್ತೇನಿದೆ, ಈ ಜಗತ್ತು ದೇವನ ಜಾತ್ರೆ ಅಂತಾರೆ ಇದಕ್ಕೆ ದೊಡ್ಡವರು. ಯಾತ್ರಿಕರು ನಾವು, ದಿವ್ಯ ಕ್ಷೇತ್ರವೇ ಲೋಕ. ಈ ಕ್ಷೇತ್ರ ಇದೊಂದು ದೇವನ ಜಾತ್ರೆ ನಡೆದೈತಿಲ್ಲಿ. ನಾವು ಯಾತ್ರಿಕರಾಗಿ ಬಂದೀವಿ ಅಷ್ಟೆ. ಯಾತ್ರಿಕರಾಗಿ ಬಂದೀವಿ. ಈ ಜಗತ್ತಿಗೆ ನಾವು ಹೆಂಗೆ ಬಂದೀವಿ ಅಂದರೆ ಪಿಕ್ನಿಕ್ಕಿಗೆ ಬಂದೀವಿ ಅಂತಾರೆ. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್. ಇದು ದೇವನ ದಿವ್ಯ ಜಾತ್ರೆ. ಈ ಜಾತ್ರೆಗೆ ನಾವು ಎದಕ್ಕೆ ಬಂದೀವಿ ಅಂದರೆ ಪಿಕ್ನಿಕ್ಕಿಗೆ ಬಂದೀವಂತಷ್ಟೆ. ದೇವರು ನಮಗೊಂದು ಪಿಕ್ನಿಕ್ಕಿಗೆ ಕೊಟ್ಟು ಕಳಿಸ್ಯಾನಿಲ್ಲ. ಈಗ ತಾಯಿ ಕಳಿಸೋದಿಲ್ಲ, ಪಿಕ್ನಿಕ್ಕಿಗೆ ಹೆಂಗೆ ಕಳಿಸ್ತಾಳೆ ಮಕ್ಕಳಿಗೆ ತಾಯಿ ಹೆಂಗೆ ಪಿಕ್ನಿಕ್ಕಿಗೆ ಹೋಗ್ಯಾರ ಇಲ್ಲಿ ಕಳಿಸಿರಿಲ್ಲ ನೀವು? ತಾಯಿ ಅಂದರೆ ಎಲ್ಲ ಮಕ್ಕಳಿಗೆ ಹೆಂಗೆ ಕಳಿಸಿರ್ತೀರಿ? ಅವಕ್ಕೆ ತಾಯಿ ಏನು ಮಾಡ್ತಾಳೆ? ರೊಟ್ಟಿ, ಚಿತ್ರಾನ್ನ, ಪಲ್ಯ, ಎಲ್ಲ ಸ್ವೀಟು ಎಲ್ಲ ಕಟ್ಟಿ ಮಗನಿಗೆ ಹೇಳ್ತಾಳೆ, ನೋಡಪ್ಪ ನಿನ್ನ ಸಲುವಾಗಿ ಏನು ಬೇಕು ಅದನ್ನೆಲ್ಲ ಕಟ್ಟೀನಿ, ಮತ್ತು ನಿನ್ನ ದೋಸ್ತರ ಸಲುವಾಗಿ ಒಂದಿಷ್ಟು ಕಟ್ಟೀನಿ, ತೊಗೊಂಡು ನೀನು ಚಂದ ಉಂಡು ನಿಮ್ಮ ದೋಸ್ತರಿಗೆ ಉಣಿಸಿ ಚಂದ ಜಾತ್ರೆ ಮಾಡಬಾ ಅಂತ ತಾಯಿ ಪಿಕ್ನಿಕ್ಕಿಗೆ ಹೋಗಬಾ ಅಂತ ತಾಯಿ ಕಳಿಸಿರ್ತಾಳೆ. ಇವ ಅವು ಕಟ್ಟಿದ ಬುತ್ತಿ ತೊಗೊಂಡು ಹೋತು ಪಿಕ್ನಿಕ್ಕಿಗೆ ಎಲ್ಲ ದೋಸ್ತರಿಗೆ ಕೂಡ ಹೋಗಿವ. ಏನು ಮಾಡ್ದೆ? ಅವು ಕಟ್ಟಿದ ಬುತ್ತಿ ಉಣ್ಲಿಲ್ಲ. ಅದನ್ನು ಇನ್ನೊಬ್ರು ಏನು ಹುಡುಗರು ಬುತ್ತಿ ತಂದಿದ್ರಲ್ಲ, ಆ ಬುತ್ತಿ ಒಂದಿಷ್ಟು ಹರಿದ, ಅವ್ರದ್ದು ಒಂದಿಷ್ಟು ಚೆಲ್ದ, ಇನ್ನೊಬ್ಬರು ಕೂಡ ಒಂದಿಷ್ಟು ಜಗಳ ಆಡ್ದ, ಅವ್ರ ಅಂಗಿ ಹರಿದ, ತನ್ನ ಅಂಗಿ ಹರ್ಕೊಂಡು ಮನೆಗೆ ಬಂದು ಕೂಡಲೇ ಅವು ನೋಡಿದ್ಲು. ನೋಡಿ, ಅಲ್ಲೋ ನೀನು ಉಂಡು ಚಂದಿರು ಅಂತ ಪಿಕ್ನಿಕ್ಕಿಗೆ ಹೋಗಿ ಬಾ ಅಂತ ನಿನಗೆ ಬುತ್ತಿ ಕಟ್ಟಿದ್ದೆ, ರೊಟ್ಟಿ ಕಟ್ಟಿದ್ದೆ, ಚಲೋ ಬಟ್ಟೆ ಹಾಕಿ ಕಳಿಸಿದ್ದೆ, ನಿನ್ನ ರೊಟ್ಟಿನೂ ಉಣ್ಲಿಲ್ಲ, ಮಂದಿ ಬುತ್ತಿನೂ ಕೆಡಿಸಿ ಅಂಗಿ ಹರ್ಕೊಂಡು ಬಂದೆಲ್ಲ, ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ನೋಡು ಅನ್ನೋದಿಲ್ಲ ತಾಯಿ ಅಂತಾಳಿಲ್ಲಿ. ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ. ಹಂಗೆ ದೇವರು ಅನ್ನುವಂಥ ತಾಯಿ ನಮಗೆ ಈ ಜಗತ್ತನ್ನು ನೋಡೋಕೆ ಒಂದು ಪಿಕ್ನಿಕ್ಕಿಗೆ ಕಳಿಸ್ಯಾಳಾಕಿ. ದೇವರು ಪಿಕ್ನಿಕ್ಕಿಗೆ ಕಳಿಸ್ಯಾನ ನಮಗೆಲ್ಲ. ನಮಗೇನು ಕೊಟ್ಟಾನ? ನಂಬುದು ಚಂದ ಉಂಡು ತಿಂದು ಇನ್ನೊಬ್ಬರಿಗೆ ನಮ್ಮ ತುತ್ತಿನೊಳಗೆ ಒಂದಿಷ್ಟು ಕೊಟ್ಟು ಹಂಚಿ ಸಂತೋಷಪಟ್ಟು ಹೋದ್ರೆ ದೇವ್ರಂತಾನೆ ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸ್ತೀನಪ್ಪ ಅಂತಾನೆ. ಮತ್ತು ನಮ್ಮದು ಸರಿಗುಂಡ್ಲಿಲ್ಲ, ಇನ್ನೊಬ್ರದ್ದೊಂದಿಷ್ಟು ಮೋಸ ಮಾಡಿ ವಂಚನೆ ಮಾಡಿ ತಿಂದು ಜಗಳ ಆಡಿ ಊರಿಗೆ ಬೇಸರಾಗಿ ಒಂದು ದಿವ್ಸ ಮ್ಯಾಲೆ ಹೋದ್ರೆ ದೇವ್ರಂತಾನೆ ಇದು ಇಟ್ ಈಸ್ ಯುವರ್ ಲಾಸ್ಟ್ ಪಿಕ್ನಿಕ್, ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ಅನ್ನೋದಿಲ್ಲ ಆತ ದೇವ್ರಂತಾನೆ. ಅದಕ್ಕೆ ಚಂದ ಬದುಕಬೇಕು ಮನುಷ್ಯ ಅಷ್ಟೆ. ದೇವರು ಕೊಟ್ಟ ಈ ಸುಂದರ ಜೀವನವನ್ನು ಚಂದ ಬದುಕುವುದೇ ನಿಜವಾದ ಜೀವನ. ಯಾತ್ರಿಕರಾಗಿ ಇಲ್ಲಿ ಬದುಕುವುದು ಅನ್ನುವಂಥ ಮಾತು ಹೇಳಿ ತಾವೆಲ್ಲ ಎಷ್ಟು ಜನ ಕೂಡಿರೋಡು ಇಷ್ಟು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕಾಗಿ ಅಷ್ಟು ಜಾತ್ರೆ ನಡೆದೈತೆ. ಆದರೂ ಅದನ್ನು ಬಿಟ್ಟು ನೀವೆಲ್ಲ ಕುಂತೀರಿ. ಏನು ನಮ್ಮ ಜನ ಅನ್ನೋದಿಲ್ಲ, ನಮ್ಮ ಊರು ಕೆಟ್ಟೈತ್ರಿ, ನಮ್ಮ ದೇಶ ಕೆಟ್ಟೈತಿ. ಏನೂ ಕೆಟ್ಟಿಲ್ಲ. ನೀರು ಕೆಟ್ಟಿಲ್ಲ, ಗಾಳಿ ಕೆಟ್ಟಿಲ್ಲ, ಬೆಳಕು ಕೆಟ್ಟಿಲ್ಲ. ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟೈತೆ ಅಷ್ಟೆ. ಇಂಥ ಪರಿಸ್ಥಿತಿಯೊಳಗೂ ಸಹಿತ
ಇಂಥ ಪರಿಸ್ಥಿತಿಯೊಳಗೂ ಸಹಿತ ಇಷ್ಟು ಸಾವಿರ ಜನ 2 ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಕೂತಿರಲ್ಲ, ಕಾಲ ಇನ್ನೂ ಒಳ್ಳೆಯದೈತೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಇದಕ್ಕಿಂತ ದೊಡ್ಡ ನಿದರ್ಶನ ಏನು ಬೇಕು? ಪಾಪ 6 ಗಂಟೆ ಆದರೆ ಯಾರು ಎಲ್ಲೆಲ್ಲಿ ಜೋಲಿ ಹೊಡ್ಕೊತಿರ್ತಿದ್ರು, ಎಲ್ಲರೂ ಇಲ್ಲಿ ಕುಂತಾರಲ್ಲ. ಇದಕ್ಕಿಂತ ಏನು ಒಳ್ಳೆಯ ಕಾಲ ಬರ್ಬೇಕು ಹೇಳ್ರಿ ನಮಗೆ? ಇದಕ್ಕಿಂತ ಚಲೋ ಕಾಲ ಏನು ಇನ್ನೇನು ಬರ್ತೈತಿ ಹೇಳಿ? ಅದಕ್ಕೆ ಇಷ್ಟು ಹೀಗೆ ಒಳ್ಳೆಯ ಕೆಲಸ, ಒಳ್ಳೆಯ ವಿಚಾರ, ಒಳ್ಳೆಯ ಮನಸ್ಸಿಟ್ಟುಕೊಂಡು ಬದುಕುವುದೇ ನಿಜವಾದ ಜೀವನ ಅಷ್ಟೆ. ಹೀಗೆ ಎಲ್ಲಿ ಒಳ್ಳೆಯ ವಿಚಾರಗಳನ್ನು ಕೇಳುವ ಅವಕಾಶ ಸಿಗ್ತದ ಅದನ್ನು ಕಳ್ಕೋಬಾರ್ದು ಮನುಷ್ಯ. ಸುಮ್ಮನೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಕೇಳ್ತಿರ್ಬೇಕು. ಯಾಕಂದ್ರೆ ಈ ಜೀವನ ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ಒಂದಿಷ್ಟು ಕಷ್ಟ, ಒಂದಿಷ್ಟು ಸುಖ, ಒಮ್ಮೆ ದುಃಖ, ಒಂದಿಷ್ಟು ನೋವು, ಒಂದಿಷ್ಟು ಅಪಮಾನ, ಒಮ್ಮೆ ಬಡತನ, ಇವೆಲ್ಲ ಇರ್ತಾವೆ. ಇವುಗಳ ಮಧ್ಯದಲ್ಲಿ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕಾದ್ರೆ ಒಂದಿಷ್ಟು ಚಲೋ ವಿಚಾರಗಳನ್ನು ಕೇಳಬೇಕಾಗ್ತದೆ ಮನುಷ್ಯ. ಈಗ ನಿಮ್ಮ ಮೊಬೈಲ್ ಐತಿ, ನೀವು ಬೆಳಗ್ಗೆ ಎದ್ದು ಕೂಡಲೇ ಚಾರ್ಜ್ ಮಾಡ್ತೀರಿಲ್ಲ, ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೀತೈತೆ ಏನು? ಹ್ಯಾಂಗೆ ಕರೆಂಟಿನ ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೆಯುವುದಿಲ್ಲವೋ ಹಂಗೆ ದೊಡ್ಡವರ ಶರಣರ ಒಳ್ಳೆಯ ಮಾತಿನ ಚಾರ್ಜ್ ಇಲ್ಲಾರ್ದೆ ಈ ಜೀವನನೂ ನಡೆಸಬಾರ್ದು ಮನುಷ್ಯ. ಇದು ಸಾಮಾನ್ಯ ಜ್ಞಾನ. ಒಳ್ಳೆಯ ಮಾತಿನ ಮುಖಾಂತರ, ಒಳ್ಳೆಯ ವಿಚಾರಗಳ ಮುಖಾಂತರ ಈ ಜೀವನವನ್ನು ಚಾರ್ಜ್ ಮಾಡ್ಕೊತ ಹೋಗ್ಬೇಕು ಮನುಷ್ಯ. ಸಂಸಾರ ಅಂದಮೇಲೆ ಒಮ್ಮೆ ಹೆಚ್ಚು ಕಡಿಮೆ ಇರುವುದಲ್ಲ. ಒಮ್ಮೆ ನಾವು ಅಂದ್ಕೊಂಡಂಗೆ ಎಲ್ಲರೂ ಹೊಗಳ್ತಾರೇನು, ಒಮ್ಮೆ ಅಪಮಾನಗಳಾಗ್ತಾವೆ, ಒಮ್ಮೆ ಬಡತನ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ ಜೀವನದಲ್ಲಿ, ಒಮ್ಮೆ ನೋವುಗಳು ಬರ್ತಾವೆ, ಒಮ್ಮೆ ನಿರಾಶೆಗಳು ಬರ್ತಾವೆ. ಇವುಗಳ ಮಧ್ಯದೊಳಗೆ ಸಂತೋಷದಿಂದ ಬದುಕುವುದನ್ನು ಕಲಿಬೇಕು ಮನುಷ್ಯ. ಅದನ್ನು ಕಲಿಸುವುದು ಚಲೋ ಮಾತು. ಈಗ ನೀವು ಮನ್ಯಾಗ RCC ಹಾಕ್ತಿರಿಲ್ಲ, RCC ಹಾಕಬೇಕಾದ್ರೆ ಚಲೋ ಜಿಂದಾಲ್ ಸಿಮೆಂಟ್ ತಂದಿರಿ, ಜಿಂದಾಲ್ ಕಬ್ಬಣ ತಂದಿರಿ, ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ನಿಮ್ಮ ಮನೆ ಪ್ಲ್ಯಾನ್ ಮಾಡ್ಯಾನ. ಎಲ್ಲ ಮನೆ RCC ಹಾಕ್ತಿರ್ಲಿ, ಕಬ್ಬಣಕ್ಕೆ ರೊಕ್ಕ ಕೊಟ್ಟಿರಿಲ್ಲ, ಸಿಮೆಂಟಿಗೆ ರೊಕ್ಕ ಕೊಟ್ಟಿರಿ, ಕಂಕರಿಗೆ ರೊಕ್ಕ ಕೊಟ್ಟಿರಿ, ಉಸ್ಕಿಗೆ ರೊಕ್ಕ ಕೊಟ್ಟಿರಿ, ಎಲ್ಲ ರೊಕ್ಕ ಕೊಟ್ಟು ತಂದು RCC ಹಾಕಿರಲ್ಲ. ನೀರಿಗೇನು ರೊಕ್ಕ ಕೊಟ್ಟಿಲ್ಲ, ನೀವು ಸುಮ್ಮನೆ ಬಿಡ್ತೀರಿ ಅದನ್ನು. ಯಾಕೆ ಅದಕ್ಕೆ ನೀರು ಹಾಕ್ಬೇಕು ಹೇಳ್ರಿ? ಎಲ್ಲ ಚಲೋ ಕಬ್ಬಣ ಐತಿ, ಕಂಕರ ಐತಿ, ಸಿಮೆಂಟ್ ಐತಿ, ಕಬ್ಬಣ ಐತಿ, ಎಲ್ಲನೂ ಮಾಡಿ ಮಿಕ್ಸ್ ಮಾಡಿ RCC ಹಾಕಿರಲ್ಲ. ಅದಕ್ಕೆ ನೀರು ಯಾಕೆ ಬಿಡ್ಬೇಕು? ಕ್ಯೂರಿಂಗ್ ಮಾಡೋದಂತೀರಿಲ್ಲ ನೀವು. ನೀರು ಯಾಕೆ ಬಿಡ್ಬೇಕು ಅಂದ್ರೆ, ಎಷ್ಟ ರೊಕ್ಕ ಕೊಟ್ಟು ಕಬ್ಬಣ ಸಿಮೆಂಟು ಕಂಕರು ಕಬ್ಬಣ ತಂದು ನೀವು RCC ಹಾಕಿದ್ರೂ ಸಹಿತ ನೀರು ಬಿಡದೇ ಇದ್ದರೆ, ಕ್ಯೂರಿಂಗ್ ಮಾಡದೇ ಇದ್ರೆ ನಿಮ್ಮ RCC ಕ್ರ್ಯಾಕ್ ಬರ್ತೈತದ. ಹೆಂಗೆ ನೀರು ಬಿಡದಿದ್ರೆ ನಿಮ್ಮ RCC ಕ್ರ್ಯಾಕ್ ಬರ್ತೈತಲ್ಲ, ಕ್ಯೂರಿಂಗ್ ಮಾಡದೇ ಇದ್ರೆ ಕ್ರ್ಯಾಕ್ ಬರ್ತೈತಿ. ಹಂಗೆ ಶರಣರ, ದೊಡ್ಡವರ, ಸಂತರ ಮಾತಿನಿಂದ ನಮ್ಮ ಸಂಸಾರವನ್ನು ಕ್ಯೂರಿಂಗ್ ಮಾಡದೇ ಇದ್ರೆ ಇದು ಕ್ರ್ಯಾಕ್ ಬಿಡೋಕೆ ಶುರು ಮಾಡ್ತೈತೆ ಒಂದು ದಿವಸ ಅಷ್ಟೆ. ಕ್ರ್ಯಾಕ್ ಬಿಡಬಾರ್ದು ಅಂದ್ರೆ ಒಂದಿಷ್ಟು ಚಲೋ ಮಾತುಗಳನ್ನು ಕೇಳುವ ಅವಕಾಶ ಸಿಕ್ಕಾಗ ಮನುಷ್ಯ ಕೇಳಬೇಕನ್ನುವಂಥ ಮಾತು ಹೇಳಿ, ದೇವರೇನು ಈ ಬದುಕು ಕೊಟ್ಟಾನಲ್ಲ, ಚಲೋದಕ್ಕೆ ಬಳಸೋದಷ್ಟ, ಒಳ್ಳೆಯದಕ್ಕೆ ಬಳಸಿ ಈ ಜೀವನವನ್ನು ಕಟ್ಟಿಕೋಬೇಕು ಮನುಷ್ಯ. ನಾನು ಪದೇ ಈ ಮಾತು ಹೇಳ್ತೇನೆ. ನನಗೆ ಸುಖ ಬಂದಿದ್ರೆ ನಾನು ಮಾಡಿದ ಪುಣ್ಯದ ಫಲದಿಂದ ಸುಖ ಬಂದಿರ್ತೈತಿ. ನನಗೆ ದುಃಖ ಬಂದಿದ್ರೆ ನಾನು ಮಾಡಿದ ಪಾಪದ ಕೆಲಸದಿಂದ ನನಗೆ ದುಃಖ ಬಂದಿರ್ತೈತಿ. ಸುಖ ದುಃಖಗಳು ನಾನು ಮಾಡಿದ ಪುಣ್ಯ ಮತ್ತು ಪಾಪದ ಫಲಗಳಷ್ಟೇ. ನಾನು ಪುಣ್ಯ, ನೀವು ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಫಲನ ಬರ್ತೈತಿ, ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಫಲನ ಬರ್ತೈತಿ. ಪುಣ್ಯದ ಕೆಲಸ ಮಾಡಿದ್ರೆ ಸುಖ ಬರ್ತೈತಿ, ಪಾಪದ ಕೆಲಸ ಮಾಡಿದ್ರೆ ದುಃಖ ಬರ್ತೈತಿ ಅಷ್ಟೇ. ಇದು ಜೀವನದ ತಾರ್ಕಿಕ ಸತ್ಯ. ಇದು ಅದಕ್ಕೆ ಒಳ್ಳೆಯದನ್ನು ಮಾಡೋದು ಮನುಷ್ಯ. ನಾ ಏನು ಮಾಡೀನಿ ಅದನ್ನು ಈ ಜಗತ್ತಿನೊಳಗೆ ಪಡ್ಕೊತೀನಿ. ಒಬ್ಬ ಮನುಷ್ಯ ದಾರಿ ಹಿಡಿದು ಹೋಗುವಾಗ ಬ್ಯಾಸಿಗೆ ದಿವಸ ಅಲ್ಲ, ಅವನಿಗೆ ಮಾವಿನ ಹಣ್ಣು ನೋಡ್ದ. ಚಲೋ ಹಣ್ಣು ಬಿಟ್ಟಿತ್ತು ಗಿಡದಾಗ, ಅದು ಬೇಲಿ ಹಾಕಿದ್ರು ತೋಟದಾಗ. ಮಾವಿನ ಹಣ್ಣು ನೋಡ್ದವ. ಮಾವಿನ ಹಣ್ಣು ನೋಡಿದ್ದೇನು ಕಾಲು ನೋಡೈತೇನೇನು? ಇಲ್ಲ, ನೋಡಿದ್ದು ಕಣ್ಣು ನೋಡ್ತಲ್ಲ, ಕಣ್ಣು ಹೋಗಲಿಲ್ಲ, ನಡೆದಿದ್ದು ಕಾಲು. ಹಣ್ಣು ನೋಡಿದ್ದು ಕಣ್ಣ, ನಡೆದಿದ್ದು ಕಾಲ. ಮಾವಿನ ಹಣ್ಣು ಹರ್ಕೊಂಡಿದ್ದು ಕೈ, ತಿಂದಿದ್ದು ನಾಲಿಗೆ. ನೋಡಿದ್ದು ಕಣ್ಣ, ನಡೆದಿದ್ದು ಕಾಲ, ಹರ್ಕೊಂಡಿದ್ದು ಕೈ, ತಿಂದಿದ್ದು ನಾಲಿಗೆ. ಮತ್ತು ತಿಂದು ಕೂಡಲೇ ಅವ್ನು ಹೊಲ್ದಾವ ಹೆಂಗೆ ಸುಮ್ಮಿರ್ತಾನೆ, ಬಡಗಿ ತೊಗೊಂಡು ಏಟು ಬಿಟ್ಟನಲ್ಲ, ಏಟು ತಿಂದಿದ್ದು ಬೆನ್ನ. ಎಷ್ಟು ವಿಚಿತ್ರ ಐತಿ ಅಂದ್ರೆ,
ಹಣ್ಣು ನೋಡಿದ್ದು ಕಣ್ಣ, ಕಣ್ಣ ಹಣ್ಣು ನೋಡಿತು, ನೋಡಿದ್ದ ಕಣ್ಣ, ನಡೆದಿದ್ದ ಕಾಲ, ಹರ್ಕೊಂಡಿದ್ದ ಕೈ, ತಿಂದಿದ್ದ ನಾಲಿಗೆ, ಏಟು ತಿಂದಿದ್ದ ಬೆನ್ನ, ಆದ್ರೆ ನೋವಾಗಿ ನೀರು ಬಂದಿದ್ದು ಯಾವುದು ಮೊದಲು ನೋಡಿತ್ತಲ್ಲ ಆ ಕಣ್ಣಾಗ ನೀರು ಬಂತು. ಇದು ಸತ್ಯ. ಇದು ಮನುಷ್ಯ ಏನು ನೋಡಿತ್ತಲ್ಲ ಅದ ಕಣ್ಣಾಗ ನೀರು ಬಂತೆ ಹೊರತು ಕಾಲಾಗ ಕೈಯಾಗ ಬರಲಿಲ್ಲ. ಯಾವ ನೋಡ್ಯಾನಲ್ಲ ಅವನಿಗೆ ನೀರು ಬಂದೈತೆ ಅಷ್ಟೆ. ನಾವು ಏನು ಮಾಡೀವಿ ಅದನ್ನು ಪಡ್ಕೊತೀವಿ ಜಗತ್ತಿನಲ್ಲಿ. ಅದಕ್ಕೆ ಕೆರೆ ಕಟ್ಟಿಸೋದು, ಜಾತ್ರೆ ಮಾಡೋದು, ದಾಸೋಹ ಮಾಡೋದು, ಚಲೋ ಚಲೋ ಪುಣ್ಯದ ಕೆಲಸ ಮನುಷ್ಯ ಜೀವನದಲ್ಲಿ ಮಾಡ್ತಾ ಹೋಗಬೇಕು, ಸಂತೋಷವಾಗಿ ಬದುಕಬೇಕು. ಇದು ಜೀವನದ ಸಾರ್ಥಕತೆ ಅಂಥೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ. ದಯಾಘನ ಗವಿಸಿದ್ದೇಶನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ಭೋಗಾಪುರೇಶನ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಏಕೆ ಸೇರ್ತದನ ಅವ್ರದ್ದು ದೊಡ್ಡ ಜಾತ್ರೆ ಐತೆ ಪಾಪ. ಈಗ ಓದ್ತಾರವ್ರು, ಆಮೇಲೆ 3 ದಿವಸ ಆದಮೇಲೆ ಕೇಳೋರ ಯಾರು ಅವ್ರದ್ದು. ನಾವು ವಾಸಿಸುವ ಈ ವಿಶ್ವದಲ್ಲಿ 2 ಸಂಗತಿಗಳನ್ನು ನಾವು ಗಮನಿಸಬೇಕು. ಯಾವ 2 ಸಂಗತಿಗಳನ್ನು ಗಮನಿಸುವುದು ಅಂದ್ರೆ, ಇಲ್ಲಿ ನಾವು ವಾಸಿಸುವ ಈ ಪ್ರಪಂಚ 2 ವಿಧವಾಗಿದೆ. ಒಂದು ಜಡ ಪ್ರಪಂಚ, ಇನ್ನೊಂದು ಜೀವ ಪ್ರಪಂಚ. ಒಂದು ಜಡ ಪ್ರಪಂಚ, ಇನ್ನೊಂದು ಜೀವ ಪ್ರಪಂಚ. ಜಡ ಪ್ರಪಂಚ ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಳಕು, ಪಂಚ ಮಹಾಭೂತಗಳು ಅಂತ ನಾವೇನು ಕರಿತೀವಿ. ಮಣ್ಣು, ನೀರ, ಗಾಳಿ, ಬೆಳಕ, ಬೈಲ ಇದೇನಿದೆ ಇದು ಜಡ ಪ್ರಪಂಚ. ಇದು ಜೀವ ಪ್ರಪಂಚ ಅಂದ್ರೆ ಮನುಷ್ಯನಾದಿಯಾಗಿ ಸಕಲ ಪಶು ಪಕ್ಷಿ ಪ್ರಾಣಿಗಳದಾವಲ್ಲ, ಇದು ಜೀವ ಪ್ರಪಂಚ. ಒಂದು ಜಡ ಪ್ರಪಂಚ ಇದೆ, ಇನ್ನೊಂದು ಜೀವ ಪ್ರಪಂಚ ಇದೆ. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡರನ್ನು ಕೂಡಿಸಿದಾತ ದೇವರು. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡನ್ನು ಕೂಡಿಸಿದಾತ ದೇವರು. ದೇವನ ಇಚ್ಛೆ ಏನು ಅಂದ್ರೆ, ಜೀವ ಪ್ರಪಂಚ ಏನಿದೆ, ಸಾಕದು ರೀಸೌಂಡ್ ಆಗ್ತೈತೆ, ಯಾಕೋ ಮಾಡಬೇಡ ಸಾಕು. ಜೀವ ಪ್ರಪಂಚ ದೇವನ ಇಚ್ಛೆ ಏನು ಅಂದ್ರೆ, ಈ ಮಣ್ಣ, ನೀರ, ಗಾಳಿ, ಬೆಳಕ, ಬೈಲ ಇದೇನು ಜಡ ಪ್ರಪಂಚ ಇದೆಯಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಈ ಜಗತ್ತಿನಲ್ಲಿವೆಯಲ್ಲ, ಇವೆಲ್ಲವುಗಳನ್ನು ಅನುಭವಿಸುವ ಈ ಜೀವ ಈ ಜಗತ್ತನ್ನು ಅನುಭವಿಸಿ ಸಂತೋಷವಾಗಿರಬೇಕನ್ನೋದು ದೇವನ ಇಚ್ಛೆ.
ದೇವನ ಇಚ್ಛೆ ಏನು ಅಂದ್ರೆ ಜಗತ್ತ ಕೆಟ್ಟಿರಬಾರದು, ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು. ಇದು ದೇವನ ಇಚ್ಛೆ. ಇದು ನಾವು ಈ ಜಗತ್ತನ್ನು ಹೆಂಗೆ ಅನುಭವಿಸ್ಬೇಕು ಅಂದ್ರೆ, ನಾವು ಈ ಜಗತ್ತನ್ನು ಅನುಭವಿಸಿದರೆ ಈ ಜಗತ್ತು ಕೆಟ್ಟಿರಬಾರದು, ಹಂಗೆ ಈ ಜಗತ್ತನ್ನು ಅನುಭವಿಸಬೇಕು. ನಮ್ಮ ಅನುಭವ ಹೆಂಗಿರಬೇಕು ಅಂದ್ರೆ, ನಮ್ಮ ಅನುಭವದಿಂದ ಈ ಜಗತ್ತು ಕೆಟ್ಟಿರಬಾರದು, ಹಂಗೆ ಈ ಜಗತ್ತನ್ನು ಅನುಭವಿಸಿ ನಾವು ಸಂತೋಷವಾಗಿರಬೇಕು. ನಮ್ಮ ಸಂತೋಷಕ್ಕಾಗಿ ಜಗತ್ತನ್ನು ಕೆಡಿಸಬಾರ್ದು ಮನುಷ್ಯ. ನಾವೂ ಸಂತೋಷವಾಗಿರಬೇಕು, ಜಗತ್ತೂ ಕೆಟ್ಟಿರಬಾರದು, ಹಂಗೆ ಇಲ್ಲಿ ಬದುಕಬೇಕು. ಇದು ದೇವನ ಇಚ್ಛೆ. ಇದು ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು. ಜಗತ್ತು ಕೆಡಬಾರದು, ಜೀವಿಗಳು ಸಂತೋಷವಾಗಿರಬೇಕನ್ನುವುದು ದೇವನ ಇಚ್ಛೆ. ಇದು ನೀವು ನಿಸರ್ಗವನ್ನು ಒಂದು ಕ್ಷಣ ಹಿಂಗೆ ನೋಡ್ರಿ. ನಿಸರ್ಗ ಹೆಂಗೆ ಬದುಕ್ತೈತಿ? ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ, ಒಂದು ಮಗು ಬೆಳಿಬೇಕಾದ್ರೆ ಯಾರಿಗೆ ನಮಗೆ ಸೋಲಾಗಬೇಕಂತಿರ್ತದೆ ಹೇಳಿ? ಎಲ್ಲರೂ ನಾವು ಬಯಸುವುದೇನು? ನಮ್ಮ ಜೀವನದಲ್ಲಿ ನಮಗೆ ಗೆಲುವು ಆಗಬೇಕು, ಯಶಸ್ಸು ನಾನು ಪಡ್ಕೋಬೇಕಂತ ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಇರ್ತದೆ, ನನಗೂ ಯಶಸ್ಸು ಆಗಬೇಕು, ನಾನು ಜೀವನದಲ್ಲಿ ಸಫಲ ಆಗಬೇಕು ಅಂತ. ಮನುಷ್ಯ ಸಫಲ ಆಗಬೇಕಾದ್ರೆ ಏನಿರಬೇಕು ಹೇಳಿ? ಮೂರು ದಯಾಘನ ಗವಿಸಿದ್ದೇಶನ್ನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ಭೋಗಾಪುರೇಶನ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಏಕೆ ಸೇರ್ತವನು? ಅವ್ರದ್ದು ದೊಡ್ಡ ಜಾತ್ರೆ ಐತೆ ಪಾಪ. ಈಗ ಓದ್ತಾರವ್ರು, ಆಮೇಲೆ 3 ದಿವಸ ಆದ್ಮೇಲೆ ಕೇಳೋರ ಯಾರು ಅವ್ರದ್ದು? ನಾವು ವಾಸಿಸುವ ಈ ವಿಶ್ವದಲ್ಲಿ 2 ಸಂಗತಿಗಳನ್ನು ನಾವು ಗಮನಿಸಬೇಕು. ಯಾವ 2 ಸಂಗತಿಗಳನ್ನು ಗಮನಿಸುವುದು ಅಂದ್ರೆ, ಇಲ್ಲಿ ನಾವು ವಾಸಿಸುವ ಈ ಪ್ರಪಂಚ 2 ವಿಧವಾಗಿದೆ. ಒಂದು ಜಡ ಪ್ರಪಂಚ, ಇನ್ನೊಂದು ಜೀವ ಪ್ರಪಂಚ. ಒಂದು ಜಡ ಪ್ರಪಂಚ, ಇನ್ನೊಂದು ಜೀವ ಪ್ರಪಂಚ. ಜಡ ಪ್ರಪಂಚ ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಳಕು, ಪಂಚಮಹಾಭೂತಗಳು ಅಂತ ನಾವೇನು ಕರಿತೀವಿ. ಮಣ್ಣು, ನೀರ, ಗಾಳಿ, ಬೆಳಕ, ಬೈಲ ಇದೇನಿದೆ, ಇದು ಜಡ ಪ್ರಪಂಚ. ಇದು ಜೀವ ಪ್ರಪಂಚ ಅಂದ್ರೆ ಮನುಷ್ಯನಾದಿಯಾಗಿ ಸಕಲ ಪಶು ಪಕ್ಷಿ ಪ್ರಾಣಿಗಳದಾವಲ್ಲ, ಇದು ಜೀವ ಪ್ರಪಂಚ. ಒಂದು ಜಡ ಪ್ರಪಂಚ ಇದೆ, ಇನ್ನೊಂದು ಜೀವ ಪ್ರಪಂಚ ಇದೆ. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡರನ್ನು ಕೂಡಿಸಿದಾತ ದೇವರು. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡನ್ನು ಕೂಡಿಸಿದಾತ ದೇವರು. ದೇವನ ಇಚ್ಛೆ ಏನು ಅಂದ್ರೆ, ಜೀವ ಪ್ರಪಂಚ ಏನಿದೆ, ಸಾಕದು ರೀಸೌಂಡ್ ಆಗ್ತೈತೆ, ಎಕೋ ಮಾಡಬೇಡ ಸಾಕು. ಜೀವ ಪ್ರಪಂಚ, ದೇವನ ಇಚ್ಛೆ ಏನು ಅಂದ್ರೆ, ಈ ಮಣ್ಣ, ನೀರ, ಗಾಳಿ, ಬೆಳಕ, ಬೈಲ
ಇದೇನು ಜಡ ಪ್ರಪಂಚ ಇದೆಯಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಈ ಜಗತ್ತಿನಲ್ಲಿವೆಯಲ್ಲ, ಇವೆಲ್ಲವುಗಳನ್ನು ಅನುಭವಿಸುವ ಈ ಜೀವ ಈ ಜಗತ್ತನ್ನು ಅನುಭವಿಸಿ ಸಂತೋಷವಾಗಿರಬೇಕನ್ನೋದು ದೇವನ ಇಚ್ಛೆ. ದೇವನ ಇಚ್ಛೆ ಏನು ಅಂದ್ರೆ ಜಗತ್ತ ಕೆಟ್ಟಿರಬಾರದು, ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು. ಇದು ದೇವನ ಇಚ್ಛೆ. ಇದು ನಾವು ಈ ಜಗತ್ತನ್ನು ಹೆಂಗೆ ಅನುಭವಿಸ್ಬೇಕು ಅಂದ್ರೆ, ನಾವು ಈ ಜಗತ್ತನ್ನು ಅನುಭವಿಸಿದರೆ ಈ ಜಗತ್ತು ಕೆಟ್ಟಿರಬಾರದು, ಹಂಗೆ ಈ ಜಗತ್ತನ್ನು ಅನುಭವಿಸಬೇಕು. ನಮ್ಮ ಅನುಭವ ಹೆಂಗಿರಬೇಕು ಅಂದ್ರೆ, ನಮ್ಮ ಅನುಭವದಿಂದ ಈ ಜಗತ್ತು ಕೆಟ್ಟಿರಬಾರದು, ಹಂಗೆ ಈ ಜಗತ್ತನ್ನು ಅನುಭವಿಸಿ ನಾವು ಸಂತೋಷವಾಗಿರಬೇಕು. ನಮ್ಮ ಸಂತೋಷಕ್ಕಾಗಿ ಜಗತ್ತನ್ನು ಕೆಡಿಸಬಾರ್ದು ಮನುಷ್ಯ. ನಾವೂ ಸಂತೋಷವಾಗಿರಬೇಕು, ಜಗತ್ತೂ ಕೆಟ್ಟಿರಬಾರದು, ಹಂಗೆ ಇಲ್ಲಿ ಬದುಕಬೇಕು. ಇದು ದೇವನ ಇಚ್ಛೆ. ಇದು ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು. ಜಗತ್ತು ಕೆಡಬಾರದು, ಜೀವಿಗಳು ಸಂತೋಷವಾಗಿರಬೇಕನ್ನುವುದು ದೇವನ ಇಚ್ಛೆ. ಇದು ನೀವು ನಿಸರ್ಗವನ್ನು ಒಂದು ಕ್ಷಣ ಹಿಂಗೆ ನೋಡ್ರಿ. ನಿಸರ್ಗ ಹೆಂಗೆ ಬದುಕ್ತೈತಿ, ಮನುಷ್ಯ ಹೆಂಗೆ ಬದುಕ್ತಾನೆ. ಮನುಷ್ಯ ಏನ ಮಾಡಲಿ, ಈ ಜಗತ್ತನ್ನು ತಾನು ಅನುಭವಿಸುವಾಗ ಮನುಷ್ಯ ಈ ಜಗತ್ತನ್ನು ಕೆಡಿಸಿ ಬದುಕ್ತಾನಾತ. ಆದರೆ ನಿಸರ್ಗ ಹಂಗೆ ಬದುಕೋದಿಲ್ಲ, ಅದು ಕೆಟ್ಟದ್ದನ್ನು ಸರಿ ಮಾಡ್ತೈತಿ. ಈಗ ನೀವು ಮನ್ಯಾಗ ಆಕಳ ಸಾಕಿರಿ, ನೀವು ಮನೆಯಲ್ಲಿ ಸಾಕಿದ ಆಕಳಿಗೆ ನೀವೇನು ಅಮೃತ ಹಾಕಿರೇನು? ಅದಕ್ಕೇನು ಹಾಕಿರಿ ನೀವು? ಬೆಳಿಗ್ಗೆ ಎದ್ದು ಕೂಡಲೇ ನೀವು ಉಂಡು ಮುಸುರಿ ನೀರು ಹಾಕಿರಿಲ್ಲ. ಅದಕ್ಕೆ ನೀವು ತೊಳ್ಕೊಂಡು ಎಂಜಲು ನೀರು ಮುಸುರಿ ನೀರು ನಿಮ್ಮ ಮನೆಯೊಳಗೆ ಸಾಕಿದ ಆಕಳಿಗೆ ನೀವು ಹಾಕಿರಿ. ಆಕಳು ಏನಂತೈತಿ ಅಂದರೆ, ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ನೀನುಂಡು ಮುಸುರಿ ನೀರು ಹಾಕಿರ್ಬೋದು, ಆದರೆ ನಾನು ನಿನಗೇನು ಕೊಡ್ತೀನಿ ಅಂದರೆ, ನೀನು ಪೂಜಿಸುವ ದೇವರಿಗೆ ಅಭಿಷೇಕ ಮಾಡಬೇಕಂತ ಹಾಲು ಕೊಡ್ತೀನಿ ಅಂತೈತ. ಮತ್ತು ಅಕಸ್ಮಾತ್ ತಾನು ಚಲೋ ಹಾಲು ಕುಡ್ದು ಅದು ಮುಸುರಿ ನೀರು ನಮಗೆ ಕೊಟ್ಟಿದ್ರೆ ನಾವೇನಾರ ಆಕಳ ಕಟ್ತಿದ್ವೇನು? ಆಕಳಿಗೇನಾರ ದೇವ್ರಂತ ಪೂಜೆ ಮಾಡ್ತಿದ್ವೇನು? ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕೈತಲ್ಲ. ಕೆಟ್ಟದ್ದು ತಗೊಂಡೈತಿ, ಮುಸುರಿ ನೀರು ಕುಡ್ದೈತಿ, ಹಾಲು ಕೊಟ್ಟೈತಿ. ವಾಟ್ ಎ ಬ್ಯೂಟಿಫುಲ್ ಮೆಕ್ಯಾನಿಸಮ್. ಏನು ದೇವರು ಅದರೊಳಗೆ ಎಂಥ ಟೆಕ್ನಾಲಜಿ ಇಟ್ಟಿರಬೇಡ. ಪ್ರಾಣಿ ಆಕಳೊಳಗೆ ಎಂಥ ಟೆಕ್ನಾಲಜಿ ಇಟ್ಟಾನ, ಹುಲ್ಲು ತಿಂದು ಹಾಲು ಮಾಡುವಂಥ ಟೆಕ್ನಾಲಜಿ ಇಟ್ಟಾನ. ಇವ ಹಾಲು ಕುಡ್ದವ ಏನು ಕೊಟ್ಟಾನ, ಜಗತ್ತಿಗೆ ವಿಷ ಕೊಟ್ಟಾನ. ಇವ ಟೆಕ್ನಾಲಜಿ ಕೆಡಿಸ್ಕೊಂಡಾನ ಅಷ್ಟೇ. ಇದು ಹುಲ್ಲು ತಿಂದ ಆಕಳ ಹಾಲು ಕೊಡ್ತೈತಿ, ಹಾಲು ಕುಡ್ದ ಮನುಷ್ಯ ಬರೇ ವಿಷ ಹಂಚಾನ ಜಗತ್ತಿಗೆ. ನಿಸರ್ಗ ಹೆಂಗೆ ಬದುಕ್ತೈತಿ. ಈಗೊಂದು ತೆಂಗಿನ ಗಿಡ ಐತಿ, ಸುಮ್ಮನೆ ನೀವು ಸ್ನಾನ ಮಾಡೋ ನೀರು ಅದ್ರಾಗ ಬಚ್ಚಲ್ದಾಗ ಹಚ್ಚಿದ್ದದು ನೀರು ನೀವೇನು ಒಯ್ದು ಹಾಕಿಲ್ಲ ದಿವಸ. ನಾವು ಸ್ನಾನ ಮಾಡುವ ನೀರಿನೊಳಗೆ ಬೆಳೆದ ತೆಂಗಿನ ಗಿಡ ಅದು. ತೆಂಗಿನ ಗಿಡಕ್ಕೆ ನಾವೇನು ಕೊಟ್ಟಿವಿ? ರಾಡಿ ನೀರು. ಅದಕ್ಕೆ ರಾಡಿ ನೀರು ನಾವು ಕೊಟ್ಟಿವಿ, ತೆಂಗಿನ ಗಿಡ ನಮಗೆ ಕೊಟ್ಟಿದ್ದು ಎಳಿನೀರ, ತಿಳಿ ನೀರ. ಇದು ನಿಸರ್ಗದ ಧರ್ಮ ಎಷ್ಟು ಅದ್ಭುತ ಐತೆಲ್ಲ ಇದು ಹೇಳಿ. ಅಂದ್ರೆ ನಿಸರ್ಗದೊಳಗೆ ಏನೈತಿ ಅಂದ್ರೆ, ಅದು ಕೆಟ್ಟದ್ದು ತಗೊಂಡು ಚಲೋದು ಕೊಡ್ತೈತಿ. ಆದರೆ ಭೂಮಿ ಮೇಲೆ ಚಲೋದು ತಗೊಂಡು ಕೆಟ್ಟದ್ದು ಕೊಟ್ಟವಂದ್ರೆ ಮನುಷ್ಯ ಒಬ್ಬನು. ನಿಸರ್ಗವನ್ನು ನೋಡಿ ಕಲಿಬೇಕಲ್ಲ. ನಿಸರ್ಗದ ಧರ್ಮ ಎಷ್ಟು ಅದ್ಭುತ. ಅದಕ್ಕೆ ನಿಸರ್ಗವನ್ನು ನೋಡಿ ಬದುಕಬೇಕು ಮನುಷ್ಯ. ಏನು ಬದುಕುವುದು ಅಂದ್ರೆ, ಈ ಜಗತ್ತಿನಲ್ಲಿ ಯಾವುದನ್ನು ಕೆಡಿಸಿ ಬದುಕಬಾರದು. ದೇವರು ಏನು ಮಣ್ಣು ಕೊಟ್ಟಾನ, ಮಣ್ಣು ಕೆಡಿಸಬಾರದು. ನೀರು ಕೊಟ್ಟಾನ, ನೀರು ಕೆಡಿಸಬಾರದು. ಗಾಳಿ ಕೊಟ್ಟಾನ, ಗಾಳಿ ಕೆಡಿಸಬಾರದು. ಬೆಳಕ, ಈ ಬೈಲ, ಈ ಜಗತ್ತನ್ನು ಕೆಡಿಸಲಾರ್ದಂಗೆ ಬದುಕಬೇಕು. ಭಾಳ ಮಂದಿ ಕೇಳುವುದಿಲ್ಲ, ಭಾಳ ಮಂದಿ ಕೇಳ್ತಿರ್ತಾರೆ. ಏನಂತಿರ್ತಾರೆ ಅಂದ್ರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಹೇಳ್ರಿ ಸ್ವಲ್ಪ ಅಂತ ಇರ್ತಾರೆ. ಜೀವನದ ಉದ್ದೇಶ ಏನು ಹೇಳ್ರಿ? ಜೀವನದ ಉದ್ದೇಶ ಏನು? ಬಹಳ ಶಾಸ್ತ್ರ, ಪುರಾಣ, ವೇದ, ಆಗಮ, ವಚನ ನೀವೇನ ಓದ್ರಿ, ಭಾಳ ಸರಳವಾಗಿ ಇಡೀ ಮನುಷ್ಯನ ಜೀವನದ ಉದ್ದೇಶ ಒಂದೇ ಒಂದು ಲೈನ್ನೊಳಗೆ
ನೀವು ಅದನ್ನು ಸಮರೈಸ್ ಮಾಡಬೇಕಂದ್ರೆ ಅದನ್ನು ಒಂದೇ ಸಾಲಿನಲ್ಲಿ ಹೇಳ್ರಿ. ಜೀವನದ ಉದ್ದೇಶ ಏನು ಅಂದ್ರೆ, ಜೀವನದ ಉದ್ದೇಶ ಏನೂ ಅಲ್ಲ. ದೇವ್ರು ಏನು ಈ ಜಗತ್ತು ಕೊಟ್ಟಾನಲ್ಲ, ಅವ ಎಲ್ಲ ಚಲೋದ ಇಟ್ಟಾನಿಲ್ಲಿ. ನೀರು ಚಲೋ ಐತಿ, ಗಾಳಿ ಕೆಟ್ಟಿಲ್ಲ, ನೀರು ಕೆಟ್ಟಿಲ್ಲ, ಬೆಳಕು ಕೆಟ್ಟಿಲ್ಲ, ಬಯಲು ಕೆಟ್ಟಿಲ್ಲ, ಭೂಮಿ ಕೆಟ್ಟಿಲ್ಲ, ಏನೂ ಕೆಟ್ಟಿಲ್ಲ ಈ ಜಗತ್ತಿನೊಳಗೆ. ಜೀವನದ ನಿಜವಾದ ಉದ್ದೇಶ ಏನು ಅಂದ್ರೆ, ದೇವ್ರೇನು ಈ ಸುಂದರವಾದ ಜಗತ್ತನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ನೀ ಬದುಕದೆ ಅಂದ್ರೆ ಅದೇ ನಿಜವಾದ ಜೀವನದ ಉದ್ದೇಶ. ಇದಕ್ಕಿಂತ ದೊಡ್ಡ ಉದ್ದೇಶ ಏನೂ ಇಲ್ಲ ಜಗತ್ತಿನ. ದೇವ್ರು ಏನು ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸದಂಗೆ ಮನುಷ್ಯ ಬದುಕಬೇಕಷ್ಟೆ. ಸುಂದರವಾದ ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸಬೇಡ ಮನುಷ್ಯನೇ. ಎಷ್ಟು ಅದ್ಭುತ ಜಗತ್ತಿದೆಯಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ಜೀವನವನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ದೇಹ ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಒಳ್ಳೆಯ ಮನಸ್ಸು ಕೊಟ್ಟಾನ, ಒಳ್ಳೆಯ ಬುದ್ಧಿ ಕೊಟ್ಟಾನ, ಇದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ. ಏನು ಚಲೋ ಕೈ ಅದಾವಂತ ತಿಳ್ಕೊಂಡು ಊರಾಗ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ. ನಾ ಭಾಳ ಶಕ್ತಿವಂತದೀನಿ, ಪೈಲ್ವಾನ್ ಅದೀನಿ, ನಾವು 8 ಮಂದಿ ಅಣ್ಣತಮ್ಮಗಳು ಕೂಡಿದ ಮನೆ, ನಮಗ್ಯಾರು ಈ ಊರಾಗ ಸಮ ಅಂತ ಊರನ್ನ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ ಅಂತ. ದೇವ್ರೇನು 2 ಕೈ ಕೊಟ್ಟಾನಲ್ಲ, ನೀವು ನೋಡಿ ಭಾಳ ಶಕ್ತಿವಂತದಾನಂದ್ರೆ 8 ಮಂದಿಗೆ ಹೊಡಿಬೋದು ನೀನು ಅಷ್ಟು. ಭಾಳ ದೇವ್ರು ನಿನ್ನ ರಟ್ಟಿಯೊಳಗೆ ಶಕ್ತಿ ಕೊಟ್ಟಾನ ಅಂದ್ರೆ 8 ಮಂದಿಗೆ ಹೊಡೆದು ಮುಟ್ಟಬಹುದು. ಆದರೆ ಈ ತೋಳುಗಳ ಸಾಮರ್ಥ್ಯ ಇಷ್ಟೇ ಅಲ್ಲ. ನೀನು ಭಾಳ ಶಕ್ತಿವಂತದಿ ಅಂತ ತಿಳ್ಕೊಂಡು ಹೊಡೆದ್ರೆ 8 ಮಂದಿಗೆ ಮುಟ್ಕೊಂತಿ, ವೇದಿಕೆ ಮೇಲೆ ಬಂದು ಸುಮ್ಮನೆ ಕೈ ಮುಗಿದ್ರೆ 8,000 ಮಂದಿಗೆ ಮುಟ್ತೀಯಲ್ಲ. ಸಾಮರ್ಥ್ಯ ಎಷ್ಟು ದೊಡ್ಡದಿದೆ. ದೇವರ ಕೈ ಕೊಟ್ಟಾನಲ್ಲ, ಇದನ್ನು ಬಳಸಬೇಕಲ್ಲ ಮನುಷ್ಯ. ಏನು ಬುದ್ಧಿ ಕೊಟ್ಟಾನ, ಇದನ್ನು ಕೆಟ್ಟದ್ದಕ್ಕೆ ಬಳಸಬಾರದು. ಸುಮ್ಮನೆ ಇದ ಕೈಗಳನ್ನು ಬಳಸಿ ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಲಿಲ್ಲೇನು? ಒಬ್ಬ ಕಲ್ಲು ಕೆತ್ತವ ಹಂಪಿ ನಿರ್ಮಾಣ ಮಾಡಿದ. ಏನು ಅವನಿಗೇನು ಬೇರೆ ಕೈ ಕೊಟ್ಟಿದ್ದು ನನ್ನ ದೇವರು? ಇದ ಕೈ ಕೊಟ್ಟಾನಷ್ಟೆ. ಒಬ್ಬ ರೈತ ಸುಮ್ಮನೆ ಇದ ಕೈ, ಒಬ್ಬ ಅನ್ನ ಕಸ್ಕೊಂಡಾನ, ಇನ್ನೊಬ್ಬರ ತಾಟಿನೊಳಗೆ ಹಾಕಿದ ಅನ್ನ ಕಸ್ಕೊಳ್ಳೋಕ್ಕೂ ಇದ ಕೈ ಬಳಸ್ಯಾನ. ಒಬ್ಬ ರೈತ ಅನ್ನ ಇಲ್ಲದ ತಟ್ಟೆಗಳಲ್ಲಿ ತಾನು ಬಿಸಿಲೊಳಗೆ ನಿಂತು ಅನ್ನವಿಲ್ಲದ ತಟ್ಟೆಗಳನ್ನು ತುಂಬ್ಯಾನ. ಅವನು ಧರ್ಮ ಅಲ್ಲೇನದು? ಬಳಸುವ ರೀತಿ ಅಷ್ಟೇ ಇದು. ಇದೇ ಬುದ್ಧಿಯನ್ನು ಬಳಸಿ ಒಬ್ಬ ಕಾಳಿದಾಸ ನಿರ್ಮಾಣ ಆದ, ಒಬ್ಬ ಐನ್ಸ್ಟೀನ್ ನಿರ್ಮಾಣ ಆದ, ಒಬ್ಬ ವಿಶ್ವೇಶ್ವರಯ್ಯ ನಿರ್ಮಾಣ ಆದ. ಇದೇ ಬುದ್ಧಿ ಬಳಸಲಿಲ್ಲೇನವರು? ಇವತ್ತು ನೀವು ಮಂಡ್ಯ ಮೈಸೂರು ಕಡೆ ಹೋದ್ರೆ ಅಲ್ಲಿ ಹಸಿರ, ಅಲ್ಲಿ ತೆಂಗ, ಅಲ್ಲಿ ಗದ್ದೆ, ಅಲ್ಲಿ ಕಬ್ಬ, ಅಡಿಕೆ ತೋಟ ನೋಡಿದ ಜನ ಏನು ಟ್ರೈನು ಬಸ್ನೊಳಗೆ ಹೋಗ್ತಿರ್ತಾರಲ್ಲ, ಅವರು ಇದು ತೆಂಗ, ಇದು ಕಬ್ಬ, ಇದು ಗದ್ದೆ ಅಂತ ಅನ್ನೋದಿಲ್ಲಂತ. ಆ ಹಸಿರು ನೋಡಿ ಕಾಣುವ ಹಸಿರೆಲ್ಲ ತೋರಿಸಿ ಜನರಿಗೆ ಹೇಳ್ತಿರ್ತಾರಂತ, ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ. ಅಂದ್ರೆ ಹಸಿರು ಕನ್ನಂಬಾಡಿ KRS ಅಕಸ್ಮಾತ್ ವಿಶ್ವೇಶ್ವರಯ್ಯ ಕಟ್ಟದಿದ್ರೆ ಅದ್ರ ಹಸಿರಾಗ್ತಿತ್ತೇನು? ಹಸಿರ ಒಣಗುತ್ತಿತ್ತು, ಹಸಿರಿಗೆ ಉಸಿರಾಗಿ ನಿಂತಿದ್ದ ವಿಶ್ವೇಶ್ವರಯ್ಯ. ಏನು ಬುದ್ಧಿ ಬಳಸಿದ್ರೆ ಅವರೆಲ್ಲ. ನಮ್ಮ ಬುದ್ಧಿ ಚಲೋದಕ್ಕೆ ಬೆಳೆಸಿಲ್ಲ. ಯಾರ ಮನೆಗೆ ಹೋಗಿ ಬೆಂಕಿ ಹಚ್ಚಬೇಕು, ಯಾವ ಊರಾಗ ಹೆಂಗೆ ಜಗಳ ಹಚ್ಚಬೇಕು, ಏನು ಬುದ್ಧಿ ಬಳಸಿವಿ ನಾವು? ಮನುಷ್ಯನ ಬುದ್ಧಿ ಕೆಟ್ಟೈತಷ್ಟೆ. ದೇವರು ಕೊಟ್ಟ ಬುದ್ಧಿ ನಾವು ಕೆಡಿಸ್ಕೊಂಡಿವಿ. ಈಗ ನೋಡಿ, ಅಷ್ಟು ಚಲೋ ಮಾತು ಕೇಳಕ್ಕೆ ಇಷ್ಟು 4 ಮಂದಿ ಕುಂತೀರಿ, ಏನು ಒಳ್ಳೆಯ ಮನಸ್ಸುಗಳು. ಏನು ನಾಟಕ ನೋಡಕ್ಕೆ ಹೋಗ್ಯಾನ, ನಾಟಕ ನೋಡಕ್ಕೆ ಇಷ್ಟು ಮೈ ಮರ್ತಾನಲ್ಲ, ಬುದ್ಧಿ ಭ್ರಮಣೆ ಆಗೈತವ. ನಾಟಕ ನೋಡಿ ಮನೆಗೆ ಹೋಗಲಿಲ್ಲ, ಹಂಗೆ ಊರು ಓಣಿ ಹಿಡಿದು ಮುಂದಿನ ಮನೆಗೆ ಹೋದವ. ಏನು ನಾಟಕದವ್ರು ನೋಡಿ, ಬಣ್ಣ ಹಚ್ಕೊಂಡವ್ರು ನೋಡಿ ಅಂದ, ನಮ್ಮ ಮನೆಯವ್ರು ಇಷ್ಟು ಚಂದಿಲ್ಲ. ಬಣ್ಣ ಹಚ್ಕೊಂಡವ್ರು ನೋಡಿ ನಮ್ಮ ಮನೆಯವ್ರು ಇಷ್ಟು ಚಂದಿಲ್ಲ ಅಂದ. ಸ್ವಲ್ಪ ಮನುಷ್ಯ ವಿಚಾರ ಮಾಡಬೇಕಲ್ಲ. ಬಣ್ಣ ಹಚ್ಕೊಂಡವ್ರು ಅದಾರ, ನಿನ್ನ ಬದುಕಿಗೊಬ್ಬರು ಬಣ್ಣ ಕೊಟ್ಟವ್ರು ಅದಾರ. ಹಚ್ಕೊಂಡು ಬಣ್ಣ ಹೋಗ್ತೈತೆ ಹೊರತು ಬಣ್ಣ ಕೊಟ್ಟವ್ರು ಬದುಕ ಕೊಟ್ಟಿರ್ತಾರೆ ನಿನಗಲ್ಲ. ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತಲ್ಲ. ಹೋಗುವ ಬಣ್ಣ ಯಾವುದು, ಇರುವ ಬಣ್ಣ ಯಾವುದು ಅನ್ನೋದು ಬುದ್ಧಿಯಿಂದ ಸ್ವಲ್ಪ ವಿಚಾರ ಮಾಡಬೇಕಲ್ಲ. ಮನುಷ್ಯನಿಗೆ ದೇವರು ಬುದ್ಧಿ ಕೊಟ್ಟಾಗ ಈ ಬುದ್ಧಿ ಕೆಡಿಸ್ಕೊಂಡು ಬದುಕಬಾರ್ದು ಮನುಷ್ಯ.
ಏನು ಮನಸ್ಸು ಕೊಟ್ಟಾನ ಈ ಮನಸ್ಸನ್ನು ಕೆಡಿಸಬಾರದು. ಎಷ್ಟು ಸುಂದರವಾದ ಮನಸ್ಸು, ಈ ಮನಸ್ಸಿನೊಳಗೆ ದ್ವೇಷ ತುಂಬುದ್ರ ಎದಕ್ಕೆ ಬಂತ ಹೇಳಿ. ಒಂದಿಷ್ಟು ಪ್ರೇಮದ ಮಾತುಗಳನ್ನು ಆಡಿದ್ರೆ ಊರ ಅಷ್ಟು ಚಂದ ಆಗ್ತಿರ್ತದೆ. ಮನಸ್ಸು ಕೆಡಿಸಬೇಡ ಮನುಷ್ಯನೇ, ಬುದ್ಧಿ ಕೆಡಿಸಬೇಡ, ಇಂದ್ರಿಯಗಳನ್ನು ಕೆಡಿಸಬೇಡ, ಮನಸ್ಸು ಕೆಡಿಸಬೇಡ, ದೇವರು ಕೊಟ್ಟ ಈ ದೇಹವನ್ನು ಕೆಡಿಸಬೇಡ. ಇದರೊಳಗೆ ಏನು ತುಂಬಬೇಕು ಅದನ್ನು ತುಂಬಬೇಕಷ್ಟೆ. ತುಂಬಲಾರ್ದು ತುಂಬದಿ ಅಂದ್ರೆ ದೇಹ ಕೆಟ್ಟು ಹೋಗ್ತೈತೆ ಅಷ್ಟೆ. ಏನು ಕುಡಿಬೇಕು ಅದನ್ನು ಕುಡಿಬೇಕು. ಹಾಲ ಕುಡಿಬೇಕು ಅಂದ್ರೆ ಶಕ್ತಿ ಬರ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಹೆಂಗೆ ಬರ್ತೈತಿ ಹೇಳಿದ್ರು. ಏನು ತುಂಬಬೇಕು ಅದ ತುಂಬಬೇಕಂದ್ರೆ ಈ ದೇಹಕ್ಕೆ ಶಕ್ತಿ ಬರ್ತೈತಿ ಮನುಷ್ಯನೇ. ಏನು ಕುಡ್ಯಾಕ ನಿಂತಾನ ಇಡೀ ತುಂಬುದು ಗೊತ್ತಿಲ್ಲ ಅಷ್ಟ, ಏನು ಕುಡಿಬೇಕಂತ ಗೊತ್ತಿಲ್ಲ ಅತ್ತಗಷ್ಟು. ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ಗೊತ್ತಿಲ್ಲ. ಸಣ್ಣ ಮಕ್ಕಳಿಗೆ ಗೊತ್ತಾಗ್ತೈತಿ, ದೊಡ್ಡವ್ರಿಗೆ ಗೊತ್ತಾಗೋದು. ಈಗ ನೀವು ಒಂದು ಟೇಬಲ್ ಇಡ್ರಿ, ಟೇಬಲ್ ಇಟ್ಟು ಟೇಬಲ್ ಮೇಲೆ ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ಅಲ್ಕೋ ಹಾಲು ಅಂದ್ರೆ ಗೊತ್ತಾಕೈತಿಲ್ಲ, ಭಾಳ ಸಂಭಾವಿತೀರಿ ನೀವು, ಅಷ್ಟು ಗೊತ್ತಾಗೋದಿಲ್ಲ ಪಾಪ. ಅಲ್ಕೋ ಹಾಲು ಅಂದ್ರೆ ಇದೇನು ಸರಾಯಿ ಅಂತೀರೇನು ಸಿಂಧಿ ಅಂತೀರಿ ನೀವು, ಅದು ಬ್ರ್ಯಾಂಡಿ ಏನೇನೋ ಅನ್ರಿ ಅದಕ್ಕೆ. ದೇರ್ ಆರ್ ಮೆನಿ ನೇಮ್ಸ್. ನೀವು ಒಂದು ಟೇಬಲ್ ಹಾಕಿ ಒಂದು ಕುರ್ಚಿ ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ, ಹುಡುಗನ ಕೂಡಿಸ್ರಿ. ಹುಡುಗ ಏನು ಮುಟ್ಟತೈತಿ, ಮಗ ಎದಕ್ಕೆ ಕೈ ಹಾಕ್ತಾನೆ, ಹಾಲಿಗೆ ಕೈ ಹಾಕ್ತಾನೆ, ಹುಡುಗರು ಹೇಳ್ತಾವೆ. ಮತ್ತು ಹುಡುಗನ ಎಬ್ಬಿಸಿ ಮತ್ತು ಒಂದು ಲೋಟದಾಗ ಹಾಲಿಟ್ಟು ಒಂದು ಲೋಟದಾಗ ಅಲ್ಕೋ ಹಾಲಿಟ್ಟು ಅದಾಗ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಿಸ್ರಿ ನೀವು. ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹೋದ್ರೆ ಅವ್ರ ಮನೆ ದೇವರಾಣ. ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹೋಗೋದಿಲ್ಲ, ಅಲ್ಕೋ ಹಾಲಿಗೆ ಹೋಗ್ತೈತೆ ಅವನು. ಅದಕ್ಕೆ ಅವು ಹುಡುಗರ ಅಪ್ಪಗೆ ಅಂತಿರ್ತಾವೆ, ಯಪ್ಪ ನಿನಗೆ ಹಾಲು ಯಾವುದು ಅಲ್ಕೋ ಹಾಲು ಯಾವುದು ಗೊತ್ತಿಲ್ಲ, ಏನು ಕುಡಿದ್ರೆ ಶಕ್ತಿ ಬರ್ತೈತೆ ಅಂತ ಗೊತ್ತಿಲ್ಲ ನಿನಗೆ, ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀವಿ, ನೀ ಅಲ್ಕೋ ಹಾಲು ಕುಡ್ದಿದ್ದಕ್ಕೆ ದಿವಸ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಬರ್ತೀನಿ ನೀನು. ಸುಮ್ಮನೆ ಮನುಷ್ಯಾಗ ಒಂದಿಷ್ಟು ಬುದ್ಧಿ ಗೊತ್ತಿರಬೇಕಲ್ಲ. ಏನು ಒಳಗೆ ಹಾಕಬೇಕು, ಏನು ಹಾಕಬಾರ್ದು, ಏನು ಕುಡಿಬೇಕು, ಏನು ಕುಡಿಬಾರ್ದು ಅನ್ನುವ ಬುದ್ಧಿ ಇಲ್ಲ ಮನುಷ್ಯಾಗ. ಎಷ್ಟು ಮನೆಗಳ ಕೆಟ್ಟಾವ ಹೇಳಿ, ಎಷ್ಟು ಜೀವನಗಳ ಕೆಟ್ಟಾವ ಹೇಳಿ, ಎಷ್ಟು ಯುವಕರ ಬದುಕ ಕೆಟ್ಟೈತಿ ಹೇಳಿ. ಎಷ್ಟು ತಾಯಂದಿರು ಈ ಮಗನ್ನ ಹೊರಬೇಕಾದ್ರೆ, ಮಗನ ಹಡಿಬೇಕಾದ್ರೆ 1000 ದೇವರಿಗೆ ಹರಕೆ ಹೊತ್ತು ಹೆತ್ತ ತಾಯಿಯ ಕರಳ ಚುರ್ರ ಅಂತಂದ್ರೆ ನಾನು ಮಗನಾಗಿ ಹುಟ್ಟಿದ್ದಕ್ಕರ ಏನು ಸಾರ್ಥಕ ಐತಿ ಹೇಳಿ. 100 ದೇವರಿಗೆ ಬೇಡಿ ಹಡೆದ ತಾಯಿ ಮಗ ಕುಡಿದು ಊರಾಗ ಅಡ್ಡಾಡಕತ್ತ ಅಂದ್ರೆ ಮನೆ ಹಾಳು ಮಾಡಿದ್ರೆ ತಾಯಿಯ ಬದುಕು ಹೆಂಗಾಗಿರಬಾರ್ದು ಹೇಳಿ. ಒಬ್ಬ ಯಾರೋ ಭಯಂಕರ ಕುಡಿತಿದ್ನಂತ, ಭಾಳ ಕುಡಿತಿದ್ದ. ಕುಡಿದು ಎಲ್ಲ ಹೋಗಿತ್ತು, ಮನೆ ಮಠ ಎಲ್ಲ ಕರ್ಕೊಂಡಿದ್ದಾವ. ಮುಗಿದಿಂದ ಒಂದು ದಿವಸ ಅವು ಮನ್ಯಾಗ ಹೆಣ್ಮಕ್ಳಿಗೆ ಬೇಸರಾಗಿ ಹೋಗಿತ್ತಿದ್ರು ಕೂಡ. ಒಂದು ದಿವಸ ಬಡ ಬಂದವನ ರಬ್ಬಗೆ ಭಸ್ಮ ಹಚ್ಕೊಂಡು ಮನ್ಯಾಗ ಬಂದು ಹೆಣ್ಮಕ್ಳಿಗೆ ಗಪ್ಪನ ಕಾಲು ಹಿಡಿದು, ಇವತ್ತಿನಿಂದ ನಾನು ಕುಡಿಯೋದು ಬಿಡುತ್ತೆ. ಆಕಿ ಹೆಣ್ಮಗಳಿಗೆ ಖುಷಿ ಆಯ್ತು. ಹೋಗಿ ಒಂದು ಅರ್ಧ ತಾಸು ಆಯ್ತು. ಅರ್ಧ ತಾಸು ಆದಮೇಲೆ ಆ ಹೆಣ್ಮಗಳು ಹಾಡಾಡ್ಕೊಂಡು ಅಳಕತ್ಲಕ್ಕಿ, ಜೋರು ಅಳಕತ್ಲು. ಅದು ಮಗ್ಗಲ ಮನೆ ಮುದುಕಿ ಬಂತು, ಯಾಕೆ ಅಳಕತ್ತಿ? ಇಲ್ಲ ನಮ್ಮ ಯಜಮಾನ್ ಕುಡಿಯೋದು ಬಿಡ್ತೀನಿ ಅಂದ. ಅಳದು ಅಲ್ಲ ಕುಡಿಯೋದು ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲಿ, ಏನು ತಪ್ಪಾಗೈತಿ? ಅಲ್ಲ ಕುಡಿಯೋದು ಬಿಡ್ತೀನಿ ಅಂದ ನನ್ನ ಗಂಡ. ಅಲ್ಲ ಕುಡಿಯೋದು ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲ, ಅಳತೆ ಯಾಕ? ಇಲ್ಲ ಕುಡಿಯೋದು ಬಿಡ್ತೀನಿ ಅಂತ ನಂದು ಗಪ್ಪನೆ ಕಾಲು ಹಿಡ್ಕೊಂಡು 10 ನಿಮಿಷ ಹಿಡ್ಕೊಂಡ. ಅಲ್ಲ ಅಕ್ಕಿ ಅಂದ್ಲು, ಮತ್ತು ಕುಡಿಯೋದು ಬಿಡ್ತೀನಂತ 10 ನಿಮಿಷ ಕಾಲು ಹಿಡ್ಕೊಂಡ್ರೆ ಚಲೋ ಆತಲ್ಲ, ಅಳತೆ ಯಾಕೆ ನೀನು? ಅವಾಗ ಅಕ್ಕಿ ಹೇಳಿದ್ಲಂತ, ಇವಾಗ ಕುಡಿಯೋದು ಬಿಡ್ತೀನಂತ ಕಾಲು ಹಿಡ್ಕೊಂಡು ಕಾಲಾಗೇನು ಬೆಳ್ಳಿ ಚೈನ ತೊಗೊಂಡು ಹೋಗೈತದು ಕೋಡಿ, ಬೆಳ್ಳಿ ಚೈನನ ತೊಗೊಂಡು ಹೋಗೈತದು. ಮತ್ತು ಹಿಂಗಾದ್ರೆ ಬದುಕು ಕಟ್ಟಾವ ಯಾವಾಗ ನೀನು ಹೇಳಿ? ದೇವರು ಏನು ದೇಹ ಕೊಟ್ಟಾನಲ್ಲ, ಇದು ಕೆಡಿಸಬಾರ್ದಷ್ಟೆ. ಏನು ಇದರಾಗ ಹಾಕ್ತೀವಿ ಅನ್ನೋದು ಬಹಳ ಮುಖ್ಯ. ಮಗ
ಎಷ್ಟು ಸುಂದರವಾದ ಕಥೆ ನೋಡಿ, ಸುಮ್ಮನೆ ಕೇಳಿ. ಇವೆಲ್ಲ ನಮ್ಮ ಮನಸ್ಸಿಗೆ ಮುಟ್ಟಬೇಕಷ್ಟ. ಇದನ್ನೇನು ಭಾಳ ಮಂದಿ ಯಾರೋ ಹೇಳ್ತಿದ್ರು ಮೊನ್ನೆ ನನಗೆ ಎಲ್ಲೋ ಒಂದು ಪ್ರವಚನ ಹೇಳಿದಾಗ, ಇವ್ರಿಗೆ ಕುಡಿಯೋದು ಬಿಡಿಸ್ಬೇಕು, ಇಸ್ಪಟ್ ಆಡೋದು ಬಿಡಿಸ್ಬೇಕು, ಓಸಿ ಬಿಡಿಸ್ಬೇಕು, ಸ್ವಾಮಿಗಳು ಬಿಡಿಸ್ಬೇಕು, ಇನ್ನೊಬ್ಬರು ಬಿಡಿಸ್ಬೇಕು, ಅವರು ಬಿಡಿಸ್ಬೇಕು. ಅಲ್ಲ, ಕುಡಿಯೋನಿಗೆ ಬಿಡೋದು ಬರ್ಬೇಕು ಮನಸ್ಸಿನಾಗ, ಹೌದಲ್ಲ? ತನಗೆ ಬಿಡಬೇಕಂತ ಮನಸ್ಸಿನಾಗ ಅವನಿಗೆ ಬರ್ಬೇಕಷ್ಟೆ. ನಾನು ಕೆಟ್ಟದ್ದು ಮಾಡ್ತೀನಲ್ಲಪ್ಪ, ನಾ ಬಿಡಬೇಕು ಅನ್ನೋದು ಅವನಿಗೆ ಮನಸ್ಸಿನಾಗ ಬರ್ಬೇಕಷ್ಟ. ಏಸು ಮಂದಿ ಗುರುಗಳ ಹತ್ರ ಅವ ಒಟ್ಟ 30 ವರ್ಷದಿಂದ ಕುಡಿತಿರ್ತಾನೆ. ಯಾವುದಾದ್ರು ಒಂದು ಆಶ್ರಮಕ್ಕೆ ಹೋಗ್ಯಪ್ಪ, ಇವ ಕುಡಿತಾನೆ ನೋಡಿ, ಇವ 30 ವರ್ಷದಿಂದ ಕುಡಿತಾನೆ, ಇವತ್ತು ಬಿಡಿಸ್ಬೇಕು ನೀ ಅಂದ್ರೆ 30 ವರ್ಷದಿಂದ ಅವ ಕುಡಿತಿರ್ತಾನೆ. ಒಂದು ದಿವಸದಾಗ ಅವ ಬಿಡ್ತಾನೆ, ಅವರಿಗೆ ಕುಡಿಸೋಕ್ಕಾನ ಅಷ್ಟ. ಹ್ಯಾಂಗೆ ಬಿಡಿಸೋದು? ನನ್ನ ಆತ್ಮಕ್ಕೆ ತಿಳಿಬೇಕಲ್ಲ, ನಾ ಕೆಟ್ಟದ್ದು ಮಾಡಾಕತ್ತೇನೆ. ಎಷ್ಟು ಸುಂದರವಾದ ಕಥೆ ಕೇಳಿ. ಯುವಕರು ಕೇಳಬೇಕು, ಹಿರಿಯರು ಕೇಳಬೇಕು. ಇದು ಪರಿವರ್ತನೆಯ ಕ್ಷಣ, ಇದು ಅಷ್ಟೆ. ಏನು ಪರಿವರ್ತನೆ ಅಂದ್ರೆ ಎಲ್ಲೋ ಹೋಗಿ ಹಿಮಾಲಯದೊಳಗೆ ಸಾಕ್ಷಾತ್ಕಾರ ಆಗೋದಲ್ಲ. ಈ ಕ್ಷಣ ನನ್ನ ಮನುಷ್ಯನೊಳಗೆ, ಮನುಷ್ಯ ಕೆಟ್ಟವಾಗ್ಲಿಕ್ಕೆ ನಿನಗೆ 30 ವರ್ಷ ಹಿಡಿಬೋದು. ಒಳ್ಳೆಯವನಾಗಲಿಕ್ಕೆ ನಾನು ಈ ಕ್ಷಣ ನನ್ನ ದುಶ್ಚಟಗಳನ್ನು ಬಿಡ್ತೀನಪ್ಪ, ನಾ ಒಳ್ಳೆಯವನಾಗ್ತೀನಿ ಅನ್ನುವ ಸಂಕಲ್ಪ ಈ ಕ್ಷಣ ಬಂದರೆ, ಈ ಕ್ಷಣಕ್ಕೆ ನೀನು ಸಂತ ಅಷ್ಟೆ, ಒಳ್ಳೆಯ ವ್ಯಕ್ತಿ ಅಷ್ಟೆ. ಕೆಟ್ಟವಾಗಲಿಕ್ಕೆ 30 ವರ್ಷ ಹಿಡಿಬೋದು, ಒಳ್ಳೆಯವನಾಗಲಿಕ್ಕೆ 3 ನಿಮಿಷ ಸಾಕಷ್ಟೇ. ಭಾವ ಸುದ್ದಾದ್ರೆ ಮನುಷ್ಯ ಒಳ್ಳೆಯವನಾಗ್ತಾನೆ ಅಷ್ಟೆ. ಏನು ಒಂದು ಹುಡುಗ ಸಣ್ಣ ಹುಡುಗ ಒಂದು 5-6ನೇ ಕ್ಲಾಸ್ ಓದ್ತಿತ್ತಂತ. 5-6ನೇ ಕ್ಲಾಸ್ ಓದುವ ಹುಡುಗ ತಂದೆ ತೀರ್ಕೊಂಡಿದ್ದಂತ. ಅದು ಒಂದು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇರ್ತಾವಲ್ಲ, ಅಲ್ಲಿ ಕೆಲಸ ಮಾಡ್ತಿತ್ತಂತ. ಸಣ್ಣ ಮಗ 5ನೇ ಕ್ಲಾಸ್, ಅಪ್ಪ ತೀರ್ಕೊಂಡಾನ. ಸಣ್ಣ ಮಗು ಬಾರಿನೊಳಗೆ ಅದೇನು ಸಪ್ಲೈ ಮಾಡೋದಂತಾರಲ್ಲ, ಅಲ್ಲಿ ಕೆಲಸ ಮಾಡ್ತಿತ್ತು. ಅವ್ವ ಜಡ್ಡಿಗೆ ಬಿದ್ದು ಹಾಸಿಗೆ ಹಿಡ್ದಾಳ. ಇದು ಸಾಯಂಕಾಲ ಕೆಲಸ ಮಾಡ್ತಿತ್ತಂತ. ಒಬ್ಬ ವ್ಯಕ್ತಿ ಆ ಬಾರಿಗೆ ಹೋಗಿ ಆ ಮಗುವಿಗೆ ಹೇಳಿದ್ನಂತ, ನಿಮ್ಮಂಥ ಸಣ್ಣ ಹುಡುಗರು ಇಲ್ಲಿ ಬರಬಾರ್ದಪ್ಪ ನೀವು. ಅಲ್ಲೇನು ರೆಸ್ಟೋರೆಂಟಿಗೆ ಹೋದೊಬ್ಬ ಯಜಮಾನ ಹೇಳಿದ್ನಂತ, ನಿಮ್ಮಂಥ ಸಣ್ಣ ಮಕ್ಕಳು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಕೆಲಸಕ್ಕೆ ಬರಬಾರ್ದಪ್ಪ ನೀವು. ಆವಾಗ ಸಣ್ಣ ಮಗು ಹೇಳಿದ್ನಂತ, ನಿಮ್ಮಂಥ ತಂದೆ ಈ ಬಾರಿಗೆ ಬರದ ಇದ್ದಿದ್ರೆ ನಮ್ಮಂಥ ಮಕ್ಕಳು ಬರುವ ಅವಶ್ಯಕತೆನೇ ಬರ್ತಿರಲಿಲ್ಲ ಇಲ್ಲಿ. ನಿಮ್ಮಂಥ ತಂದೆ ಇಲ್ಲಿಗೆ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಯಾಕೆ ಇಲ್ಲಿ ಬರ್ತಿದ್ರು ಹೇಳಿ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ದೇವರು ಕೊಟ್ಟ ಈ ದೇಹದೊಳಗೆ ಏನು ತುಂಬಬೇಕು, ಏನು ತುಂಬಬಾರದು ಅನ್ನೋದು ಗೊತ್ತಿರಬೇಕಷ್ಟೆ. ಏನು ತುಂಬಿದ್ರೆ ಈ ದೇಹ ಕೆಡ್ತೈತಿ, ಏನು ತುಂಬಿದ್ರೆ ಈ ಮನಸ್ಸು ಕೆಡ್ತೈತಿ, ಏನು ತುಂಬಿದ್ರೆ ನಮ್ಮ ಬುದ್ಧಿ ಭಾವಗಳು ಕೆಡ್ತಾವ ಅನ್ನೋದು ನಮಗೆ ಗೊತ್ತಿರಬೇಕಷ್ಟೆ. ಅದಕ್ಕೆ ದೇವರು ಕೊಟ್ಟ ಈ ದೇಹ ಕೆಡಿಸಬಾರ್ದು, ಮನಸ್ಸು ಕೆಡಿಸಬಾರ್ದು, ಬುದ್ಧಿ ಕೆಡಿಸಬಾರ್ದು, ಭಾವನೆಗಳು ಕೆಡಿಸಬಾರ್ದು, ಇಂದ್ರಿಯಗಳು ಕೆಡಿಸಲಾರ್ದಂಗೆ ಬದುಕುವುದೇ ನಿಜವಾದ ಧರ್ಮ ಅಷ್ಟೇ. ಅದೇ ಶ್ರೇಷ್ಠ ಧರ್ಮ. ಯಾಕಂದ್ರೆ ಈ ಮನುಷ್ಯನ ಬದುಕಿಗೆ ಬೆಲೆ ಯಾವುದರಿಂದ ಬರ್ತೈತಿ ಅಂದ್ರೆ, ನೀವು ಈ ಮನಸ್ಸು, ಈ ಬುದ್ಧಿ ಭಾವನೆಗಳೇನು ಕೊಟ್ಟಾನಲ್ಲ ಒಳಗೆ, ಇದರೊಳಗೆ ಏನು ತುಂಬುತ್ತೀರಿ ಅಂದರೂ ಅದರ ಮೇಲೆ ಈ ಜೀವನಕ್ಕೆ ಬೆಲೆ ಬರ್ತೈತಿ, ಈ ದೇಹಕ್ಕೆ ಬೆಲೆ ಬರ್ತೈತಿ. ದೇಹ, ಬಾಡಿ ಇನ್ ಇಟ್ ಸೆಲ್ಫ್, ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ದೇಹ ತನ್ನಷ್ಟಕ್ಕೆ ತಾನ ಅದಕ್ಕೇನೂ ಬೆಲೆ ಇಲ್ಲ. ಈ ದೇಹದೊಳಗೆ, ಮನಸ್ಸಿನೊಳಗೆ ನೀವು ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ ಈ ಜೀವನಕ್ಕೆ ಬೆಲೆ ಬರ್ತೈತಿ. ಈಗ ನೀವು ನೋಡ್ರಿ, ಒಂದು ಬಾಟ್ಲಿ ಐತಿ, ಪ್ಲಾಸ್ಟಿಕ್ ಬಾಟ್ಲಿ ಇರ್ತೈತಿ. ಈ ಪ್ಲಾಸ್ಟಿಕ್ ಬಾಟ್ಲಿ ನೀವು ಎಲ್ಲರ ನೋಡ್ರಿ, ನೀರು ಕುಡ್ದು ಒಗೆದಿರ್ತಾರಲ್ಲ, ಅದನ್ನು ಈ ಸಣ್ಣ ಮಕ್ಕಳು ಮೋಡ್ಕಕ್ಕೆ ಹಾಕೋರೆಲ್ಲ ಬಾಟ್ಲಿ ತೊಗೊಂಡು ಹೋಗ್ತಿರ್ತಾರೆ. ಪ್ಲಾಸ್ಟಿಕ್ ಚೀಲದಾಗ ತುಂಬ್ಕೊಂಡು ಮೋಡ್ಕಕ್ಕೆ ಒಯ್ದೊಯ್ದು ಹಾಕ್ತಿರ್ತಾರೆ ಅವ್ರು. ನೀವು ಅವು ಬಾಟ್ಲಿ ತುಂಬೋರಿಗೆ ಕೇಳ್ರಿ, ಅದ್ರಾಗ ಏನೂ ಕಿಮ್ಮತ್ತಿಲ್ಲ, ಸುಮ್ಮನೆ ಚೀಲದಾಗ ತುಂಬ್ಕೊತಿರ್ತಾರೆ, ಒಯ್ದೊಯ್ದು ಒಗಿತಿರ್ತಾರೆ ಅವನ್ನಷ್ಟು. ಈಗ ಅದ ಖಾಲಿ ಬಾಟ್ಲಿ ಐತಲ್ಲ, ಖಾಲಿ ಬಾಟ್ಲಿಗೆ ಏನೂ ಕಿಮ್ಮತ್ತಿಲ್ಲ, ಯಾರ ಮೋಡ್ಕಾದವ್ರು ತುಂಬ್ಕೊಂಡು ಹೋಗ್ತಾರೆ. ನೀವು ಅದೇ ಬಾಟ್ಲಿ ಒಳಗೆ, ಅದೇ ಖಾಲಿ ಬಾಟ್ಲಿ ಒಳಗೆ ಒಂದಿಷ್ಟು ನೀರು, ಚಲೋ ಬಿಸ್ಲೇರಿ ಅಂತ ಇರಲ್ಲ, ಅದನ್ನು ನೀರು ತುಂಬ್ರಿ. ಅದು ಖಾಲಿ ಬಾಟ್ಲಿ ಒಳಗೆ ಬಿಸಿಲೇರಿ ನೀರು ತುಂಬಿದ್ರೆ ಅದು 40 ರೂಪಾಯೋ 30 ರೂಪಾಯಿಗೋ ಬೆಲೆ ಬಾಳ್ತೈತಿ. ಖಾಲಿ ಇದ್ದ ಕಿಮ್ಮತ್ತಿಲ್ಲ, ಮೋಡ್ಕಾದವ್ರು ತೊಗೊಂಡು ಹೋಗ್ತಿದ್ರು. ಆದರೆ ಅದ್ರಾಗ ಚಲೋ ತಾಜಾ ಪ್ಯೂರ್ ನೀರು ತುಂಬಿದ್ರಿ ಅಂದ್ರೆ ಅದು 30 ರೂಪಾಯಿಗೆ ಬೆಲೆ ಬಾಳ್ತೈತಿ.
ಮತ್ತು ಅದ ಬಾಟ್ಲಿ ಒಳಗೆ ನೀವು ಚಲೋ ಜವಾರಿ ಆಕಳ ಹಾಲು ತುಂಬಿ ಬಾಟ್ಲಿ ಕೊಡ್ರಿ, ಅದು ಎಷ್ಟಕ್ಕೆ ಹೋಗ್ತೈತಿ? ಅವಾಗ ಅದು 80 ರೂಪಾಯಿ 100 ರೂಪಾಯಿಗೆ ತೊಗೊತಾರೆ. ಮತ್ತು ಅದೇ ಬಾಟ್ಲಿ ಒಳಗೆ ನೀವು ಚಲೋ ಆಕಳು ತುಪ್ಪ ತುಂಬಿ ಕೊಡ್ರಿ, ಅದೇ 1 ಲೀಟ್ರ್ ಅವಾಗ ಅದು 500 ರೂಪಾಯಿ 1000 ರೂಪಾಯಿಗೆ ಮಾರ್ತೈತಿ. ಅಂದ್ರೆ ಇರುವ ಖಾಲಿ ಬಾಟ್ಲಿಗೆ ಕಿಮ್ಮತ್ತಿಲ್ಲ. ಮೋಡ್ಕಕ್ಕೆ ಒಯ್ತಿದ್ರು, ಅದ್ರಾಗ ಚಲೋ ನೀರು ತುಂಬಿದ್ರೆ 30 ರೂಪಾಯಿ ಬೆಲೆ ಬಂತು. ಚಲೋ ಆಕಳ ಹಾಲು ತುಂಬಿದ್ರೆ 80 ರೂಪಾಯಿಗೆ ಬೆಲೆ ಬಂತು. ಅದ್ರೊಳಗೆ ಚಲೋ ಆಕಳು ತುಪ್ಪ ತುಂಬಿದ್ರೆ 500 ರೂಪಾಯಿ 1000 ರೂಪಾಯಿ ಬೆಲೆಗೆ ಬಂತು. ಅಂದ್ರೆ ಖಾಲಿ ಬಾಟ್ಲಿಗೇನು ಕಿಮ್ಮತ್ತಿಲ್ಲ, ಖಾಲಿ ಬಾಟ್ಲಿಯೊಳಗೆ ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ ಆ ಬಾಟ್ಲಿಗೆ ಕಿಮ್ಮತ್ತೈತಿ. ಹಂಗೆ ಮನುಷ್ಯನ ದೇಹಕ್ಕೆ ಕಿಮ್ಮತ್ತಿಲ್ಲ, ಈ ದೇಹದೊಳಗೆ ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ, ಈ ದೇಹಕ್ಕೆ ಏನು ತುಂಬುತ್ತೀವಿ ಅನ್ನೋದ್ರ ಮೇಲೆ ಈ ದೇಹಕ್ಕೆ ಕಿಮ್ಮತ್ತಿದೆಯೇ ಹೊರತು ಇದು ಚಲೋದು ತುಂಬಿದ್ವಿ ಕಿಮ್ಮತ್ತು ಬರ್ತೈತಿ, ಮತ್ತು ಏನೂ ತುಂಬಲಿಲ್ಲ ಅಂದ್ರೆ ಒಂದು ದಿವಸ ಮೋಡ್ಕಕ್ಕೆ ಒಗಿತಾರೆ. ಇದು ಕೊಯ್ದು ಅಷ್ಟೇ ಮೋಡ್ಕಕ್ಕೆ ಹೋಗ್ತೈತಿ. ಇದು ಒಂದು ದಿವಸ ಏನು ತುಂಬುತ್ತಿ ಈ ದೇಹಕ್ಕೆ ರೀಸೌಂಡ್ ಆಗ್ತೈತೆ. ಈ ದೇಹದ ಮೇಲೆ ಸಾಕ್ಬಿಡ್ರಿ. ಈ ದೇಹದೊಳಗೆ ನಾವು ಏನು ತುಂಬುತ್ತೀವಿ ಅನ್ನೋದ್ರ ಮೇಲೆ ಈ ದೇಹದ ಬೆಲೆ ನಿಂತಿರ್ತೈತೆ ಅಷ್ಟೆ. ಅದಕ್ಕೆ ದೇವರು ಕೊಟ್ಟಂಥ ಈ ಬದುಕೈತೆಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕಬೇಕು ಮನುಷ್ಯ. ಇದನ್ನು ಚಲೋದಕ್ಕೆ ಬಳಸಬೇಕಷ್ಟೆ. ಇದಕ್ಕೆ ಚಲೋದಕ್ಕೆ ಬಳಸಿದ್ರೆ ದೇವರು ಏನು ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಮನಸ್ಸು ಕೊಟ್ಟಾನ, ಬುದ್ಧಿ ಭಾವನೆಗಳನ್ನು ಕೊಟ್ಟಾನಲ್ಲ, ಇದನ್ನು ಚಲೋದಕ್ಕೆ ಬಳಸಿದೀವಿ ಅಂದ್ರೆ, ಲೋಕ ಕಲ್ಯಾಣದ ಕೆಲಸಕ್ಕೆ ಬಳಸಿದ್ರೆ ಇದಕ್ಕೆ ಯಜ್ಞ ಅಂತ ಕರೆದ್ರು. ಭಾಳ ಸುಂದರ ಶಬ್ದ ಬಳಸಿದ್ರು, ಯಜ್ಞ ಅಂತ ಕರೆದ್ರು. ಇದಕ್ಕೆ ಯುಜ್ಜ ಧಾತು, ಯುಜ್ಜ ಅಂದರೆ ಸದ್ಬಳಕೆ ಮಾಡಿಕೊಳ್ಳೋದು, ಒಳ್ಳೆಯದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಕ್ಕೆ ಯಜ್ಞ ಅಂತ ಕರೀತಾರೆ. ಈಗ ನೀವು ಮನೆಯೊಳಗೆ ಭಾಳ ಕಾಡ್ತಿತ್ತು ಅಂದ್ರೆ ಹೋಮ ಮಾಡಿಸೋದಿಲ್ಲ, ಏನಂತೀರಿ ನೀವು ಅದಕ್ಕೆ? ಹೋಮ ಹವನ ಮಾಡ್ಬೇಕಂತೀರಲ್ಲ, ಯಜ್ಞ ಮಾಡಿಸೋದು ಅಂತೀರಿ ನೀವು ಅದಕ್ಕೆ. ಎಷ್ಟು ಗೀತೆ ದಾರ್ಶನಿಕರು ಎಷ್ಟು ಚಂದ ಹೇಳಿದ್ರು ಅಂದ್ರೆ, ನೋಡಪ್ಪ ನಿಜವಾದ ಯಜ್ಞ ಯಾವುದು? ಯಜ್ಞ ಅಂದ್ರೆ ಬರೇ ಬೆಂಕಿ ಒಂದು ಸಣ್ಣ ಕುಂಡ್ಲಿ, ಏನು ಯಜ್ಞ ಕುಂಡ ಇರ್ತೈತಿ, ಅದರೊಳಗೆ ನೀ ತುಪ್ಪ ಶ್ರೀಗಂಧದ ಕಟ್ಟಿಗೆ ಹಾಕಿ ಮಾಡುವುದಷ್ಟೇ ನಿಜವಾದ ಯಜ್ಞ ಅಲ್ಲ. ಬಸವಣ್ಣವ್ರು ಎಷ್ಟೊಂದು ಒಳ್ಳೆ ಚಿಂತನೆ ಮಾಡಿದ್ರು ಅಂದ್ರೆ, ಅಕಸ್ಮಾತ್ ಅದೇ ನಿಜವಾದ ಯಜ್ಞ ಆಗಿತ್ತು ಅಂದ್ರೆ, ನೀನೇನು ಅದರೊಳಗೆ ತುಪ್ಪ ಹಾಕ್ತೀಯಲ್ಲಪ್ಪ, ಶ್ರೀಗಂಧದ ಕಟ್ಟಿಗೆ ಹಾಕ್ತೀಯಲ್ಲ, ಚಲೋ ಬಟ್ಟೆ ಹಾಕ್ತೀಯಲ್ಲ, ಇದ ನಿಜವಾದ ಯಜ್ಞ ಆಗಿದ್ರ, ಇದ ನಿಜವಾದ ದೇವರಾಗಿದ್ರ, ಅವರ ಚಿಂತನೆ ಎಷ್ಟು ಚಂದ ಐತಿ ಅಂದ್ರೆ, ಕಿಚ್ಚು ದೈವವೆಂದು ಪೂಜಿಸಿ ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಹೊಯ್ದು ಬೀದಿಯ ಧೂಳ ಹಾಕಿ ಆರಿಸುವವರು ಬೊಬ್ಬಿಟ್ಟು ಕರೆವರೆಲ್ಲ. ಎಷ್ಟು ಚಂದ ಅಂತಾರಂದ್ರೆ, ನಿಜವಾದ ಯಜ್ಞ ಯಾವುದಪ್ಪ? ಎಷ್ಟು ಶರಣರ ಚಿಂತನೆ ಎಷ್ಟು ಚಂದ ಐತಿ. ನೀ ಏನು ಒಂದು ಸಣ್ಣ ಯಜ್ಞ ಕುಂಡ ಮಾಡಿ ಅದರೊಳಗೆ ತುಪ್ಪ ಹಾಕಕತ್ತಿ, ಅದರೊಳಗೆ ಶ್ರೀಗಂಧದ ಕಟ್ಟಿಗೆಯನ್ನು ಹಾಕಿ, ಅದರೊಳಗೆ ರೇಷ್ಮೆ ಬಟ್ಟೆಗಳನ್ನು ಹಾಕಿ ಯಜ್ಞ ಮಾಡಕತ್ತೀಯಲ್ಲ, ಇದು ದೇವರಂತ ನೀ ಪೂಜೆ ಮಾಡಕತ್ತೀಯಲ್ಲಪ್ಪ. ಅಕಸ್ಮಾತ್ ಇದರೊಳಗಿಂದ ಒಂದು ಕಿಡಿ ಹಾರಿ ಮನೆಗೆ ಹತ್ತಪ್ಪ ಬೆಂಕಿ, ಮತ್ತು ಮನೆಗೆ ಬೆಂಕಿ ಹತ್ತಂದ್ರೆ ಆರ್ಸಕ್ಕೆ ಹೋಗ್ತಿರಿಲ್ಲ, ಬಚ್ಚಲು ನೀರು ಒಯ್ದು ತುಪ್ಪ ಹಾಕೋರು ಬಡ ಬಚ್ಚಲು ನೀರು ಹಾಕ್ತೀರಿ, ಬೀದಿ ಧೂಳು ಹಾಕ್ತೀರಿ. ಅದಕ್ಕೆ ಯಾಕೆ ಒಯ್ದು ಆರ್ಸಕ್ಕೆ ಶುರು ಮಾಡಿದ್ರಪ್ಪ? ಕೈ ಮುಗಿಬೇಕಿದು, ಸಣ್ಣ ದೇವರು ಅದು ದೊಡ್ಡ ದೇವರು ಅಂತ ಕೈ ಮುಗಿಬೇಕು, ಆರ್ಸಕ್ಕೆ ಯಾಕೆ ಹೋಗ್ತೀನಿ ನೀನು ಅಂದ್ರೆ ಅದು ದೇವನಿಗೆ ಮುಟ್ಟುವ ಮಹಾಯಜ್ಞ ಅಂತ. ಇದು ನಿಜವಾದ ಯಜ್ಞ. ಅದು ಅಲ್ಲಂತಲ್ಲ, ಅದಕ್ಕಿಂತ ಶ್ರೇಷ್ಠ ಯಜ್ಞ ಇದು. ನೀನು ನಿನ್ನನ್ನು ಒಳ್ಳೆಯ ಕಾರ್ಯಗಳಿಗೆ ನೀ ತೊಡಗಿಸ್ಕೊಂಡು ಎಷ್ಟು ಸುಂದರ ಚಿಂತನೆ ಅದು. ಈಗೊಬ್ಬ ಮನುಷ್ಯ ದಾರಿಯಲ್ಲಿ ನೀವು ಗಾಡಿ ತೊಗೊಂಡು ಹೋಗುವಾಗ ಬಿಸಿಲಾಗಿ ಹೋಗ್ತಿರ್ತೀರಿ, ಬೇನು ಉಂಗುಟ ಹರಿತೈತಿ. ಉಂಗುಟ ಹರಿದಾಗ ಅಲ್ಲೊಬ್ಬ ಚಪ್ಪಲಿ ಹೊಲಿಯುವಂಥ ಒಬ್ಬ ವ್ಯಕ್ತಿ ತಾನು ಬಿಸಿಲಾಗಿ ಕುಂತಾನ. ತನ್ನಗೆ ಮ್ಯಾಲೆ ತಲೆ ಮೇಲೆ ಬಿಸಿಲು ಸುಡ್ತಿರ್ತೈತಿ. ನಿನ್ನ ಉಂಗುಟ ಹರಿದು ಕಾಲು ಸುಟ್ಕೊಂಡು ನೀನು ಅಡ್ಡಾಡುವಾಗ
ನಿನ್ನ ಕಾಲಿನ ಪಾದರಕ್ಷೆ ತಗೊಂಡು ಉಂಗುಟ ಹೊಲಿದು ನಿನ್ನ ಕಾಲಿಗಿಟ್ಟು ಆರಾಮ್ ಹೋಗಪ್ಪ ಅಂತ ನಿನಗೆ ಹರಿಸಿ ಕಳಿಸ್ತಾನಲ್ಲ, ಅವ ಮಾಡುವ ಕೆಲಸ ಯಜ್ಞ ಅಲ್ಲೇನದು, ನಿಜವಾದ ಯಜ್ಞ ಅಲ್ಲೇನದು. ನೀನು ಹೋಗುವಾಗ ಯಾವುದೋ ಒಂದು ಗಾಡಿ ಪಂಚರ್ ಆಗ್ತೈತಿ, ಗಾಡಿ ಪಂಚರ್ ಆದಾಗ ನಿನ್ನ ಗಾಡಿಗೆ ಹವಾ ತುಂಬಿ ನಿನ್ನ ಪ್ರಯಾಣ ಸುಖಕರವಾಗಲಿ ಅಂತ ಹರಿಸಿ ಕಳಿಸ್ತಾನಲ್ಲ, ಅದು ಯಜ್ಞ ಅಲ್ಲೇನು. ಇವತ್ತು ನಾವು ಚಲೋ ಚಲೋ ಬಿಳೆ ಬಟ್ಟೆ ಹಾಕ್ಕೊಂಡಿವಿ, ಟಾರ್ಚ್ ಹಾಕಿ ಬಿಳೆ ಬಟ್ಟೆ ಹಾಕ್ಕೊಂಡಿವಲ್ಲ, ನಾವಿಷ್ಟು ಚಲೋ ಬಿಳೆ ಬಟ್ಟೆ ಹಾಕೋಬೇಕಾದ್ರೆ ಇದು ಬಂದಿದ್ದೆಲ್ಲಿಂದ ಹೇಳಿ? ಏನು ಅಂತರ್ಲೆ ಬಂದೈತೇನು? ನಾವಿಷ್ಟು ಚಲೋ ಬಿಳೆ ಬಟ್ಟೆ ಹಾಕೋಬೇಕಾದ್ರೆ ಯಾವನೋ ಒಬ್ಬ ರೈತ ಹೊಲದಲ್ಲಿ ತನ್ನ ಮುಖ ಬೆನ್ನು ಕರ್ರಗೆ ಮಾಡಿಕೊಂಡು ನಮಗೆ ಬಿಳೆ ಬಟ್ಟೆ ಅವ ಹತ್ತಿ ಹೊಲದಾಗ ತನ್ನ ಮುಖ ಬೆನ್ನು ಕರ್ರಗೆ ಮಾಡಿಕೊಳ್ಳಾರ್ದ ಹತ್ತಿ ಯಜ್ಞ ಅಲ್ಲೇನಾಗ. ಯಜ್ಞ ಅಂತಂದ್ರೆ ದೇವರು ಕೊಟ್ಟ ಈ ಜೀವನವನ್ನು ಮನುಷ್ಯ ಒಳ್ಳೆಯದಕ್ಕೆ ತೊಡಗಿಸಿಕೊಳ್ಳಬೇಕು, ಅದು ನಿಜವಾದ ಯಜ್ಞ, ಅದು ಅಷ್ಟೆ. ಗೀತೆಯಲ್ಲಿ 5 ಯಜ್ಞಗಳನ್ನು ಹೇಳ್ತಾರೆ. ಯಜ್ಞ ಅಂದರೆ ಸ್ಮರಣೆ ಮಾಡೋದು. ದೇವರೇನಿ ಬದುಕು ಕೊಟ್ಟಾನಲ್ಲಪ್ಪ, ದೇವರಿಗೊಂದು ಸ್ಮರಣೆ ಮಾಡು. ಭಗವಂತನೇ, ಇಂಥದ್ದೊಂದು ಸುಂದರ ಜೀವನ ನನಗೆ ಕೊಟ್ಟಿಯಲ್ಲಪ್ಪ, ಕಣ್ಣು ಕೊಟ್ಟು, ಕೈ ಕೊಟ್ಟು, ಕಾಲು ಕೊಟ್ಟು 100 ವರ್ಷಗಳ ಸುಂದರವಾದ ಜೀವನ ಕೊಟ್ಟಿಯಲ್ಲ. ಈ ಜೀವನವನ್ನು ದೇವರೇ, ನಾ ಈ ಭೂಮಿ ಮೇಲೆ ಹೆಂಗೆ ಬದುಕ್ತೀನಿ ಅಂದ್ರೆ ಬರೇ ನನ್ನ ಮನ್ಯಾನ ಮಂದಿಗಲ್ಲ, ನನ್ನ ಊರನ ಮಂದಿಗಲ್ಲ, ನೀ ಕೊಟ್ಟ ಬದುಕು ದೇವರೇ ನಿನಗೆ ಸಂತೋಷವಾಗುವಂಗೆ ಬದುಕ್ತೀನಿ ಅಂತ ಬದುಕು ದೇವರ ಋಣ ಮುಟ್ಟತೈತೆ ಅಷ್ಟೆ, ದೇವನ ಋಣ ಮುಟ್ಟತೈತೆ. ನಮ್ಮ ಬದುಕು ದೇವರಿಗೆ ಸಂತೋಷ ಆಗಬೇಕು. ಮತ್ತಿಷ್ಟೆಲ್ಲ ನಿಸರ್ಗ, ಮಣ್ಣು, ನೀರು, ಗಾಳಿ, ಬೆಳಕು ನಮಗಿಷ್ಟೆಲ್ಲ ಕೊಟ್ಟೈತೆ ಇಲ್ಲ? ನೀರಿರದೇ ಇದ್ದರೆ ನಾವು ಬದುಕ್ತಿದ್ವೇನು ಹೇಳಿ? ನಿಸರ್ಗಕ್ಕಾಗಿ ಒಂದಿಷ್ಟು ಮನುಷ್ಯ ಕೊಟ್ಟು ನಿಸರ್ಗದ ಋಣ ತೀರಿಸ್ಬೇಕಲ್ಲ ಮನುಷ್ಯ. ಈಗ ನೀವು ಖಾನಾವಳಿಗೆ ಊಟ ಮಾಡ್ತೀರಿ, ಖಾನಾವಳಿ ಒಳಗೆ ಊಟ ಮಾಡಿದ್ರೆ ನಿಮಗೆ ಒಂದು 100 ರೂಪಾಯಿ ಖಾನಾವಳಿಯವರು ಒಂದು ತಟ್ಟೆ ಊಟಕ್ಕೆ ತೊಗೊತಾರೆ. ದೇವರಿಷ್ಟೆಲ್ಲ ಅನ್ನ ನೀರು ಎಲ್ಲ ಪುಕ್ಕಟೆಯಾಗಿ ಕೊಟ್ಟಾನಿಲ್ಲ. ಒಂದು ಬಾಟ್ಲಿ ನೀರು 50 ರೂಪಾಯಿ ತೊಗೊತಾರೆ. ನೀವು ಒಂದು ಲೈಟ್ ಹಚ್ಚಿರಿ, ನಿಮಗೇನು KPTCLನವ್ರು ಬಂದು ತಿಂಗಳ ಕರೆಂಟ್ ಬಿಲ್ ಕೇಳ್ತಾರೆ. ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಬಿಟ್ಟಾನಲ್ಲ, ಎಂದರೆ ಬಿಲ್ ಕೊಡು ಅಂತ ಕೇಳ್ಯಾನೇನು ದೇವರು? ಮತ್ತು ನಿಸರ್ಗಕ್ಕೆ ಏನು ಕೊಟ್ಟಿವಿ ಹೇಳಿ? ಮತ್ತು ನಿಮ್ಮದೊಂದು ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಅದಕ್ಕೆ ಹವಾ ತುಂಬಕ್ಕೆ 10 ರೂಪಾಯಿ ಕೊಡ್ತೀರಾ ಇಲ್ಲ ನೀವು? ಒಂದು ಸುಮ್ಮನೆ ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಹವಾ ತುಂಬಕ್ಕೆ 10 ರೂಪಾಯಿ ಕೊಡ್ತೀರಿ. ಇಂಥ ಸುಂದರವಾದ ದೇಹ ಕೊಟ್ಟು ಇದಕ್ಕೆ 9 ರಂಧ್ರಗಳದಾವ ದೇಹಕ್ಕೆ. 9 ರಂಧ್ರಗಳೊಳಗೆ ಈ ದೇಹದೊಳಗೆ ಹವಾ ತುಂಬಿ 9 ರಂಧ್ರ ಇದ್ದರೂ ಸಹಿತ ಇದನ್ನು ಪಂಚರ್ ಆಗಲಾರ್ದಂಗೆ ನೋಡ್ಕೊಂಡಲ್ಲ ದೇವರು. ಅವನಿಗೇನು ಕೊಟ್ಟಿವಿ ಹೇಳಿ ನಾವೆಲ್ಲ? ಅದಕ್ಕೆ ಮನುಷ್ಯ ನಿಸರ್ಗಕ್ಕೆ ಏನಾದರೂ ಕೊಟ್ಟ ಬದುಕುವುದು. ಅನ್ನ ಕೊಟ್ಟ ದೇವನಿಗೆ, ನೀರು ಕೊಟ್ಟ ದೇವನಿಗೆ, ಗಾಳಿ ಕೊಟ್ಟ ದೇವನಿಗೆ, ಬೆಳಕು ಕೊಟ್ಟ ದೇವನಿಗೆ. ನೋಡಿ, ಇಲ್ಲೆಲ್ಲ ಹುಡುಗರು ಯುವಕರು ಸೇರಿಕೊಂಡು ಇಲ್ಲೊಂದು ಕೆರೆ ನಿರ್ಮಾಣ ಮಾಡ್ಯಾರ. ಎಷ್ಟು ಸಂತೋಷದ ಕೆಲಸ! ಅವಾಗೆಲ್ಲ ನೀರು ಎಲ್ಲಿ ಬೇಕು ಅಲ್ಲಿ ಸಿಗ್ತಿತ್ತು. ನೀರಿಗೆ ಈ 21ನೇ ಶತಮಾನದ ಒಂದು ದೊಡ್ಡ ಸಮಸ್ಯೆ ಏನಾದರೂ ಇದ್ದರೆ ನೀರಿನ ಸಮಸ್ಯೆ ಅಂತ. ಮನುಷ್ಯಾಗ ನೀರು ಎಷ್ಟು, ಅದರ ಶಬ್ದನೇ ಎಷ್ಟು ಚಂದ ಐತಿ, ನೀರು. ಇದರ ಅರ್ಥ ತಿಳ್ಕೊಡ್ರಿ ನೀವು. ನೀ ಇರ್ಬೇಕಾದ್ರೆ ನೀರು ಬೇಕು, ಇರದೇ ಇದ್ರೆ ನೀ ಬದುಕೋದಿಲ್ಲ. ಅದಕ್ಕೆ ನೀರು ಅಂತ ಕರೆದ್ರೆ ಅದಕ್ಕೆ ಅವ್ರು. ನೀ ಇರ್ಬೇಕಾದ್ರೆ ನೀರು ಬೇಕು. ನೀರಿಲ್ಲದೆ ಬದುಕಕ್ಕೆ ಆಗ್ತೈತೇನು ಮನುಷ್ಯ? ನೀ ಎಷ್ಟ ಶ್ರೀಮಂತಿರುವಪ್ಪ, ನೀ ಹೋಗಾಗ ಏನು ಗಳಿಸಿದ 1 kg ಬಂಗಾರ ಇಟ್ಟಿರ್ಬೋದು ಮನ್ಯಾಗ. ಏನಪ್ಪ 1 kg ಬಂಗಾರ ಇಟ್ಟಾನ, 1 ತೊಲಿ ಬಾಯಾಗಿಡ್ರಿ ಅಂತಾರನು ಹೋಗಾಕ? ಇದ್ದೊಂದು ಗುಂಡುಗಡಿಗೆ ಕಸ್ಕೊಂತಾರೆ, ಹೌದಲ್ಲ? ಏನು ಅನ್ನೋದಿಲ್ಲ. ನೀವು ಹೋಗಾಗ 1 ತೊಲಿ ಬಂಗಾರ ಇಡ್ರಿ ಅನ್ನೋದಿಲ್ಲ ಬಾಯಾಗ. ಏನಿಡ್ರಿ ಅಂತಾರೆ? 1 ಗುಟಕ್ಕೆ ನೀರು ಕೊಡ್ರಿ ಅಂತಾರೆ. ನಾವು ಹೋಗುವಾಗ ನೀರು ಬಿತ್ತೆ ಹೊರತು ಬಂಗಾರ ಬೀಳಲಿಲ್ಲ ನನ್ನ ಬಾಯಾಗ. ಅಂಥ ಒಂದು ನೀರಿನ ರಕ್ಷಣೆಯ ಸಲುವಾಗಿ ಇಲ್ಲೊಂದು ಕೆರೆ ಕಟ್ಟುವ ಕೆಲಸ ಇಲ್ಲೆಲ್ಲ ಯುವಕರು ಮಾಡಿದ್ದಾರೆ. ಹಿರಿಯರದಕ್ಕೆಲ್ಲ ಎಷ್ಟು ಸ್ಫೂರ್ತಿ ಕೊಟ್ಟಿದ್ದಾರೆ. ಹೀಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಹೋಗ್ಬೇಕಾದ ಜಾತ್ರೆ ಅಷ್ಟೆ. ಜೀವನ ಅನ್ನೋದು ಒಂದು ಜಾತ್ರೆ ಮಾಡ್ಕೊಂಡು ಹೋಗಿಬಿಡ್ಬೇಕಷ್ಟೆ. ಇರೋದು ಎಷ್ಟು ದಿವಸ ಇರ್ತೀವಿ ನಾವು? ಒಂದು 100 ವರ್ಷದ ಬದುಕ ಇರುವಷ್ಟು ದಿವಸ ಚಂದ ಬದುಕಿ ಹೋಗ್ಬೇಕಷ್ಟೇ. ನಾವು ಯಾತ್ರಿಕರು, ನಾವು
ದಿವ್ಯ ಕ್ಷೇತ್ರ ಹೆಂಗೆ ಪಿಕ್ನಿಕ್ಕಿಗೆ ಹೋಗ್ಯಾರ ಇಲ್ಲಿ ಕಳಿಸಿರಿಲ್ಲ ನೀವು ತಾಯಂದ್ರೆಲ್ಲ ಮಕ್ಕಳಿಗೆ ಹೆಂಗೆ ಕಳಿಸಿರ್ತೀರಿ? ಅವಕ್ಕೆ ತಾಯಿ ಏನು ಮಾಡ್ತಾಳೆ, ರೊಟ್ಟಿ, ಚಿತ್ರಾನ್ನ, ಪಲ್ಯ ಎಲ್ಲ ಸ್ವೀಟು ಎಲ್ಲ ಕಟ್ಟಿ ಮಗನಿಗೆ ಹೇಳ್ತಾಳೆ, ನೋಡಪ್ಪ ನಿನ್ನ ಸಲುವಾಗಿ ಏನು ಬೇಕು ಅದನ್ನೆಲ್ಲ ಕಟ್ಟೀನಿ, ಮತ್ತು ನಿನ್ನ ದೋಸ್ತರ ಸಲುವಾಗಿ ಒಂದಿಷ್ಟು ಕಟ್ಟೀನಿ, ತೊಗೊಂಡು ನೀನು ಚಂದ ಉಂಡು ನಿಮ್ಮ ದೋಸ್ತರಿಗೆ ಉಣಿಸಿ ಚಂದ ಜಾತ್ರೆ ಮಾಡಬಾ ಅಂತ ತಾಯಿ ಪಿಕ್ನಿಕ್ಕಿಗೆ ಹೋಗಬಾ ಅಂತ ತಾಯಿ ಕಳಿಸಿರ್ತಾಳೆ. ಇವ ಅವು ಕಟ್ಟಿದ ಬುತ್ತಿ ತೊಗೊಂಡು ಹೋತು ಪಿಕ್ನಿಕ್ಕಿಗೆ ಎಲ್ಲ ದೋಸ್ತರಿಗೆ ಕೂಡ ಹೋಗಿವ ಏನು ಮಾಡ್ದ, ಅವು ಕಟ್ಟಿದ ಬುತ್ತಿ ಉಣ್ಲಿಲ್ಲ. ಅದನ್ನು ಇನ್ನೊಬ್ರು ಏನು ಹುಡುಗರು ಬುತ್ತಿ ತಂದಿದ್ರಲ್ಲ ಆ ಬುತ್ತಿ ಒಂದಿಟ್ಟು ಹರಿದ, ಅವ್ರದ್ದು ಒಂದಿಷ್ಟು ಚೆಲ್ದ, ಇನ್ನೊಬ್ಬರು ಕೂಡ ಒಂದಿಷ್ಟು ಜಗಳ ಆಡ್ದ, ಅವ್ರ ಅಂಗಿ ಹರಿದ, ತನ್ನ ಅಂಗಿ ಹರ್ಕೊಂಡು ಮನೆಗೆ ಬಂದು ಕೂಡಲೇ ಅವು ನೋಡಿದ್ಲು. ನೋಡಿ, ಅಲ್ಲೋ ನೀನು ಉಂಡು ಚಂದಿರು ಅಂತ ಪಿಕ್ನಿಕ್ಕಿಗೆ ಹೋಗಿ ಬಾ ಅಂತ ನಿನಗೆ ಬುತ್ತಿ ಕಟ್ಟಿದ್ದೆ, ರೊಟ್ಟಿ ಕಟ್ಟಿದ್ದೆ, ಚಲೋ ಬಟ್ಟೆ ಹಾಕಿ ಕಳಿಸಿದ್ದೆ, ನೀನು ನಿನ್ನ ರೊಟ್ಟಿನೂ ಉಣ್ಲಿಲ್ಲ, ಮಂದಿ ಬುತ್ತಿನೂ ಕೆಡಿಸಿ ಅಂಗಿ ಹರ್ಕೊಂಡು ಬಂದೆಲ್ಲ, ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ನೋಡು ಅನ್ನೋದಿಲ್ಲ ತಾಯಿ ಅಂತಾಳಿಲ್ಲ, ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ. ಹಂಗೆ ದೇವರು ಅನ್ನುವಂಥ ತಾಯಿ ನಮಗೆ ಈ ಜಗತ್ತನ್ನು ನೋಡೋಕೆ ಪಿಕ್ನಿಕ್ಕಿಗೆ ಕಳಿಸ್ಯಾಳಾಕಿ. ದೇವರು ಪಿಕ್ನಿಕ್ಕಿಗೆ ಕಳಿಸ್ಯಾನ ನಮಗೆಲ್ಲ. ನಮಗೇನು ಕೊಟ್ಟಾನ, ನಂಬುದು ಚಂದ ಉಂಡು ತಿಂದು ಇನ್ನೊಬ್ಬರಿಗೆ ನಮ್ಮ ತುತ್ತಿನೊಳಗೆ ಒಂದಿಷ್ಟು ಕೊಟ್ಟು ಹಂಚಿ ಸಂತೋಷಪಟ್ಟು ಹೋದ್ರೆ ದೇವ್ರಂತಾನೆ ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸ್ತೀನಪ್ಪ ಅಂತಾನೆ. ಮತ್ತು ನಮ್ಮದು ಸರಿಗುಂಡ್ಲಿಲ್ಲ, ಇನ್ನೊಬ್ರದ್ದೊಂದಿಷ್ಟು ಮೋಸ ಮಾಡಿ ವಂಚನೆ ಮಾಡಿ ತಿಂದು ಜಗಳ ಆಡಿ ಊರಿಗೆ ಬೇಸರಾಗಿ ಒಂದು ದಿವ್ಸ ಮ್ಯಾಲೆ ಹೋದ್ರೆ ದೇವ್ರಂತಾನೆ ಇದು ಇಟ್ ಈಸ್ ಯುವರ್ ಲಾಸ್ಟ್ ಪಿಕ್ನಿಕ್, ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ಅನ್ನೋದಿಲ್ಲ ಆತ ದೇವ್ರಂತಾನೆ. ಅದಕ್ಕೆ ಚಂದ ಬದುಕಬೇಕು ಮನುಷ್ಯ ಅಷ್ಟೆ. ದೇವರು ಕೊಟ್ಟ ಈ ಸುಂದರ ಜೀವನವನ್ನು ಚಂದ ಬದುಕುವುದೇ ನಿಜವಾದ ಜೀವನ. ಯಾತ್ರಿಕರಾಗಿ ಇಲ್ಲಿ ಬದುಕುವುದು ಅನ್ನುವಂಥ ಮಾತು ಹೇಳಿ ತಾವೆಲ್ಲ ಎಷ್ಟು ಜನ ಕೂಡಿರೋಡು ಇಷ್ಟು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕಾಗಿ ಅಷ್ಟು ಜಾತ್ರೆ ನಡೆದೈತೆ. ಆದರೂ ಅದನ್ನು ಬಿಟ್ಟು ನೀವೆಲ್ಲ ಕುಂತೀರಿ. ಏನು ನಮ್ಮ ಜನ ಅನ್ನೋದನ್ನು ನಮ್ಮ ಊರು ಕೆಟ್ಟೈತ್ರಿ, ನಮ್ಮ ದೇಶ ಕೆಟ್ಟೈತಿ, ಏನೂ ಕೆಟ್ಟಿಲ್ಲ. ನೀರು ಕೆಟ್ಟಿಲ್ಲ, ಗಾಳಿ ಕೆಟ್ಟಿಲ್ಲ, ಬೆಳಕು ಕೆಟ್ಟಿಲ್ಲ. ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟೈತೆ ಅಷ್ಟೆ. ಇಂಥ ಪರಿಸ್ಥಿತಿಯೊಳಗೂ ಸಹಿತ ಇಷ್ಟು ಸಾವಿರ ಜನ ಎರಡು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಕೂತಿರಲ್ಲ. ಕಾಲ ಇನ್ನೂ ಒಳ್ಳೆಯದೈತೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಇದಕ್ಕಿಂತ ದೊಡ್ಡ ನಿದರ್ಶನ ಏನು ಬೇಕು? ಪಾಪ 6 ಗಂಟೆ ಆದರೆ ಯಾರು ಎಲ್ಲೆಲ್ಲಿ ಜೋಲಿ ಹೊಡ್ಕೊತಿರ್ತಿದ್ರು, ಎಲ್ಲರೂ ಇಲ್ಲಿ ಕುಂತಾರಲ್ಲ. ಇದಕ್ಕಿಂತ ಏನು ಒಳ್ಳೆಯ ಕಾಲ ಬರ್ಬೇಕು ಹೇಳ್ರಿ ನಮಗೆ? ಇದಕ್ಕಿಂತ ಚಲೋ ಕಾಲ ಏನು ಇನ್ನೇನು ಬರ್ತೈತಿ ಹೇಳಿ? ಅದಕ್ಕೆ ಇಷ್ಟು ಹೀಗೆ ಒಳ್ಳೆಯ ಕೆಲಸ, ಒಳ್ಳೆಯ ವಿಚಾರ, ಒಳ್ಳೆಯ ಮನಸ್ಸಿಟ್ಟುಕೊಂಡು ಬದುಕುವುದೇ ನಿಜವಾದ ಜೀವನ ಅಷ್ಟೆ. ಹೀಗೆ ಎಲ್ಲಿ ಒಳ್ಳೆಯ ವಿಚಾರಗಳನ್ನು ಕೇಳುವ ಅವಕಾಶ ಸಿಗ್ತದ ಅದನ್ನು ಕಳ್ಕೋಬಾರ್ದು ಮನುಷ್ಯ. ಸುಮ್ಮನೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಕೇಳ್ತಿರ್ಬೇಕು. ಯಾಕಂದ್ರೆ ಈ ಜೀವನ ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ಒಂದಿಷ್ಟು ಕಷ್ಟ, ಒಂದಿಷ್ಟು ಸುಖ, ಒಮ್ಮೆ ದುಃಖ, ಒಂದಿಷ್ಟು ನೋವು, ಒಂದಿಷ್ಟು ಅಪಮಾನ, ಒಮ್ಮೆ ಬಡತನ, ಇವೆಲ್ಲ ಇರ್ತಾವೆ. ಇವುಗಳ ಮಧ್ಯದಲ್ಲಿ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕಾದ್ರೆ ಒಂದಿಷ್ಟು ಚಲೋ ವಿಚಾರಗಳನ್ನು ಕೇಳಬೇಕಾಗ್ತದೆ ಮನುಷ್ಯ. ಈಗ ನಿಮ್ಮ ಮೊಬೈಲ್ ಐತಿ, ನೀವು ಬೆಳಗ್ಗೆ ಎದ್ದು ಕೂಡಲೇ ಚಾರ್ಜ್ ಮಾಡ್ತೀರಿಲ್ಲ, ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೀತೈತೆ ಏನು? ಹ್ಯಾಂಗೆ ಕರೆಂಟಿನ ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೆಯುವುದಿಲ್ಲವೋ ಹಂಗೆ ದೊಡ್ಡವರ ಶರಣರ ಒಳ್ಳೆಯ ಮಾತಿನ ಚಾರ್ಜ್ ಇಲ್ಲಾರ್ದೆ ಈ ಜೀವನನೂ ನಡೆಸಬಾರ್ದು ಮನುಷ್ಯ. ಇದು ಸಾಮಾನ್ಯ ಜ್ಞಾನ. ಒಳ್ಳೆಯ ಮಾತಿನ ಮುಖಾಂತರ, ಒಳ್ಳೆಯ ವಿಚಾರಗಳ ಮುಖಾಂತರ ಈ ಜೀವನವನ್ನು ಚಾರ್ಜ್ ಮಾಡ್ಕೊತ ಹೋಗ್ಬೇಕು ಮನುಷ್ಯ. ಸಂಸಾರ ಅಂದಮೇಲೆ ಒಮ್ಮೆ ಹೆಚ್ಚು ಕಡಿಮೆ ಇರುವುದಲ್ಲ. ಒಮ್ಮೆ ನಾವು ಅಂದ್ಕೊಂಡಂಗೆ ಎಲ್ಲರೂ ಹೊಗಳ್ತಾರೇನು, ಒಮ್ಮೆ ಅಪಮಾನಗಳಾಗ್ತಾವೆ, ಒಮ್ಮೆ ಬಡತನ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ ಜೀವನದಲ್ಲಿ, ಒಮ್ಮೆ ನೋವುಗಳು ಬರ್ತಾವೆ, ಒಮ್ಮೆ ನಿರಾಶೆಗಳು ಬರ್ತಾವೆ. ಇವುಗಳ ಮಧ್ಯದೊಳಗೆ ಸಂತೋಷದಿಂದ ಬದುಕುವುದನ್ನು ಕಲಿಬೇಕು ಮನುಷ್ಯ. ಅದನ್ನು ಕಲಿಸುವುದು ಚಲೋ ಮಾತು. ಈಗ ನೀವು ಮನ್ಯಾಗ RCC ಹಾಕ್ತೀರಿಲ್ಲ, RCC ಹಾಕಬೇಕಾದ್ರೆ ಚಲೋ ಜಿಂದಾಲ್ ಸಿಮೆಂಟ್ ತಂದಿರಿ, ಜಿಂದಾಲ್ ಕಬ್ಬಣ ತಂದಿರಿ, ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ನೀವು ಪ್ಲ್ಯಾನ್ ಮಾಡ್ಯಾನ, ಎಲ್ಲ ಮನೆ RCC ಹಾಕ್ತಿರ್ಲಿ. ಕಬ್ಬಣಕ್ಕೆ ರೊಕ್ಕ ಕೊಟ್ಟಿರಿಲ್ಲ, ಸಿಮೆಂಟಿಗೆ ರೊಕ್ಕ ಕೊಟ್ಟಿರಿ, ಕಂಕರಿಗೆ ರೊಕ್ಕ ಕೊಟ್ಟಿರಿ, ಉಸ್ಕಿಗೆ ರೊಕ್ಕ ಕೊಟ್ಟಿರಿ, ಎಲ್ಲ ರೊಕ್ಕ ಕೊಟ್ಟು ತಂದು RCC ಹಾಕಿರಲ್ಲ. ನೀರಿಗೇನು ರೊಕ್ಕ ಕೊಟ್ಟಿಲ್ಲ, ನೀವು ಸುಮ್ಮನೆ ಬಿಡ್ತೀರಿ ಅದನ್ನು. ಯಾಕೆ ಅದಕ್ಕೆ ನೀರು ಹಾಕ್ಬೇಕು ಹೇಳ್ರಿ? ಎಲ್ಲ ಚಲೋ ಕಬ್ಬಣ ಐತಿ, ಕಂಕರ್ ಐತಿ, ಸಿಮೆಂಟ್ ಐತಿ, ಕಬ್ಬಣ ಐತಿ, ಎಲ್ಲನೂ ಮಾಡಿ
ಮಿಕ್ಸ್ ಮಾಡಿ RCC ಹಾಕಿರಲ್ಲ, ಅದಕ್ಕೆ ನೀರು ಯಾಕೆ ಬಿಡ್ಬೇಕು? ಕ್ಯೂರಿಂಗ್ ಮಾಡೋದಂತೀರಿಲ್ಲ ನೀವು. ನೀರು ಯಾಕೆ ಬಿಡ್ಬೇಕು ಅಂದ್ರೆ, ಎಷ್ಟ ರೊಕ್ಕ ಕೊಟ್ಟು ಕಬ್ಬಣ ಸಿಮೆಂಟು ಕಂಕರು ಕಬ್ಬಣ ತಂದು ನೀವು RCC ಹಾಕಿದ್ರೂ ಸಹಿತ ನೀರು ಬಿಡದೇ ಇದ್ದರೆ, ಕ್ಯೂರಿಂಗ್ ಮಾಡದೇ ಇದ್ರೆ ನಿಮ್ಮ RCC ಕ್ರ್ಯಾಕ್ ಬರ್ತೈತೆ. ಹೆಂಗೆ ನೀರು ಬಿಡದಿದ್ರೆ ನಿಮ್ಮ RCC ಕ್ರ್ಯಾಕ್ ಬರ್ತೈತಲ್ಲ, ಕ್ಯೂರಿಂಗ್ ಮಾಡದೇ ಇದ್ರೆ ಕ್ರ್ಯಾಕ್ ಬರ್ತೈತಿ. ಹಂಗೆ ಶರಣರ, ದೊಡ್ಡವರ, ಸಂತರ ಮಾತಿನಿಂದ ನಮ್ಮ ಸಂಸಾರವನ್ನು ಕ್ಯೂರಿಂಗ್ ಮಾಡದೇ ಇದ್ರೆ ಇದು ಕ್ರ್ಯಾಕ್ ಬಿಡಕ್ಕೆ ಶುರು ಮಾಡ್ತೈತೆ ಒಂದು ದಿವಸ ಅಷ್ಟೆ. ಕ್ರ್ಯಾಕ್ ಬಿಡಬಾರ್ದು ಅಂದ್ರೆ ಒಂದಿಷ್ಟು ಚಲೋ ಮಾತುಗಳನ್ನು ಕೇಳುವ ಅವಕಾಶ ಸಿಕ್ಕಾಗ ಮನುಷ್ಯ ಕೇಳಬೇಕನ್ನುವಂಥ ಮಾತು ಹೇಳಿ, ದೇವರೇನು ಈ ಬದುಕು ಕೊಟ್ಟಾನಲ್ಲ, ಚಲೋದಕ್ಕೆ ಬಳಸೋದಷ್ಟ, ಒಳ್ಳೆಯದಕ್ಕೆ ಬಳಸಿ ಈ ಜೀವನವನ್ನು ಕಟ್ಟಿಕೋಬೇಕು ಮನುಷ್ಯ. ನಾನು ಪದೇ ಪದೇ ಈ ಮಾತು ಹೇಳ್ತೇನೆ. ನನಗೆ ಸುಖ ಬಂದಿದ್ರೆ ನಾನು ಮಾಡಿದ ಪುಣ್ಯದ ಫಲದಿಂದ ಸುಖ ಬಂದಿರ್ತೈತಿ. ನನಗೆ ದುಃಖ ಬಂದಿದ್ರೆ ನಾನು ಮಾಡಿದ ಪಾಪದ ಕೆಲಸದಿಂದ ನನಗೆ ದುಃಖ ಬಂದಿರ್ತೈತಿ. ಸುಖ ದುಃಖಗಳು ನಾನು ಮಾಡಿದ ಪುಣ್ಯ ಮತ್ತು ಪಾಪದ ಫಲಗಳಷ್ಟೇ. ನಾನು ಪುಣ್ಯ, ನೀವು ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಫಲನ ಬರ್ತೈತಿ, ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಫಲನ ಬರ್ತೈತಿ. ಪುಣ್ಯದ ಕೆಲಸ ಮಾಡಿದ್ರೆ ಸುಖ ಬರ್ತೈತಿ, ಪಾಪದ ಕೆಲಸ ಮಾಡಿದ್ರೆ ದುಃಖ ಬರ್ತೈತಿ ಅಷ್ಟೇ. ಇದು ಜೀವನದ ತಾರ್ಕಿಕ ಸತ್ಯ. ಇದು ಅದಕ್ಕೆ ಒಳ್ಳೆಯದನ್ನು ಮಾಡೋದು ಮನುಷ್ಯ. ನಾ ಏನು ಮಾಡೀನಿ ಅದನ್ನು ಈ ಜಗತ್ತಿನೊಳಗೆ ಪಡ್ಕೊತೀನಿ. ಒಬ್ಬ ಮನುಷ್ಯ ದಾರಿ ಹಿಡಿದು ಹೋಗುವಾಗ ಬ್ಯಾಸಿಗೆ ದಿವಸ ಅಲ್ಲ, ಅವನಿಗೆ ಮಾವಿನ ಹಣ್ಣು ನೋಡ್ದು. ಚಲೋ ಹಣ್ಣು ಬಿಟ್ಟೈತಿ ಗಿಡದಾಗ, ಅದು ಬೇಲಿ ಹಾಕಿದ್ರು ತೋಟದಾಗ. ಮಾವಿನ ಹಣ್ಣು ನೋಡ್ದವ. ಮಾವಿನ ಹಣ್ಣು ನೋಡಿದ್ದೇನು ಕಾಲು ನೋಡೈತೇನೇನು? ಇಲ್ಲ, ನೋಡಿದ್ದು ಕಣ್ಣು ನೋಡ್ತಲ್ಲ, ಕಣ್ಣು ಹೋಗಲಿಲ್ಲ, ನಡೆದಿದ್ದು ಕಾಲು. ಹಣ್ಣು ನೋಡಿದ್ದು ಕಣ್ಣ, ನಡೆದಿದ್ದು ಕಾಲ. ಮಾವಿನ ಹಣ್ಣು ಹರ್ಕೊಂಡಿದ್ದು ಕೈ, ತಿಂದಿದ್ದು ನಾಲಿಗೆ. ನೋಡಿದ್ದು ಕಣ್ಣ, ನಡೆದಿದ್ದು ಕಾಲ, ಹರ್ಕೊಂಡಿದ್ದು ಕೈ, ತಿಂದಿದ್ದು ನಾಲಿಗೆ. ಮತ್ತು ತಿಂದು ಕೂಡಲೇ ಅವ್ನು ಹೊಲ್ದಾವ ಹೆಂಗೆ ಸುಮ್ಮಿರ್ತಾನೆ, ಬಡಗಿ ತೊಗೊಂಡು ಏಟು ಬಿಟ್ಟನಲ್ಲ, ಏಟು ತಿಂದಿದ್ದು ಬೆನ್ನ. ಎಷ್ಟು ವಿಚಿತ್ರ ಐತಿ ಅಂದ್ರೆ, ಹಣ್ಣು ನೋಡಿದ್ದು ಕಣ್ಣ ಹಣ್ಣು ನೋಡಿತು, ನೋಡಿದ್ದು ಕಣ್ಣ, ನಡೆದಿದ್ದು ಕಾಲ, ಹರ್ಕೊಂಡಿದ್ದು ಕೈ, ತಿಂದಿದ್ದು ನಾಲಿಗೆ, ಏಟು ತಿಂದಿದ್ದು ಬೆನ್ನ. ಆದ್ರೆ ನೋವಾಗಿ ನೀರು ಬಂದಿದ್ದು ಯಾವುದು ಮೊದಲು ನೋಡಿತ್ತಲ್ಲ ಆ ಕಣ್ಣಾಗ ನೀರು ಬಂತು. ಇದು ಸತ್ಯ. ಇದು ಮನುಷ್ಯ ಏನು ನೋಡಿತ್ತಲ್ಲ ಅದ ಕಣ್ಣಾಗ ನೀರು ಬಂತೆ ಹೊರತು ಕಾಲಾಗ ಕೈಯಾಗ ಬರಲಿಲ್ಲ. ಯಾವ ನೋಡ್ಯಾನಲ್ಲ ಅವನಿಗೆ ನೀರು ಬಂದೈತೆ ಅಷ್ಟೆ. ನಾವು ಏನು ಮಾಡೀವಿ ಅದನ್ನು ಪಡ್ಕೊತೀವಿ ಜಗತ್ತಿನಲ್ಲಿ. ಅದಕ್ಕೆ ಕೆರೆ ಕಟ್ಟಿಸೋದು, ಜಾತ್ರೆ ಮಾಡೋದು, ದಾಸೋಹ ಮಾಡೋದು, ಚಲೋ ಪುಣ್ಯದ ಕೆಲಸ ಮನುಷ್ಯ ಜೀವನದಲ್ಲಿ ಮಾಡ್ತಾ ಹೋಗಬೇಕು, ಸಂತೋಷವಾಗಿ ಬದುಕಬೇಕು. ಇದು ಜೀವನದ ಸಾರ್ಥಕತೆ ಅಂಥೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ. ದಯಾಘನ ಗವಿಸಿದ್ದೇಶನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ಭೋಗಾಪುರೇಶನ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಏಕೆ ಸೇರ್ತದನು? ಅವ್ರದ್ದು ದೊಡ್ಡ ಜಾತ್ರೆ ಐತೆ ಪಾಪ. ಒಂದು ಜಡ ಪ್ರಪಂಚ, ಇನ್ನೊಂದು ಜೀವ ಪ್ರಪಂಚ. ಒಂದು ಜಡ ಪ್ರಪಂಚ, ಇನ್ನೊಂದು ಜೀವ ಪ್ರಪಂಚ.
ಜಡ ಪ್ರಪಂಚ ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಳಕು, ಪಂಚ ಮಹಾಭೂತಗಳು ಅಂತ ನಾವೇನು ಕರಿತೀವಿ. ಮಣ್ಣು, ನೀರ, ಗಾಳಿ, ಬೆಳಕ, ಬೈಲ ಇದೇನಿದೆ ಇದು ಜಡ ಪ್ರಪಂಚ. ಇದು ಜೀವ ಪ್ರಪಂಚ ಅಂದ್ರೆ ಮನುಷ್ಯನಾದಿಯಾಗಿ ಸಕಲ ಪಶು ಪಕ್ಷಿ ಪ್ರಾಣಿಗಳದಾವಲ್ಲ, ಇದು ಜೀವ ಪ್ರಪಂಚ. ಒಂದು ಜಡ ಪ್ರಪಂಚ ಇದೆ, ಇನ್ನೊಂದು ಜೀವ ಪ್ರಪಂಚ ಇದೆ. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡರನ್ನು ಕೂಡಿಸಿದಾತ ದೇವರು. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚ ಇವೆರಡನ್ನು ಕೂಡಿಸಿದಾತ ದೇವರು. ದೇವನ ಇಚ್ಛೆ ಏನು ಅಂದ್ರೆ ಜೀವ ಪ್ರಪಂಚ ಏನಿದೆ, ಸಾಕದು ರೀಸೌಂಡ್ ಆಗ್ತೈತೆ, ಎಕೋ ಮಾಡಬೇಡ ಸಾಕು. ಜೀವ ಪ್ರಪಂಚ ದೇವನ ಇಚ್ಛೆ ಏನು ಅಂದ್ರೆ ಈ ಮಣ್ಣ, ನೀರ, ಗಾಳಿ, ಬೆಳಕ, ಬೈಲ ಇದೇನು ಜಡ ಪ್ರಪಂಚ ಇದೆಯಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಈ ಜಗತ್ತಿನಲ್ಲಿವೆಯಲ್ಲ, ಇವೆಲ್ಲವುಗಳನ್ನು ಅನುಭವಿಸುವ ಈ ಜೀವ ಈ ಜಗತ್ತನ್ನು ಅನುಭವಿಸಿ ಸಂತೋಷವಾಗಿರಬೇಕನ್ನೋದು ದೇವನ ಇಚ್ಛೆ. ದೇವನ ಇಚ್ಛೆ ಏನು ಅಂದ್ರೆ ಜಗತ್ತ ಕೆಟ್ಟಿರಬಾರದು, ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು. ಇದು ದೇವನ ಇಚ್ಛೆ. ಇದು ನಾವು ಈ ಜಗತ್ತನ್ನು ಹೆಂಗೆ ಅನುಭವಿಸ್ಬೇಕು ಅಂದ್ರೆ ನಾವು ಈ ಜಗತ್ತನ್ನು ಅನುಭವಿಸಿದರೆ ಈ ಜಗತ್ತು ಕೆಟ್ಟಿರಬಾರದು, ಹಂಗೆ ಈ ಜಗತ್ತನ್ನು ಅನುಭವಿಸಬೇಕು. ನಮ್ಮ ಅನುಭವ ಹೆಂಗಿರಬೇಕು ಅಂದ್ರೆ ನಮ್ಮ ಅನುಭವದಿಂದ ಈ ಜಗತ್ತು ಕೆಟ್ಟಿರಬಾರದು, ಹಂಗೆ ಈ ಜಗತ್ತನ್ನು ಅನುಭವಿಸಿ ನಾವು ಸಂತೋಷವಾಗಿರಬೇಕು. ನಮ್ಮ ಸಂತೋಷಕ್ಕಾಗಿ ಜಗತ್ತನ್ನು ಕೆಡಿಸಬಾರದು ಮನುಷ್ಯ. ನಾವೂ ಸಂತೋಷವಾಗಿರಬೇಕು, ಜಗತ್ತು ಕೆಟ್ಟಿರಬಾರದು, ಹಂಗೆ ಇಲ್ಲಿ ಬದುಕಬೇಕು. ಇದು ದೇವನ ಇಚ್ಛೆ. ಇದು ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷವಾಗಿರುವುದು ಬಿಟ್ಟಿರಬಾರದು. ಜಗತ್ತು ಕೆಡಬಾರದು, ಜೀವಿಗಳು ಸಂತೋಷವಾಗಿರಬೇಕನ್ನುವುದು ದೇವನ ಇಚ್ಛೆ. ಇದು ನೀವು ನಿಸರ್ಗವನ್ನು ಒಂದು ಕ್ಷಣ ಹಿಂಗೆ ನೋಡ್ರಿ. ನಿಸರ್ಗ ಹೆಂಗೆ ಬದುಕ್ತೈತಿ, ಮನುಷ್ಯ ಹೆಂಗೆ ಬದುಕ್ತಾನೆ. ಮನುಷ್ಯ ಏನ ಮಾಡಲಿ ಈ ಜಗತ್ತನ್ನು ತಾನು ಅನುಭವಿಸುವಾಗ ಮನುಷ್ಯ ಈ ಜಗತ್ತನ್ನು ಕೆಡಿಸಿ ಬದುಕ್ತಾನಾತ. ಆದರೆ ನಿಸರ್ಗ ಹಂಗೆ ಬದುಕೋದಿಲ್ಲ, ಅದು ಕೆಟ್ಟದ್ದನ್ನು ಸರಿ ಮಾಡ್ತೈತಿ. ಈಗ ನೀವು ಮನ್ಯಾಗ ಆಕಳ ಸಾಕಿರಿ, ನೀವು ಮನೆಯಲ್ಲಿ ಸಾಕಿದ ಆಕಳಿಗೆ ನೀವೇನು ಅಮೃತ ಹಾಕಿರೇನು? ಅದಕ್ಕೇನು ಹಾಕಿರಿ? ನೀವು ಬೆಳಿಗ್ಗೆ ಎದ್ದು ಕೂಡಲೇ ನೀವು ಉಂಡು ಮುಸುರಿ ನೀರು ಹಾಕಿರಿಲ್ಲ. ಅದಕ್ಕೆ ನೀವು ತೊಳ್ಕೊಂಡು ಎಂಜಲು ನೀರು, ಮುಸುರಿ ನೀರು ನಿಮ್ಮ ಮನೆಯೊಳಗೆ ಸಾಕಿದ ಆಕಳಿಗೆ ನೀವು ಹಾಕಿರಿ. ಆಕಳು ಏನಂತೈತಿ ಅಂದರೆ ಮನುಷ್ಯನೇ, ನೀನು ನನ್ನ ತಟ್ಟಿಯೊಳಗೆ ನೀನುಂಡು ಮುಸುರಿ ನೀರು ಹಾಕಿರ್ಬೋದು, ಆದರೆ ನಾನು ನಿನಗೇನು ಕೊಡ್ತೀನಿ ಅಂದರೆ ನೀನು ಪೂಜಿಸುವ ದೇವರಿಗೆ ಅಭಿಷೇಕ ಮಾಡಬೇಕಂತ ಹಾಲು ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತು ಅಕಸ್ಮಾತ್ ತಾನು ಚಲೋ ಹಾಲು ಕುಡ್ದು ಅದು ಮುಸುರಿ ನೀರು ನಮಗೆ ಕೊಟ್ಟಿದ್ರೆ ನಾವೇನಾರ ಆಕಳ ಕಟ್ತಿದ್ವೇನು? ಆಕಳಿಗೇನಾರ ದೇವ್ರಂತ ಪೂಜೆ ಮಾಡ್ತಿದ್ವೇನು? ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕೈತಲ್ಲ. ಕೆಟ್ಟದ್ದು ತಗೊಂಡೈತಿ, ಮುಸುರಿ ನೀರು ಕುಡ್ದೈತಿ, ಹಾಲು ಕೊಟ್ಟೈತಿ. ವಾಟ್ ಎ ಬ್ಯೂಟಿಫುಲ್ ಮೆಕ್ಯಾನಿಸಮ್. ಏನು ದೇವ್ರು ಅದರೊಳಗೆ ಎಂಥ ಟೆಕ್ನಾಲಜಿ ಇಟ್ಟಿರಬೇಡ. ಪ್ರಾಣಿ ಆಕಳೊಳಗೆ ಎಂಥ ಟೆಕ್ನಾಲಜಿ ಇಟ್ಟಾನ, ಹುಲ್ಲು ತಿಂದು ಹಾಲು ಮಾಡುವಂಥ ಟೆಕ್ನಾಲಜಿ ಇಟ್ಟಾನ. ಇವ ಹಾಲು ಕುಡ್ದವ ಏನು ಕೊಟ್ಟಾನ, ಜಗತ್ತಿಗೆ ವಿಷ ಕೊಟ್ಟಾನ. ಇವ ಟೆಕ್ನಾಲಜಿ ಕೆಡಿಸ್ಕೊಂಡಾನ ಅಷ್ಟೇ. ಇದು ಹುಲ್ಲು ತಿಂದ ಆಕಳ ಹಾಲು ಕೊಡ್ತೈತಿ, ಹಾಲು ಕುಡ್ದ ಮನುಷ್ಯ ಬರೇ ವಿಷ ಹಂಚಾನ ಜಗತ್ತಿಗೆ. ನಿಸರ್ಗ ಹೆಂಗೆ ಬದುಕ್ತೈತಿ. ಈಗೊಂದು ತೆಂಗಿನ ಗಿಡ ಐತಿ, ಸುಮ್ಮನೆ ನೀವು ಸ್ನಾನ ಮಾಡೋ ನೀರು ಅದ್ರಾಗ ಬಚ್ಚಲ್ದಾಗ ಹಚ್ಚಿದ್ದದು ನೀರು, ನೀವೇನು ಒಯ್ದು ಹಾಕಿಲ್ಲ ದಿವಸ. ನಾವು ಸ್ನಾನ ಮಾಡುವ ನೀರಿನೊಳಗೆ ಬೆಳೆದ ತೆಂಗಿನ ಗಿಡ ಅದು. ತೆಂಗಿನ ಗಿಡಕ್ಕೆ ನಾವೇನು ಕೊಟ್ಟಿವಿ? ರಾಡಿ ನೀರು. ಅದಕ್ಕೆ
ರಾಡಿ ನೀರು ನಾವು ಕೊಟ್ಟಿವಿ, ತೆಂಗಿನ ಗಿಡ ನಮಗೆ ಕೊಟ್ಟಿದ್ದು ಎಳಿನೀರ, ತಿಳಿ ನೀರ. ಇದು ನಿಸರ್ಗದ ಧರ್ಮ ಎಷ್ಟು ಅದ್ಭುತ ಐತೆಲ್ಲ ಇದು ಹೇಳಿ. ಅಂದ್ರೆ ನಿಸರ್ಗದೊಳಗೆ ಏನೈತಿ ಅಂದ್ರೆ ಅದು ಕೆಟ್ಟದ್ದು ತಗೊಂಡು ಚಲೋದು ಕೊಡ್ತೈತಿ. ಆದ್ರೆ ಭೂಮಿ ಮೇಲೆ ಚಲೋದು ತಗೊಂಡು ಕೆಟ್ಟದ್ದು ಕೊಟ್ಟವಂದ್ರೆ ಮನುಷ್ಯ ಒಬ್ಬನು. ನಿಸರ್ಗವನ್ನು ನೋಡಿ ಕಲಿಬೇಕಲ್ಲ, ನಿಸರ್ಗದ ಧರ್ಮ ಎಷ್ಟು ಅದ್ಭುತ. ಅದಕ್ಕೆ ನಿಸರ್ಗವನ್ನು ನೋಡಿ ಬದುಕಬೇಕು ಮನುಷ್ಯ. ಏನು ಬದುಕುವುದು ಅಂದ್ರೆ ಈ ಜಗತ್ತಿನಲ್ಲಿ ಯಾವುದನ್ನು ಕೆಡಿಸಿ ಬದುಕಬಾರದು. ದೇವರು ಏನು ಮಣ್ಣು ಕೊಟ್ಟಾನ, ಮಣ್ಣು ಕೆಡಿಸಬಾರದು. ನೀರು ಕೊಟ್ಟಾನ, ನೀರು ಕೆಡಿಸಬಾರದು. ಗಾಳಿ ಕೊಟ್ಟಾನ, ಗಾಳಿ ಕೆಡಿಸಬಾರದು. ಬೆಳಕ, ಈ ಬೈಲ, ಈ ಜಗತ್ತನ್ನು ಕೆಡಿಸಲಾರ್ದಂಗೆ ಬದುಕಬೇಕು. ಭಾಳ ಮಂದಿ ಕೇಳುವುದಿಲ್ಲ, ಭಾಳ ಮಂದಿ ಕೇಳ್ತಿರ್ತಾರೆ. ಏನಂತಿರ್ತಾರೆ ಅಂದ್ರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್, ಹೇಳ್ರಿ ಸ್ವಲ್ಪ ಅಂತ ಇರ್ತಾರೆ. ಜೀವನದ ಉದ್ದೇಶ ಏನು ಹೇಳ್ರಿ. ಜೀವನದ ಉದ್ದೇಶ ಏನು? ಬಹಳ ಶಾಸ್ತ್ರ, ಪುರಾಣ, ವೇದ, ಆಗಮ, ವಚನ ನೀವೇನ ಓದ್ರಿ, ಭಾಳ ಸರಳವಾಗಿ ಇಡೀ ಮನುಷ್ಯನ ಜೀವನದ ಉದ್ದೇಶ ಒಂದೇ ಒಂದು ಲೈನ್ನೊಳಗೆ ನೀವು ಅದನ್ನು ಸಮರೈಸ್ ಮಾಡಬೇಕಂದ್ರೆ, ಅದನ್ನು ಒಂದೇ ಸಾಲಿನಲ್ಲಿ ಹೇಳ್ರಿ. ಜೀವನದ ಉದ್ದೇಶ ಏನು ಅಂದ್ರೆ, ಜೀವನದ ಉದ್ದೇಶ ಏನೂ ಅಲ್ಲ. ದೇವ್ರು ಏನು ಈ ಜಗತ್ತು ಕೊಟ್ಟಾನಲ್ಲ, ಅವ ಎಲ್ಲ ಚಲೋದ ಇಟ್ಟಾನಿಲ್ಲಿ. ನೀರು ಚಲೋ ಐತಿ, ಗಾಳಿ ಕೆಟ್ಟಿಲ್ಲ, ನೀರು ಕೆಟ್ಟಿಲ್ಲ, ಬೆಳಕು ಕೆಟ್ಟಿಲ್ಲ, ಬೈಲು ಕೆಟ್ಟಿಲ್ಲ, ಭೂಮಿ ಕೆಟ್ಟಿಲ್ಲ, ಏನೂ ಕೆಟ್ಟಿಲ್ಲ ಈ ಜಗತ್ತಿನೊಳಗೆ. ಜೀವನದ ನಿಜವಾದ ಉದ್ದೇಶ ಏನು ಅಂದ್ರೆ, ದೇವ್ರೇನು ಈ ಸುಂದರವಾದ ಜಗತ್ತನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ನೀವು ಬದುಕಿದೆ ಅಂದ್ರೆ ಅದೇ ನಿಜವಾದ ಜೀವನದ ಉದ್ದೇಶ. ಇದಕ್ಕಿಂತ ದೊಡ್ಡ ಉದ್ದೇಶ ಏನೂ ಇಲ್ಲ ಜಗತ್ತಿನ. ದೇವ್ರು ಏನು ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸದಂಗೆ ಮನುಷ್ಯ ಬದುಕಬೇಕಷ್ಟೆ. ಸುಂದರವಾದ ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸಬೇಡ ಮನುಷ್ಯನೇ. ಎಷ್ಟು ಅದ್ಭುತ ಜಗತ್ತಿದೆಯಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ಜೀವನವನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ದೇಹ ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಒಳ್ಳೆಯ ಮನಸ್ಸು ಕೊಟ್ಟಾನ, ಒಳ್ಳೆಯ ಬುದ್ಧಿ ಕೊಟ್ಟಾನ, ಇದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ. ಏನು ಚಲೋ ಕೈ ಅದಾವಂತ ತಿಳ್ಕೊಂಡು ಊರಾಗ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ. ನಾ ಭಾಳ ಶಕ್ತಿವಂತದೀನಿ, ಪೈಲ್ವಾನ್ ಅದೀನಿ, ನಾವು 8 ಮಂದಿ ಅಣ್ಣತಮ್ಮಗಳು ಕೂಡಿದ ಮನೆ, ನಮಗ್ಯಾರು ಈ ಊರಾಗ ಸಮ ಅಂತ ಊರನ್ನ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ ಅಂತ. ದೇವ್ರೇನು 2 ಕೈ ಕೊಟ್ಟಾನಲ್ಲ, ನೀವು ನೋಡಿ ಭಾಳ ಶಕ್ತಿವಂತದಾನಂದ್ರೆ 8 ಮಂದಿಗೆ ಹೊಡಿಬೋದು ನೀನು ಅಷ್ಟು. ಭಾಳ ದೇವ್ರು ನಿನ್ನ ರಟ್ಟಿಯೊಳಗೆ ಶಕ್ತಿ ಕೊಟ್ಟಾನ ಅಂದ್ರೆ 8 ಮಂದಿಗೆ ಹೊಡೆದು ಮುಟ್ಟಬಹುದು. ಆದರೆ ಈ ತೋಳುಗಳ ಸಾಮರ್ಥ್ಯ ಇಷ್ಟೇ ಅಲ್ಲ. ನೀನು ಭಾಳ ಶಕ್ತಿವಂತದಿ ಅಂತ ತಿಳ್ಕೊಂಡು ಹೊಡೆದ್ರೆ 8 ಮಂದಿಗೆ ಮುಟ್ಕೊಂತಿ, ವೇದಿಕೆ ಮೇಲೆ ಬಂದು ಸುಮ್ಮನೆ ಕೈ ಮುಗಿದ್ರೆ 8,000 ಮಂದಿಗೆ ಮುಟ್ತೀಯಲ್ಲ. ಸಾಮರ್ಥ್ಯ ಎಷ್ಟು ದೊಡ್ಡದೈತೆ. ದೇವರ ಕೈ ಕೊಟ್ಟಾನಲ್ಲ, ಇದನ್ನು ಬಳಸಬೇಕಲ್ಲ ಮನುಷ್ಯ. ಏನು ಬುದ್ಧಿ ಕೊಟ್ಟಾನ, ಇದನ್ನು ಕೆಟ್ಟದಕ್ಕೆ ಬಳಸಬಾರದು. ಸುಮ್ಮನೆ ಇದ ಕೈಗಳನ್ನು ಬಳಸಿ ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಲಿಲ್ಲೇನು? ಒಬ್ಬ ಕಲ್ಲು ಕೆತ್ತವ ಹಂಪಿ ನಿರ್ಮಾಣ ಮಾಡಿದ. ಏನು ಅವನಿಗೇನು ಬೇರೆ ಕೈ ಕೊಟ್ಟಿದ್ದು ನನ್ನ ದೇವರು? ಇದ ಕೈ ಕೊಟ್ಟಾನಷ್ಟೆ. ಒಬ್ಬ ರೈತ ಸುಮ್ಮನೆ ಇದ ಕೈ, ಒಬ್ಬ ಅನ್ನ ಕಸ್ಕೊಂಡಾನ, ಇನ್ನೊಬ್ಬರ ತಾಟಿನೊಳಗೆ ಹಾಕಿದ ಅನ್ನ ಕಸ್ಕೊಳ್ಳೋಕ್ಕೂ ಇದ ಕೈ ಬಳಸ್ಯಾನ. ಒಬ್ಬ ರೈತ ಅನ್ನ ಇಲ್ಲದ ತಟ್ಟೆಗಳಲ್ಲಿ ತಾನು ಬಿಸಿಲೊಳಗೆ ನಿಂತು ಅನ್ನವಿಲ್ಲದ ತಟ್ಟೆಗಳನ್ನು ತುಂಬ್ಯಾನ. ಅವನು ಧರ್ಮ ಅಲ್ಲೇನದು? ಬಳಸುವ ರೀತಿ ಅಷ್ಟೇ ಇದು. ಇದೇ ಬುದ್ಧಿಯನ್ನು ಬಳಸಿ ಒಬ್ಬ ಕಾಳಿದಾಸ ನಿರ್ಮಾಣ ಆದ, ಒಬ್ಬ ಐನ್ಸ್ಟೀನ್ ನಿರ್ಮಾಣ ಆದ, ಒಬ್ಬ ವಿಶ್ವೇಶ್ವರಯ್ಯ ನಿರ್ಮಾಣ ಆದ. ಇದೇ ಬುದ್ಧಿ ಬಳಸಲಿಲ್ಲೇನವರು? ಇವತ್ತು ನೀವು ಮಂಡ್ಯ, ಮೈಸೂರು ಕಡೆ ಹೋದ್ರೆ ಅಲ್ಲಿ ಹಸ್ರ, ಅಲ್ಲಿ ತೆಂಗ, ಅಲ್ಲಿ ಗದ್ದಿ, ಅಲ್ಲಿ ಕಬ್ಬ, ಅಡಿಕೆ ತೋಟ ನೋಡಿದ ಜನ ಏನು ಟ್ರೈನು ಬಸ್ನೊಳಗೆ ಹೋಗ್ತಿರ್ತಾರಲ್ಲ, ಅವರು ಇದು ತೆಂಗ, ಇದು ಕಬ್ಬ, ಇದು ಗದ್ದಿ ಅಂತ ಅನ್ನೋದಿಲ್ಲಂತ. ಆ ಹಸಿರು ನೋಡಿ ಕಾಣುವ ಹಸಿರೆಲ್ಲ ತೋರಿಸಿ ಜನರಿಗೆ ಹೇಳ್ತಿರ್ತಾರಂತ, ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ ಅಂದ್ರೆ ಹಸಿರು. ಕನ್ನಂಬಾಡಿ KRS ಅಕಸ್ಮಾತ್ ವಿಶ್ವೇಶ್ವರಯ್ಯ ಕಟ್ಟದಿದ್ರೆ ಅದ್ರ ಹಸಿರು ಆಗ್ತಿತ್ತೇನು? ಹಸಿರ ಒಣಗುತ್ತಿತ್ತು, ಹಸಿರಿಗೆ ಉಸಿರಾಗಿ ನಿಂತಿದ್ದ ವಿಶ್ವೇಶ್ವರಯ್ಯ.
ಏನು ಬುದ್ಧಿ ಬಳಸಿದ್ರು ಅವರೆಲ್ಲ. ನಮ್ಮ ಬುದ್ಧಿ ಚಲೋದಕ್ಕೆ ಬೆಳೆಸಿಲ್ಲ. ಯಾರ ಮನೆಗೆ ಹೋಗಿ ಬೆಂಕಿ ಹಚ್ಚಬೇಕು, ಯಾವ ಊರಾಗ ಹೆಂಗೆ ಜಗಳ ಹಚ್ಚಬೇಕು, ಏನು ಬುದ್ಧಿ ಬಳಸಿವಿ ನಾವು? ಮನುಷ್ಯನ ಬುದ್ಧಿ ಕೆಟ್ಟೈತಷ್ಟೆ. ದೇವರು ಕೊಟ್ಟ ಬುದ್ಧಿ ನಾವು ಕೆಡಿಸ್ಕೊಂಡಿವಿ. ಈಗ ನೋಡಿ, ಅಷ್ಟು ಚಲೋ ಮಾತು ಕೇಳಕ್ಕೆ ಇಷ್ಟು 4 ಮಂದಿ ಕುಂತೀರಿ. ಏನು ಒಳ್ಳೆಯ ಮನಸ್ಸುಗಳು. ಏನು ನಾಟಕ ನೋಡಕ್ಕೆ ಹೋಗ್ಯಾನ, ನಾಟಕ ನೋಡಕ್ಕೆ ಇಷ್ಟು ಮೈ ಮರ್ತಾನಲ್ಲ, ಬುದ್ಧಿ ಭ್ರಮಣೆ ಆಗೈತವ. ನಾಟಕ ನೋಡಿ ಮನೆಗೆ ಹೋಗಲಿಲ್ಲ, ಹಂಗೆ ಊರು ಓಣಿ ಹಿಡಿದು ಮುಂದಿನ ಮನೆಗೆ ಹೋದವ. ಏನು ನಾಟಕದವ್ರು ನೋಡಿ, ಬಣ್ಣ ಹಚ್ಕೊಂಡವ್ರು ನೋಡಿ ಅಂದ, ನಮ್ಮ ಮನೆಯವ್ರು ಇಷ್ಟು ಚಂದಿಲ್ಲ. ಬಣ್ಣ ಹಚ್ಕೊಂಡವ್ರು ನೋಡಿ ನಮ್ಮ ಮನೆಯವ್ರು ಇಷ್ಟು ಚಂದಿಲ್ಲ ಅಂದ. ಸ್ವಲ್ಪ ಮನುಷ್ಯ ವಿಚಾರ ಮಾಡಬೇಕಲ್ಲ. ಬಣ್ಣ ಹಚ್ಕೊಂಡವ್ರು ಅದಾರ, ನಿನ್ನ ಬದುಕಿಗೊಬ್ಬರು ಬಣ್ಣ ಕೊಟ್ಟವ್ರು ಅದಾರ. ಹಚ್ಕೊಂಡು ಬಣ್ಣ ಹೋಗ್ತೈತೆ ಹೊರತು ಬಣ್ಣ ಕೊಟ್ಟವ್ರು ಬದುಕ ಕೊಟ್ಟಿರ್ತಾರೆ ನಿನಗಲ್ಲ. ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತಲ್ಲ. ಹೋಗುವ ಬಣ್ಣ ಯಾವುದು, ಇರುವ ಬಣ್ಣ ಯಾವುದು ಅನ್ನೋದು ಬುದ್ಧಿಯಿಂದ ಸ್ವಲ್ಪ ವಿಚಾರ ಮಾಡಬೇಕಲ್ಲ. ಮನುಷ್ಯನಿಗೆ ದೇವರು ಬುದ್ಧಿ ಕೊಟ್ಟಾಗ ಈ ಬುದ್ಧಿ ಕೆಡಿಸ್ಕೊಂಡು ಬದುಕಬಾರ್ದು ಮನುಷ್ಯ. ಏನು ಮನಸ್ಸು ಕೊಟ್ಟಾನ, ಈ ಮನಸ್ಸನ್ನು ಕೆಡಿಸಬಾರ್ದು. ಎಷ್ಟು ಸುಂದರವಾದ ಮನಸ್ಸು, ಈ ಮನಸ್ಸಿನೊಳಗೆ ದ್ವೇಷ ತುಂಬಿದ್ರ ಎದಕ್ಕೆ ಬಂತ ಹೇಳಿ? ಒಂದಿಷ್ಟು ಪ್ರೇಮದ ಮಾತುಗಳನ್ನು ಆಡಿದ್ರೆ ಊರ ಅಷ್ಟು ಚಂದ ಆಗ್ತಿರ್ತದೆ. ಮನಸ್ಸು ಕೆಡಿಸಬೇಡ ಮನುಷ್ಯನೇ, ಬುದ್ಧಿ ಕೆಡಿಸಬೇಡ, ಇಂದ್ರಿಯಗಳನ್ನು ಕೆಡಿಸಬೇಡ, ಮನಸ್ಸು ಕೆಡಿಸಬೇಡ, ದೇವರು ಕೊಟ್ಟ ಈ ದೇಹವನ್ನು ಕೆಡಿಸಬೇಡ. ಇದರೊಳಗೆ ಏನು ತುಂಬಬೇಕು ಅದನ್ನು ತುಂಬಬೇಕಷ್ಟೆ. ತುಂಬಲಾರ್ದು ತುಂಬದಿ ಅಂದ್ರೆ ದೇಹ ಕೆಟ್ಟು ಹೋಗ್ತೈತೆ ಅಷ್ಟೆ. ಏನು ಕುಡಿಬೇಕು ಅದನ್ನು ಕುಡಿಬೇಕು. ಹಾಲ ಕುಡಿಬೇಕು ಅಂದ್ರೆ ಶಕ್ತಿ ಬರ್ತೈತಿ, ಎಲ್ಕೋ ಹಾಲು ಕುಡಿದ್ರೆ ಹೆಂಗೆ ಬರ್ತೈತಿ ಹೇಳಿದ್ರು? ಏನು ತುಂಬಬೇಕು ಅದ ತುಂಬಬೇಕಂದ್ರೆ ಈ ದೇಹಕ್ಕೆ ಶಕ್ತಿ ಬರ್ತೈತಿ ಮನುಷ್ಯನೇ. ಏನು ಕುಡ್ಯಾಕ ನಿಂತಾನ, ಇಡೀ ತುಂಬುದು ಗೊತ್ತಿಲ್ಲ ಅಷ್ಟ, ಏನು ಕುಡಿಬೇಕಂತ ಗೊತ್ತಿಲ್ಲ ಅತ್ತಗಷ್ಟು. ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ಗೊತ್ತಿಲ್ಲ. ಸಣ್ಣ ಮಕ್ಕಳಿಗೆ ಗೊತ್ತಾಗ್ತೈತಿ, ದೊಡ್ಡವ್ರಿಗೆ ಗೊತ್ತಾಗೋದು. ಈಗ ನೀವು ಒಂದು ಟೇಬಲ್ ಇಡ್ರಿ, ಟೇಬಲ್ ಇಟ್ಟು ಟೇಬಲ್ ಮೇಲೆ ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ಅಲ್ಕೋ ಹಾಲು ಅಂದ್ರೆ ಗೊತ್ತಾಕೈತಿಲ್ಲ, ಭಾಳ ಸಂಭಾವಿತೀರಿ ನೀವು, ಅಷ್ಟು ಗೊತ್ತಾಗೋದಿಲ್ಲ ಪಾಪ. ಅಲ್ಕೋ ಹಾಲು ಅಂದ್ರೆ ಇದೇನು ಸರಾಯಿ ಅಂತೀರೇನು ಸಿಂಧಿ ಅಂತೀರಿ ನೀವು? ಅದು ಬ್ರ್ಯಾಂಡಿ ಏನೇನೋ ಅನ್ರಿ ಅದಕ್ಕೆ. ದೇರ್ ಆರ್ ಮೆನಿ ನೇಮ್ಸ್. ನೀವು ಒಂದು ಟೇಬಲ್ ಹಾಕಿ ಒಂದು ಕುರ್ಚಿ ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ಹುಡುಗನ ಕೂಡಿಸ್ರಿ. ಹುಡುಗ ಏನು ಮುಟ್ಟತೈತಿ? ಮಗ ಎದಕ್ಕೆ ಕೈ ಹಾಕ್ತಾನೆ? ಹಾಲಿಗೆ ಕೈ ಹಾಕ್ತಾನೆ. ಹುಡುಗರು ಹೇಳ್ತಾವೆ. ಮತ್ತು ಹುಡುಗನ ಎಬ್ಬಿಸಿ ಒಂದು ಲೋಟದಾಗ ಹಾಲಿಟ್ಟು ಒಂದು ಲೋಟದಾಗ ಅಲ್ಕೋ ಹಾಲಿಟ್ಟು ಅದಾಗ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಿಸ್ರಿ ನೀವು. ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹೋದ್ರೆ ಅವ್ರ ಮನೆ ದೇವರಾಣ. ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹೋಗೋದಿಲ್ಲ, ಅಲ್ಕೋ ಹಾಲಿಗೆ ಹೋಗ್ತೈತೆ ಅವನು. ಅದಕ್ಕೆ ಅವು ಹುಡುಗರ ಅಪ್ಪಗೆ ಅಂತಿರ್ತಾವೆ, ಯಪ್ಪ ನಿನಗೆ ಹಾಲು ಯಾವುದು ಅಲ್ಕೋ ಹಾಲು ಯಾವುದು ಗೊತ್ತಿಲ್ಲ, ಏನು ಕುಡಿದ್ರೆ ಶಕ್ತಿ ಬರ್ತೈತೆ ಅಂತ ಗೊತ್ತಿಲ್ಲ ನಿನಗೆ. ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀವಿ. ನೀ ಅಲ್ಕೋ ಹಾಲು ಕುಡ್ದಿದ್ದಕ್ಕೆ ದಿವಸ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಬರ್ತೀನಿ ನಾನು. ಸುಮ್ಮನೆ ಮನುಷ್ಯಾಗ ಒಂದಿಷ್ಟು ಬುದ್ಧಿ ಗೊತ್ತಿರಬೇಕಲ್ಲ. ಏನು ಒಳಗೆ ಹಾಕಬೇಕು, ಏನು ಹಾಕಬಾರ್ದು, ಏನು ಕುಡಿಬೇಕು, ಏನು ಕುಡಿಬಾರ್ದು ಅನ್ನುವ ಬುದ್ಧಿ ಇಲ್ಲ ಮನುಷ್ಯಾಗ. ಎಷ್ಟು ಮನೆಗಳು ಕೆಟ್ಟಾವ ಹೇಳಿ, ಎಷ್ಟು ಜೀವನಗಳು ಕೆಟ್ಟಾವ ಹೇಳಿ, ಎಷ್ಟು ಯುವಕರ ಬದುಕ ಕೆಟ್ಟೈತಿ ಹೇಳಿ. ಎಷ್ಟು ತಾಯಂದಿರು ಈ ಮಗನ್ನ ಹೊರಬೇಕಾದ್ರೆ, ಮಗನ ಹಡಿಬೇಕಾದ್ರೆ 1000 ದೇವರಿಗೆ ಹರಕೆ ಹೊತ್ತು ಹೆತ್ತ ತಾಯಿಯ ಕರಳ ಚುರ್ರ ಅಂತಂದ್ರೆ ನಾನು ಮಗನಾಗಿ ಹುಟ್ಟಿದ್ದಕ್ಕರ ಏನು ಸಾರ್ಥಕ ಐತಿ ಹೇಳಿ. 100 ದೇವರಿಗೆ ಬೇಡಿ ಹಡದ ತಾಯಿ ಮಗ ಕುಡಿದು ಊರಾಗ ಅಡ್ಡಾಡಕತ್ತ ಅಂದ್ರೆ ಮನೆ ಹಾಳು ಮಾಡಿದ್ರೆ ತಾಯಿಯ ಬದುಕು ಹೆಂಗಾಗಿರಬಾರ್ದು ಹೇಳಿ. ಒಬ್ಬ ಯಾರೋ ಭಯಂಕರ ಕುಡಿತಿದ್ನಂತ, ಭಾಳ ಕುಡಿತಿದ್ದ. ಕುಡಿದು ಎಲ್ಲ ಹೋಗಿತ್ತು, ಮನೆ ಮಠ ಎಲ್ಲ ಕರ್ಕೊಂಡಿದ್ದಾವ. ಮುಗಿದಿಂದ ಒಂದು ದಿವಸ ಅವು ಮನ್ಯಾಗ ಹೆಣ್ಮಕ್ಳಿಗೆ ಬೇಸರಾಗಿ ಹೋಗಿತ್ತಿದ್ರು ಕೂಡ.
ಒಂದು ದಿವಸ ಬಡ ಬಡ ಬಂದವನ ರಬ್ಬಗೆ ಭಸ್ಮ ಹಚ್ಕೊಂಡು ಮನ್ಯಾಗ ಬಂದು ಹೆಣ್ಮಕ್ಳಿಗೆ ಗಪ್ಪನ ಕಾಲು ಹಿಡಿದು, ಇವತ್ತಿನಿಂದ ನಾನು ಕುಡಿಯೋದು ಬಿಡುತ್ತೆ. ಆಕಿ ಹೆಣ್ಮಗಳಿಗೆ ಖುಷಿ ಆಯ್ತು. ಹೋಗಿ ಒಂದು ಅರ್ಧ ತಾಸು ಆಯ್ತು. ಅರ್ಧ ತಾಸು ಆದಮೇಲೆ ಆ ಹೆಣ್ಮಗಳು ಹಾಡಾಡ್ಕೊಂಡು ಅಳಕತ್ಲಕ್ಕಿ, ಜೋರು ಅಳಕತ್ಲು. ಅದು ಮಗ್ಗಲ ಮನೆ ಮುದುಕಿ ಬಂತು, ಯಾಕೆ ಅಳಕತ್ತಿ? ಇಲ್ಲ, ನಮ್ಮ ಯಜಮಾನ್ ಕುಡಿಯೋದು ಬಿಡ್ತೀನಿ ಅಂದ. ಅಳದು ಅಲ್ಲ, ಕುಡಿಯೋದು ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲಿ, ಏನು ತಪ್ಪಾಗೈತಿ? ಅಲ್ಲ, ಕುಡಿಯೋದು ಬಿಡ್ತೀನಿ ಅಂದ ನನ್ನ ಗಂಡ. ಅಲ್ಲ, ಕುಡಿಯೋದು ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲ, ಅಳತೆ ಯಾಕೆ? ಇಲ್ಲ, ಕುಡಿಯೋದು ಬಿಡ್ತೀನಿ ಅಂತ ನಂದು ಗಪ್ಪನೆ ಕಾಲು ಹಿಡ್ಕೊಂಡು 10 ನಿಮಿಷ ಹಿಡ್ಕೊಂಡ. ಅಲ್ಲ, ಅಕ್ಕಿ ಅಂದ್ಲು, ಮತ್ತು ಕುಡಿಯೋದು ಬಿಡ್ತೀನಿ ಅಂತ 10 ನಿಮಿಷ ಕಾಲು ಹಿಡ್ಕೊಂಡ್ರೆ ಚಲೋ ಆತಲ್ಲ, ಅಳತೆ ಯಾಕೆ ನೀನು? ಅವಾಗ ಅಕ್ಕಿ ಹೇಳಿದ್ಲಂತ, ಇವಾಗ ಕುಡಿಯೋದು ಬಿಡ್ತೀನಂತ ಕಾಲು ಹಿಡ್ಕೊಂಡು ಕಾಲಾಗೇನು ಬೆಳ್ಳಿ ಚೈನ ತೊಗೊಂಡು ಹೋಗೈತದು. ಕೋಡಿ ಬೆಳ್ಳಿ ಚೈನನ ತೊಗೊಂಡು ಹೋಗೈತದು. ಮತ್ತು ಹಿಂಗಾದ್ರೆ ಬದುಕು ಕಟ್ಟಾವ ಯಾವಾಗ? ನೀನು ಹೇಳಿ. ದೇವರು ಏನು ದೇಹ ಕೊಟ್ಟಾನಲ್ಲ, ಇದು ಕೆಡಿಸಬಾರ್ದಷ್ಟೆ. ಏನು ಇದರಾಗ ಹಾಕ್ತೀವಿ ಅನ್ನೋದು ಬಹಳ ಮುಖ್ಯ. ಮಗ ಎಷ್ಟು ಸುಂದರವಾದ ಕಥೆ ನೋಡಿ, ಸುಮ್ಮನೆ ಕೇಳಿ. ಇವೆಲ್ಲ ನಮ್ಮ ಮನಸ್ಸಿಗೆ ಮುಟ್ಟಬೇಕಷ್ಟ. ಇದನ್ನೇನು ಭಾಳ ಮಂದಿ ಯಾರೋ ಹೇಳ್ತಿದ್ರು ಮೊನ್ನೆ ನನಗೆ, ಎಲ್ಲೋ ಒಂದು ಪ್ರವಚನ ಹೇಳಿದಾಗ, ಇವರಿಗೆ ಕುಡಿಯೋದು ಬಿಡಿಸ್ಬೇಕು, ಇಸ್ಪಟ್ ಆಡೋದು ಬಿಡಿಸ್ಬೇಕು, ಓಸಿ ಬಿಡಿಸ್ಬೇಕು, ಸ್ವಾಮಿಗಳು ಬಿಡಿಸ್ಬೇಕು, ಇನ್ನೊಬ್ಬರು ಬಿಡಿಸ್ಬೇಕು, ಅವರು ಬಿಡಿಸ್ಬೇಕು. ಅಲ್ಲ, ಕುಡಿಯೋವನಿಗೆ ಬಿಡೋದು ಬರ್ಬೇಕು ಮನಸ್ಸಿನಾಗ, ಹೌದಲ್ಲ? ತನಗೆ ಬಿಡಬೇಕಂತ ಮನಸ್ಸಿನಾಗ ಅವನಿಗೆ ಬರ್ಬೇಕಷ್ಟೆ. ನಾನು ಕೆಟ್ಟದ್ದು ಮಾಡ್ತೀನಲ್ಲಪ್ಪ, ನಾ ಬಿಡಬೇಕು ಅನ್ನೋದು ಅವನಿಗೆ ಮನಸ್ಸಿನಾಗ ಬರ್ಬೇಕಷ್ಟೆ. ಏಸು ಮಂದಿ ಗುರುಗಳ ಹತ್ರ ಅವ ಒಟ್ಟ 30 ವರ್ಷದಿಂದ ಕುಡಿತಿರ್ತಾನೆ. ಯಾವುದಾದ್ರು ಒಂದು ಆಶ್ರಮಕ್ಕೆ ಹೋಗ್ಯಪ್ಪ, ಇವ ಕುಡಿತಾನೆ ನೋಡಿ, ಇವ 30 ವರ್ಷದಿಂದ ಕುಡಿತಾನೆ, ಇವತ್ತು ಬಿಡಿಸ್ಬೇಕು ನೀ ಅಂದ್ರೆ 30 ವರ್ಷದಿಂದ ಅವ ಕುಡಿತಿರ್ತಾನೆ. ಒಂದು ದಿವಸದಾಗ ಅವ ಬಿಡ್ತಾನೆ, ಅವರಿಗೆ ಕುಡಿಸೋಕ್ಕಾನ ಅಷ್ಟ. ಹ್ಯಾಂಗೆ ಬಿಡಿಸೋದು? ನನ್ನ ಆತ್ಮಕ್ಕೆ ತಿಳಿಬೇಕಲ್ಲ, ನಾ ಕೆಟ್ಟದ್ದು ಮಾಡಾಕತ್ತೇನೆ. ಎಷ್ಟು ಸುಂದರವಾದ ಕಥೆ ಕೇಳಿ. ಯುವಕರು ಕೇಳಬೇಕು, ಹಿರಿಯರು ಕೇಳಬೇಕು. ಇದು ಪರಿವರ್ತನೆಯ ಕ್ಷಣ, ಇದು ಅಷ್ಟೆ. ಏನು ಪರಿವರ್ತನೆ ಅಂದ್ರೆ ಎಲ್ಲೋ ಹೋಗಿ ಹಿಮಾಲಯದೊಳಗೆ ಸಾಕ್ಷಾತ್ಕಾರ ಆಗೋದಲ್ಲ. ಈ ಕ್ಷಣ ನನ್ನ ಮನುಷ್ಯನೊಳಗೆ, ಮನುಷ್ಯ ಕೆಟ್ಟವಾಗಲಿಕ್ಕೆ ನಿನಗೆ 30 ವರ್ಷ ಹಿಡಿಬೋದು. ಒಳ್ಳೆಯವನಾಗಲಿಕ್ಕೆ ನಾನು ಈ ಕ್ಷಣ ನನ್ನ ದುಶ್ಚಟಗಳನ್ನು ಬಿಡ್ತೀನಪ್ಪ, ನಾ ಒಳ್ಳೆಯವನಾಗ್ತೀನಿ ಅನ್ನುವ ಸಂಕಲ್ಪ ಈ ಕ್ಷಣ ಬಂದರೆ, ಈ ಕ್ಷಣಕ್ಕೆ ನೀನು ಸಂತ ಅಷ್ಟೆ, ಒಳ್ಳೆಯ ವ್ಯಕ್ತಿ ಅಷ್ಟೆ. ಕೆಟ್ಟವಾಗಲಿಕ್ಕೆ 30 ವರ್ಷ ಹಿಡಿಬೋದು, ಒಳ್ಳೆಯವನಾಗಲಿಕ್ಕೆ 3 ನಿಮಿಷ ಸಾಕಷ್ಟೇ. ಭಾವ ಶುದ್ಧ ಆದ್ರೆ ಮನುಷ್ಯ ಒಳ್ಳೆಯವನಾಗ್ತಾನೆ ಅಷ್ಟೆ. ಏನು ಒಂದು ಹುಡುಗ ಸಣ್ಣ ಹುಡುಗ, ಒಂದು 5-6ನೇ ಕ್ಲಾಸ್ ಓದ್ತಿತ್ತಂತ. 5-6ನೇ ಕ್ಲಾಸ್ ಓದುವ ಹುಡುಗ ತಂದೆ ತೀರ್ಕೊಂಡಿದ್ದಂತ. ಅದು ಒಂದು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇರ್ತಾವಲ್ಲ, ಅಲ್ಲಿ ಕೆಲಸ ಮಾಡ್ತಿತ್ತಂತ. ಸಣ್ಣ ಮಗ 5ನೇ ಕ್ಲಾಸ್, ಅಪ್ಪ ತೀರ್ಕೊಂಡಾನ. ಸಣ್ಣ ಮಗು ಬಾರಿನೊಳಗೆ ಅದೇನು ಸಪ್ಲೈ ಮಾಡೋದಂತಾರಲ್ಲ ಕೆಲಸ ಮಾಡ್ತಿತ್ತು. ಅವ್ವ ಜಡ್ಡಿಗೆ ಬಿದ್ದು ಹಾಸಿಗೆ ಹಿಡ್ದಾಳು. ಇದು ಸಾಯಂಕಾಲ ಕೆಲಸ ಮಾಡ್ತಿತ್ತಂತ. ಒಬ್ಬ ವ್ಯಕ್ತಿ ಆ ಬಾರಿಗೆ ಹೋಗಿ ಆ ಮಗುವಿಗೆ ಹೇಳಿದ್ನಂತ, ನಿಮ್ಮಂಥ ಸಣ್ಣ ಹುಡುಗರು ಇಲ್ಲಿ ಬರಬಾರ್ದಪ್ಪ ನೀವು. ಅಲ್ಲೇನು ರೆಸ್ಟೋರೆಂಟಿಗೆ ಒಬ್ಬ ಯಜಮಾನ ಹೇಳಿದ್ನಂತ, ನಿಮ್ಮಂಥ ಸಣ್ಣ ಮಕ್ಕಳು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಕೆಲಸಕ್ಕೆ ಬರಬಾರ್ದಪ್ಪ ನೀವು. ಆವಾಗ ಸಣ್ಣ ಮಗು ಹೇಳಿದ್ನಂತ, ನಿಮ್ಮಂಥ ತಂದೆ ಈ ಬಾರಿಗೆ ಬರದ ಇದ್ದಿದ್ರೆ ನಮ್ಮಂಥ ಮಕ್ಕಳು ಬರುವ ಅವಶ್ಯಕತೆನೇ ಬರ್ತಿರಲಿಲ್ಲ ಇಲ್ಲಿ. ನಿಮ್ಮಂಥ ತಂದೆ ಇಲ್ಲಿಗೆ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಯಾಕೆ ಇಲ್ಲಿ ಬರ್ತಿದ್ರು ಹೇಳಿ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ದೇವರು ಕೊಟ್ಟ ಈ ದೇಹದೊಳಗೆ ಏನು ತುಂಬಬೇಕು, ಏನು ತುಂಬಬಾರದು ಅನ್ನೋದು ಗೊತ್ತಿರಬೇಕಷ್ಟೆ. ಏನು ತುಂಬಿದ್ರೆ ಈ ದೇಹ